ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ನಾವು ಕಠೋಪನಿಷತ್ತಿನ ಮೊದಲನೇ ವಲ್ಲಿಯ 8 ಮಂತ್ರಗಳನ್ನು ನೋಡಿದೀವಿ. ಕಥಾರೂಪ ಅದು. ನಿನ್ನಿನ ದಿವಸ ನಾವು ಇವತ್ತಿನಿಂದ 9ನೇ ಮಂತ್ರವನ್ನ ಅಲ್ಲಿಂದ ಕಥೆಯನ್ನ ನೋಡ್ಬೇಕು. 9ನೇ ಮಂತ್ರ ಏನದ ನೋಡಿ. ತಿಸ್ರೋ ರಾತ್ರಿಯ ವಾತ್ಸಿರ್ಗಮೈ ನಶ್ನನ್ ಬ್ರಹ್ಮನ್ ಅತಿಥಿರ್ ನಮಶ್ಯ ನಮಸ್ತೇಶು ಬ್ರಹ್ಮನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿತ್ರೀನ್ ವರಾನ್ ವಣಿಶ್ವ. ಯಮನು ವರಗಳನ್ನು ಕೊಟ್ಟನು. 9ನೇ ಮಂತ್ರ. Brahman, oh Brahman, yad avatsi, since you have strayed in my house. ಮೇಘ್ರಹೇ, ನೀನು ನನ್ನ ಮನೆಯೊಳಗ ನೀನು 3 ದಿನ ವಾಸವಾಗಿದ್ದಿ. ಏ ಬ್ರಾಹ್ಮಿಣ್, ಇಲ್ಲ ಬ್ರಹ್ಮನ್ ಅಂದ್ರ ಓ ಬ್ರಾಹ್ಮಿಣ್. ಸಿನ್ಸ್ ಯು ಹ್ಯಾವ್ ಸ್ಟೇಡ್ ಇನ್ ಮೈ ಹೌಸ್ ಫಾರ್ 3 nights, ನೀನು 3 ದಿನ 3 ರಾತ್ರಿಯನ್ನು ನನ್ನ ಮನೆಯಲ್ಲಿ ಕಳೆದಿದ್ದರಿಂದ, ಆಸ್ ಎನ್ ಅಡೋರಬಲ್ ಗೆಸ್ಟ್, ಯಾವ ಅತಿಥಿಗಳಿಗೆ ಒಂದು ಪೂಜನೀಯ ಭಾವನೆಯನ್ನು ಕೊಡಬೇಕು, ಸಲ್ಲಿಸ್ಬೇಕು. ಅದು ಯಾಕಂದ್ರೆ ನೀನು ವಿತೌಟ್ ಈಟಿಂಗ್, ನೀನು ಏನು ಊಟ ಮಾಡ್ದ ಅನಶ್ನನ್ ಇರುವುದರಿಂದ ನಿನಗೆ ಒಂದು ನಮಸ್ಕಾರ ಅಂತ ಯಮಧರ್ಮರಾಯ ನಚಿಕೇತಗೆ ಲೆಟ್ ದೇರ್ ಬಿ ಎ ಸಲ್ಯೂಟೇಷನ್ಸ್ ಟು ಯು, ನಮಸ್ತು ತೇ ಅಂಟು ಯು, ನಿನಗ ನಮ್ದು ನಮಸ್ಕಾರ. ಓ ಬ್ರಹ್ಮಣ್, ಏ ಬ್ರಾಹ್ಮಣ ಒಟುವೆ, ಅಸ್ತು ಸ್ವಸ್ತಿ, ಲೆಟ್ ದೇರ್ ಬಿ ವೆಲ್ ಬೀಯಿಂಗ್, ನೀನು ಚೆನ್ನಾಗಿರು. ಮೇ ಅಂಟು ಮೀ, ನನ್ನಲ್ಲಿ ಚೆನ್ನಾಗಿ ಇರು. ಅದು ನಮ್ಮ ಮನೆಗೆ ಬಂದಿಯಲ್ಲ, ಚೆನ್ನಾಗಿರು ಅಂತ. ತೇ ಮೇ ತಸ್ಮಾತ್, ಆದ್ದರಿಂದ, ಋಣಿಶ್ವ ಚೂಸ್ 3 ವರಾನ್ ಪ್ರತಿ, ನೀನು 3 ವರಗಳನ್ನ ಬೇಡ್ಕೋ ಅಂತ ಕೇಳ. ನೀನು 3 ವರಗಳನ್ನ ಏನ್ ಬೇಕು ಈ ಕೇಳ್ಕೋ, ನಾ ಕೊಡ್ತೇನಿ ಅಂತ ತಿಳ್ಕೊಂಡು ಅವ ಭಗವಂತ, ಯಾರು ಯಮಧರ್ಮರಾಯ ನಚಿಕೇತಿಗೆ ಹೇಳ್ತಾನ. ಲಾರ್ಡ್ ಯಮ ಈಸ್ ಎ ನಾಟ್ ಆರ್ಡಿನರಿ ಪರ್ಸನ್. ಸಾಮಾನ್ಯ ಮನುಷ್ಯ ಅಲ್ರಿ ಅವ ಯಮ, ಅಸಾಮಾನ್ಯ ಪುರುಷ. he is great status and power because he is the lord of the time principle. ಕಾಲಕ್ಕೆ ಅಭಿಮಾನಿ ದೇವತೆ ಯಮ ಅಂತ ಹೇಳ್ತಾವ. ಆ ಕಾಲ ದೇವತೆಗೆ ಅವ ಏನದಾನ, ಅವ ಯಜಮಾನ ಅದಾನ. yet he is so aware of his duties. ಇಷ್ಟಾದ್ರೂ ಕೂಡ ಅವಾಗ ತನ್ನ ಕರ್ತವ್ಯದ ಬಗ್ಗೆ ಎಷ್ಟು ಪ್ರಜ್ಞೆ ಅದ ನೋಡ್ರಿ. ಯಾರ್ಯಾರು ಕರ್ಕೊಂಡು ಹೋಗ್ಬೇಕು ಅವ್ರನ್ನ ಕರ್ಕೊಂಡು ಹೋಗ್ತಾನೆ, ಯಾರ್ಯಾರು ಬಿಡ್ಬೇಕು ಅವ್ರಿಗೆ ಬಿಡ್ತಾನ. ಯಾರು ಗ್ರೇಸ್ ಬಿಡ್ಬೇಕು, ಇವಾಗ 70 ಇರ್ಲಿ ಅಂದ್ರೆ ಬಿಡ್ತಾನ, 80 ಮಟ ಬಿಡ್ತಾನ, 90 ಮಟ ಬಿಡ್ತಾನ. ಎಲ್ಲಿ ಮಟ ಬಿಡ್ಬೇಕು ಅಲ್ಲಿ ಮಟ ಗ್ರೇಸ್ ಬಿಟ್ಟು ಬಿಡಕ್ಕೂ ಬರ್ತದ. ಅವ ಚಾಚು ತಪ್ಪದ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ. that he humbly worship the person who is not a god, devata, that he humbly worships a person who is not a god. ನೋಡ್ರಿ, ಅಂತ ತಾನು ಪರಮಾತ್ಮ ಸ್ವರೂಪ ಆದಂತ ಯಮಧರ್ಮರಾಯ ಸಾಮಾನ್ಯ ಬ್ರಾಹ್ಮಣ ಹುಡುಗಿಗೆ 8 ವರ್ಷದ ಹುಡುಗ ಏನ್ ಮಾಡಕತ್ತಾನ, ಅವಾಗ ನೀ ಬ್ರಾಹ್ಮಣ ಹುಟ್ಟುವುದೀಪ, ನಮ್ಮ ಮನೆಗೆ ನೀ ಬಂದು 3 ದಿನ ರಾತ್ರಿ 3 ರಾತ್ರಿ 3 ಹಗಲು ಕಳೆದಿದ್ದಿ. ನೀನು ನಮ್ಮ ಮನೆಯೊಳಗೆ ಏನೂ ತಿನ್ಲಿಲ್ಲ, ಆದ್ರ ಅತಿಥಿ ಸಂಸ್ಕಾರ ಮಾಡೋದು ನಮ್ ಕರ್ತವ್ಯ ಇತ್ತು. ಅದೇನ್ ಲೋಪದೋಷ ಆಗಿದೆ, ಅದಕ್ಕೆ ನನ್ ಕ್ಷಮ ಇರ್ಲಿ ಅಂತ ಅವ ಎಷ್ಟು ನಮ್ರ ಭಾವನೆಯಿಂದ ಆ ನಚಿಕೇತ ಕೂಡ ವರ್ತನೆ ಮಾಡ್ತಾನ ಅನ್ನೋದನ್ನ ಇಲ್ಲಿ ಅಪೂರ್ವ ಎತ್ತಿ ತೋರ್ಸಾಗತ್ತ ನೋಡಿ. We learn the lesson of humility from this Lord Yamaha feels extremely guilty. ನೋಡ್ರಿ, ಅಂತ ಯಮಧರ್ಮರಾಯಲ್ಲಿ ಒಂದು ತಪ್ಪು ಭಾವನೆ ಕಾಣಾಗತ್ತದ. ಅಂತ ದೊಡ್ಡವಾದ್ರೂ ಕೂಡ ಅವನಲ್ಲಿ ಇಂಥ ಒಂದು ವಿನಯ ಗುಣ, ನಮ್ರತಾ ಗುಣ ಅದ. ಅಂತ ಗುಣಗಳು ಇರ್ಬೇಕು ನಮ್ಮಲ್ಲಿ ಅನ್ನುವಂಥದ್ದನ್ನ ಹೇಳಿಕ್ಕೆ ಉಪನಿಷತ್ತು ಹಿಂಗೆ ಹೇಳಾಗತ್ತದ ಅಂತಾರ. even though he didn't deliberately commit this mistake, ಅವನ್ ಬೇಕಂತ ಏನ್ ಮಾಡಿದ್ದಲ್ಲ, ಅವ ಬರ್ತೇನೆ ಅಂತ ಹೇಳಿ ಬಂದಾವಲ್ಲ. ಅತಿಥಿ ಅಂದ್ರೆ ಏನ್ರಿ, ನಾವಿಂತ ತಾರೀಖ್ ಬರ್ತೇವೆ, ಇಂತ ಟೈಮಿಂಗ್ ಬರ್ತೇವೆ ಅಂತ ಹೇಳಿ ಬರೋರು ಅತಿಥಿಗಳಲ್ಲ. ಏನು ಹೇಳ್ದ ಕೇಳ್ದ ಬರ್ತಾರಲ್ಲ ಅವ್ರ ಅತಿಥಿಗಳು. ಹಂಗ
ಅವ ಏನು ಬರ್ತೇನೆ ಅಂತ ಹೇಳಿದ್ದಿಲ್ಲ, ಇವ ಕಾಯ್ದನೆ ಹೋಗಿದ್ದಿಲ್ಲ ಯಮಧರ್ಮರಾಯ. ಇವತ್ತನ ಕೆಲ್ಸಕ್ಕೆ ತಾವಾಗ್ಯಾನ, ಅವ ಬಂದಾನ. ಆದ್ರೂ ಕೂಡ ನನ್ನಿಂದ ತಪ್ಪಾಗೈತಿ ಅಂತ ತಿಳ್ಕೊಂಡು ಅವ ಈಗಂತ ಏನ್ ತಪ್ಪಾಗಿಲ್ಲ, ಪ್ರಮಾದ ಆಗಿಲ್ಲ. ಏನೋ ಏನೋ ಒಂದು ಯಾವ್ದೋ ಒಂದು ಬೇರೆ ಕಾರಣದಿಂದ ನನ್ನೇನ್ ತಪ್ಪಾಗೋದು ಕೂಡ ಅವನಲ್ಲಿ ಎಷ್ಟು ವಿನಯ ಭಾವ ಅದ ನೋಡ್ರಿ. ನಾವು ಇವತ್ತ ತಪ್ಪಾಗೈತೆ ಅಂತ ಗೊತ್ತಿದ್ರು ತಪ್ಪಾಗೈತೆ ಅನ್ನಕ್ ಯಾರು ನಮ್ಮ ಮನಸ್ಸು ವಿಚಾರ ಮಾಡ್ರಿ. ತಪ್ಪಾಗೈತೆ ಅಂತ ತಿಳ್ಕೊಂಡು ಏನ ಅನ್ಬಾರ್ದಾಗಿತ್ತು ಅಂತವ್ರಿಗೆ ಹಿಂಗ್ ಇಂತ ಒಂದು ಮಾತು ಅಂದ್ಬಿಟ್ಟ್ಯಾ, ಏನೋ ಒಂದು ಮಾತಿನ ಬರದಾಗ ಅಂದ್ಬಿಟ್ಟ್ಯಾ, ಅನ್ಬಾರ್ದಾಗಿತ್ತು ಅಂತ ಮನುಷ್ಯ ಅಲ್ಲ ಅಂತ ಅನ್ಸತ್ತಿಲ್ರಿ ನಮಗೆ. ಕೆಲವು ಸಲ ಅನಿಸ್ತದ, ಎದುರಿನ ವ್ಯಕ್ತಿ ಹೆಂಗಿರ್ತಾವ ಅದ್ರ ಮ್ಯಾಗ ಅನಿಸ್ತದ. ಕೆಲವೊಮ್ಮೆ ಅವ್ನು ಮಾಡಿ ಚಲೋ ಆಗ್ತಾನು ಅನಿಸ್ತದ. ಆದ್ರೆ ಇಲ್ಲಿ ನೋಡ್ರಿ ಹೆಂಗದ, ಅವ್ನ್ ಏನೂ ತಪ್ಪಿಲ್ಲ ಅಂದ್ರು ಯಮಧರ್ಮರಾಯ ಅವನಲ್ಲಿ ಕ್ಷಮೆ ಕೇಳ್ತಾ ಇದ್ದ. ಅದಕ್ಕೆ ಒಂದ್ ಏನೋ ಪರಿಹಾರ ಕೊಡ್ತೀನಿಪ್ಪ, ನಿನಗ 3 ವರಗಳನ್ನ ಕೊಡ್ತೀನಿ. 3 ರಾತ್ರಿ ನೀನು ಊಟ ಉಪವಾಸದಿಂದ ನಮ್ ಮನಿ ಕಾದಿ ಅಂದ್ರೆ ಆ ದೋಷ ನಮ್ ಮನಿಗ್ ಬರಬಾರ್ದು. ಅದಕ್ಕೆ ನಾನು ನಿನಗ 3 ವರಗಳನ್ನು ಕೊಡ್ತೀನಿ. therefore he asks to forgive him, ನನಗೆ ಕ್ಷಮ ಮಾಡು. from Nachiketa for causing him to stay at his house without food for 3 days. ಅನ್ನ ನೀರು ಇಲ್ಲದ 3 ದಿನ ನಿನ್ನ ಮನಿ ಕಾದಿ ಅಂದ್ರೆ ನಾನು ಕ್ಷಮ ಮಾಡು. ಒಂದೇದು. ಎರಡನೇದು, ನಿನಗೇನ್ ಬೇಕು 3 ವರಗಳನ್ನ ಕೇಳ್ಕೋ. ಈ salutes him again and offers 3 boons as a compensation. ಪ್ರಾಯಶ್ಚಿತ್ತ ಅಂತ ತಿಳ್ಕೊಂಡು 3 ವರಗಳನ್ನ ಕೊಡ್ತೇನೆ ಅಂತ ಆಶ್ವಾಸನೆ ಕೊಡಗತ್ತ. 1 for each night, ಒಂದೊಂದು ರಾತ್ರಿಗೆ ಒಂದೊಂದು ವರ. for this year so that he can retain his punyam without losing them. ಯಾಕೆ ಹಿಂಗ್ ಮಾಡಕತ್ತಾನೆ ಯಮಧರ್ಮರಾಯ? ತನ್ನ ಪುಣ್ಯನ ತಾನು ಕಾಯ್ಕೊಳಕ ಎಷ್ಟು ಪ್ರಯತ್ನ ಮಾಡಕತ್ತಾನ. ಪುಣ್ಯದ ಫಲ ಉಳ್ಬೇಕನ್ನೋರ ದೇವತೆಗಳಾಗೋದ್ರಿ. ನನಗ ಪುಣ್ಯವೇ ಬೇಡ, ನನಗ ಪಾಪದ ಫಲನೂ ಬೇಡ ಅಂತ ಏನದಾರಲ್ಲ ಅವರ ಜ್ಞಾನಿಗಳಾಗುದು. ಅಂದ್ರೆ ಮತ್ತೆ ಯಮಧರ್ಮ ಜ್ಞಾನಿ ಅಂತ ಅಲ್ಲಂತಲ್ಲ, ಜ್ಞಾನಿನೂ ಅದಾನ, ಆದ್ರೆ ಪುಣ್ಯದ ಫಲದೊಂದಿಗೆ ಅಂಟಿಕೊಂಡ. ಅವಾಗ ಪುಣ್ಯದ ಫಲ ಇರ್ಬೇಕಾಗ್ಯದ, ಆ ಸ್ಥಾನ ಮಾನ ಗೌರವ ಬೇಕಾಗ್ಯದ. ಜ್ಞಾನಿ ಇದ್ರು ಕೂಡ ಈ ಭಾವ ಬೇಕಾಗಿದೆ. ಇಂಥವ್ರ ದೇವತೆಗಳಾಗ ಅನ್ನುವಂಥದ್ದನ್ನು ಇಲ್ಲಿ ಭಗವಂತ ಇಲ್ಲಿ ಉಪನಿಷತ್ತು ನಮ್ಗೆ ಎತ್ತಿ ಕೊಡ್ತಾ ಇದೆ. ಇನ್ನ 3ನೇ 10ನೇ ಮಂತ್ರವನ್ನು, ಮುಂದಿನ ಮಂತ್ರವನ್ನು ಓದುವ. 10ನೇ ಮಂತ್ರ. 10ನೇ ಮಂತ್ರ ಏನು? ಮೊದಲನೇ ವರ ಕೇಳ್ತಾನ ನೋಡ್ರಿ. ಇದು 10ನೇ ಮಂತ್ರದಾಗ ಮೊದಲನೇ ವರ ಐತಿ. ಏನಾಗ್ಬೇಕು ಅಂದ್ರ ತಂದೆಯ ಪ್ರಸನ್ನತೆಯನ್ನ ಕೇಳ್ತಾನ. ತಾಂತ ಸಂಕಲ್ಪ ಸುಮನಃ ಯಥಾ ಸ್ಯಾತ್ ವಿತಯ ಮನ್ಯುರ್ ಗೌತಮೋ ಮಾವಿ ಮೃತ್ಯೋಹೋ ತ್ವತ್ ಪ್ರಸೃಷ್ಟಂ ಮಾವಿವದೇತ ಪ್ರತೀತ ಏತತ್ರಯಾಣ ಪ್ರಥಮಂ ವರಂ ಋಣೇ. ಹೇ ಮೃತ್ಯು ದೇವತೆ, ಗೌತಮನು ನನ್ನ ವಿಷಯದಲ್ಲಿ ಶಾಂತ ಸಂಕಲ್ಪನಾಗಿ, ಒಳ್ಳೆ ಮನಸ್ಸುಳ್ಳವನಾಗಿ, ವೀತಗುಣ್ಯನಾಗಿ. ಅಂದ್ರೆ ವೀತಗುಣ್ಯ ಅಂತಂದ್ರೆ ಸಿಟ್ಟು ಕಡಿಮೆ ಮಾಡ್ಕೊಂಡವನಾಗಿ, ಅಂಗ್ರಿಲೆಸ್. ಅಂಗ್ರಿ ಅಂದ್ರೆ ಸಿಟ್ಟತನ. ಸಿಟ್ಟು ನಮ್ಮ ಮ್ಯಾಗ ಸಿಟ್ಟು ಮಾಡ್ಕೊಂಡು ನನಗೆ ಹೊರ ಕೊಟ್ಟಾನ, ನನ್ಗೆ ಕಳ್ಸ್ಯಾನ ನಮ್ಮಪ್ಪ. ಏನು ಗೌತಮನು ನಮ್ಮ ತಂದೆ ನನ್ನ ವಿಷಯದಲ್ಲಿ ಶಾಂತ ಸಂಕಲ್ಪನಾಗ್ಬೇಕು, ಒಳ್ಳೆಯ ಮನಸ್ಸುಳ್ಳವನಾಗ್ಬೇಕು. ಅಂದ್ರೆ ಸಿಟ್ಟು ಉಳ್ಳವ ಸಿಟ್ಟು ಮರಿಬೇಕು, ಅವ ಸಿಟ್ಟಾಗುವಂತೆಯೂ. ಮತ್ತೇನಪ್ಪಾ, ನಿನ್ನಿಂದ ತಿಳ್ಕೊಂಡು ನನ್ನನ್ನು ಅರಿತುಕೊಂಡು ಮಾತನಾಡಿಸುವಂತೆಯೂ ಆಗಲಿ. ನಾನ್ ನಿನ್ನಲ್ಲಿಂದ ಹೋಗ್ತಿರಲ್ಲ ಮೃತ್ಯು ಲೋಕದಿಂದ, ಮತ್ತ ನಾ ಭೂಲೋಕಕ್ಕೆ ಹೋಗ್ತೀನಿಲ್ಲ. ಅವ್ ಹೋದಾಗ ನನಗ ಗುರುತಿಸುವಂತೆಯೂ ಮಾತನಾಡುವಂತೆಯೂ ಆಗ್ಲಿ. ನನ್ನ ಮಗ ಬಂದಪ್ಪ ಅಂತ ಗುರುತಿಸ್ಬೇಕು. ನೋಡ್ರಿ ಯಾಕೆ ಹಿಂಗಾಗತ್ತಂದ್ರ, ಆ ಮೃತ್ಯು ಲೋಕಕ್ಕೆ ಹೋಗಿ ಹೊಳ್ಳಿ ಬಂದವ್ರನ್ನ ಯಾರು ಗುರುತಿಸ್ತಾರೆ? ಹೆದರ್ತಾರಲ್ಲ. ಅದಕ್ಕೆ ನಮ್ಮಪ್ಪ ನಾನು ನೋಡಿ ಹೆದರಬಾರ್ದು. 3 ವರಗಳಲ್ಲಿ ಈ ಮೊದಲನೇ ವರವನ್ನು ನಿನಗೆ ಬಿಡುತ್ತೇನೆ ಅಂತ. 3 ವರಗಳಲ್ಲಿ 1 ವರ ಬೇಡಿದ. ಎಂತ ವರ ಕೇಳಿದ? ಒಂದ್ರಾಗ 2 ಅದಾವ. ಏನಾಗಬೇಕು? ಒಂದೇದು, ಅವರಪ್ಪ ಶಾಂತ ಸ್ವಭಾವದವ, ಒಳ್ಳೆ ಮನಸ್ಸುಳ್ಳವ ಆಗ್ಬೇಕು, ಸಿಟ್ಟವ ಆಗಿರಬಾರ್ದು.
ನಾನ್ ನಿನ್ನಿಂದ ಬೀಳ್ಕೊಂಡ ನಂತರ ಹೋದಾಗ ನನಗ್ ಗುರುತಿಸಿ ನನಗ್ ಅಪ್ಕೊಳ್ಬೇಕು ನಮ್ಮಪ್ಪ. ಇದು ಕೊಡುವ 3 ವರಗಳಲ್ಲಿ 1ನೇ ವರವನ್ನಾಗಿ ಕೊಡು ಅಂತ ಕೇಳ್ತಾನ. ಶಬ್ದ ಶಬ್ದಾರ್ಥಗಳನ್ನು ಹೇಳ್ತೀನಿ, ಸಂಸ್ಕೃತ ಶಬ್ದ ಶಬ್ದಾರ್ಥಗಳನ್ನು ಹೇಳ್ತೀನಿ. ಮೇ ಮೈ ಫಾದರ್ ಗೌತಮ. ಗೌತಮ ನನ್ನ ತಂದೆಗೆ ಗೌತಮ ಅಂತ ಹೆಸರಿಟ್ಟವ. ಯಾರು ನಚಿಕೇತನ ತಂದೆ ಹೆಸರು ಏನಂತ ಹೇಳಿತ್ತು? ವಾದಸ್ಕರಣ ಅಂತ ಹೇಳಿತ್ತು. ಆದ್ರೆ ಅವ್ನಿಗೆ ಇನ್ನೊಂದು ಹೆಸರು ಗೌತಮ. ನಮ್ಮ ತಂದೆ ಗೌತಮ ಬಸವರಾಜಪ್ಪ ರೀ, ಮ್ಯೂಟ್ ಮಾಡ್ಕೊಳ್ರಿ. ನೆಲ್ಲೂರು ಬಸವರಾಜ್ ಅವ್ರೆ. ಶಾಂತ ಸಂಕಲ್ಪವ. ಅವ ಶಾಂತ ಸ್ವಭಾವದವನು ಆಗ್ಲಿ, ಏನೋ ಸಿಟ್ಟಿನ ಬುದ್ಧಿ ಕೊಟ್ಟು ನನಗ ಕಳಿಸಿದ. ವೀತ ಮನ್ಯು, ಅವ ಸಿಟ್ಟನ್ನ ಕಡಿಮೆ ಮಾಡ್ಕೊಂಡಂತ ಪರಿಸ್ಥಿತಿ ಒಳಗೆ ನನಗ ಅಲ್ಲಿ ಕಳಿಸ್ಕೊಡು. ಸುಮನ ಅಂದ್ರ ಬಹಳ ದಯಾಮಯ, ಕೈಂಡ್ ಹಾರ್ಟೆಡ್ ಇರ್ಬೇಕು, ದಯಾವಂತನಾಗ್ಬೇಕು ನಾನು ನೋಡುತ್ತೇನೆ ಅಂತ ಒಂದು ಸ್ವಭಾವವನ್ನು ಕರುಣಿಸು ನಮ್ಮ ಅಪ್ಪಗ. ಮಾಪಿ ಟುವರ್ಡ್ಸ್ ಮೀ, ನನ್ನೊಂದಿಗೆ ಅವ ಹೆಂಗಿರ್ಬೇಕು? ಕೈಂಡ್ ಹಾರ್ಟೆಡ್ ಇರ್ಬೇಕು, ಸಿಟ್ಟು ಕಮ್ಮಿ ಆಗ್ಬೇಕು, ಮತ್ತ ಯಾವುದೇ ಕುತೂಹಲ ರಹಿತನಾಗಿರ್ಬೇಕು, ಅಂದ್ರೆ ಶಾಂತ ಸಂಕಲ್ಪನಾಗಿರ್ಬೇಕು. ಆಮ್ಯಾಗ ಪ್ರತೀತಃ, ನನ್ನನ್ನು ಗುರುತಿಸ್ಬೇಕು, ನನ್ನ ಮಗ ಬಂದ ಅಂತ ಗುರುತಿಸ್ಬೇಕು. ಅಂದ್ರೆ ಮೃತ್ಯು ಲೋಕಕ್ಕೆ ಹೋಗಿ ಬಂದವ್ರನ್ನ ಯಾರು ಗುರುತಿಸುವುದಿಲ್ಲ, ಆದ್ರೆ ನಮ್ಮಪ್ಪ ನನ್ ಗುರುತಿಸ್ಬೇಕು. ಯಾಕ? ನಾನು ಮೃತ್ಯು ಲೋಕ ದಿನಗಡೆ ಬಂದು ಹೊಳ್ಳಿ ಮತ್ತೆ ಗುರುತಿಸಿ ಏನ್ ಮಾಡಬೇಕು? ನನ್ನ ಗುರುತಿಸಿ ಅವ ಮತ್ತೆ ಏನ್ ಮಾಡ್ಬೇಕು ಅಂದ್ರ, ಈ ಶುಡ್ ಟಾಕ್ ಟು ಮೀ ಅಭಿವದಿತ್ ಮಾ. ಅಭಿವದಿತ್ ಅಂದ್ರೆ ಏನು? ನನ್ನೊಂದಿಗೆ ಅವ ಮತ್ತೆ ಮಾತಾಡ್ಬೇಕು. ಮೊದಲು ಹೆಂಗ್ ಮಾತಾಡ್ತಿದ್ನಲ್ಲ ಹಂಗ ನನ್ ಕೂಡ ಮಾತಾಡ್ಬೇಕು. ಆಸ್ ಐ ಆಮ್ ಬ್ಯಾಕ್ಡ್ ಬೈ ಯು, ನಾನು ನಿನ್ನಿಂದ ಹೋದಂದ್ರ ಅವ ನನ್ನನ್ನ ಗುರುತಿಸ್ಬೇಕು. ಏತತ್ ಪ್ರಥಮಂ ವರಂ, ಇದನ್ನ ನಂದು 3ನೇ ವರ. ರುಡಿ ಐ ಚೂಸ್ ಯೂಸಿಂಗ್ ಅಮಂಗ್ 3. 3 ವರ ಏರ್ಪಟ್ಟಿಯಲ್ಲ, ಅದ್ರಾಗ ಇದು ನನ್ನ 1ನೇ ವರ. ಈ 1ನೇ ವರವನ್ನ ನನ್ನ ಕರುಣಿಸು ಅಂತ ಕೇಳ್ತೇನೆ. ಅಪ್ಪೋರು ಏನಾದ ನೋಡಿ. ನಚಿಕೇತ ಆಸ್ಕ್ ಫಾರ್ ದ ಫಸ್ಟ್ boon which consists of set of benefits. ನೋಡ್ರಿ, ಒಂದು ವರ ಅಂತಾನ ನಚಿಕೇತ ಎಷ್ಟು ಜಾಗ ಅದಾನ, ಆ ಒಂದು ವರದಾಗ ಎಷ್ಟೊಂದು ಬಂಜ ಒಂದು ಗುಪ್ಪ ಕ್ಯಾನ್ ನೋಡ್ರವ. ಏನೇನು ಕ್ಯಾನವ? ಒಂದೇದು ಗೌತಮ ಮೈ ಫಾದರ್ ಶುಡ್ ಬಿ ಫ್ರೀ ಫ್ರಮ್ ಆಂಗ್ಸೈಟಿ ಅಂಡ್ ವರೀಸ್ ಅಬೌಟ್ ಮೀ. ಅವರಪ್ಪ ಇವನ್ ಬಗ್ಗೆ ಏನೋ ಚಿಂತಾಕ್ರಾಂತನಾಗಿರಬಾರ್ದು, ಮತ್ತೆ ಕುತೂಹಲ ರಹಿತನಾಗಿರ್ಬೇಕು, ಶಾಂತ ಸ್ವಭಾವನಾಗಿರ್ಬೇಕು. ಇದು ಒಂದೇದು. ಎರಡನೇದು ಏನಂತಾನವ? ಹಿ ಮಸ್ಟ್ ನಾಟ್ ಬಿ ಆಂಗ್ರಿ ವಿತ್ ಮೀ. ನನ್ನ ಮ್ಯಾಗ ಸಿಟ್ಟಿನ ಸ್ವಭಾವದಿಂದ ಕೂಡಿರಬಾರ್ದವ. ನನ್ನ ಮ್ಯಾಗ ಅದನ್ನ ಸಿಟ್ಟು ಬರ್ತಿರ್ಬೇಕು. ಬಿಕಾಸ್ ಐ ಆರ್ಗ್ಯೂಡ್ ಅಂಡ್ ಕನ್ವಿನ್ಸ್ ಹಿಮ್ ಟು ಲೆಟ್ ಹಿಮ್ ಕಮ್ ಹಿಯರ್. ಐ ಆರ್ಗ್ಯೂಡ್ ಅಂಡ್ ಕನ್ವಿನ್ಸ್ ಹಿಮ್ ಟು ಲೆಟ್ ಮೀ ಕಮ್ ಹಿಯರ್. ನಾನು ಮೃತ್ಯು ಲೋಕಕ್ಕೆ ಬರಬೇಕು ಅನ್ನೋದಕ್ಕ ಅವ್ನು ಕೂಡ ವಾದ ವಿವಾದ ಮಾಡಿ ಬಂದವನೇನಿ. ಆ ವಾದ ವಿವಾದ ಮಾಡ್ತಾ ಬಂದಿಲ್ಲ ನಾನು. ಆದ್ದರಿಂದ ನನ್ನ ಮ್ಯಾಗ ಸಿಟ್ಟಿದ್ರು ಇರ್ಬೋದು ಅವಾಗ, ನನ್ನ ನೋಡಿದ್ರೆ ಅವ್ನ ಸಿಟ್ಟು ಕಮ್ಮಿ ಆಗುವಂಗ ನೀವು ಮಾಡು. ಮುಂದಿನ ವಾರ, ಮುಂದಿನ ಏನು 1ನೇ ವರದಾಗ 4-3-4 ವರ ಕೇಳ್ತ ನೋಡ್ರಿ. ಆಫ್ಟರ್ ರಿಲೀಸ್ಡ್ ಬೈ ಯು, ನಿನ್ನಿಂದ ಬಿಟ್ಟ ಮ್ಯಾಗ ನಾನು ನಮ್ಮಪ್ಪ ಕಡೆ ಹೋದಾಗ ನಮ್ಮಪ್ಪ ನನ್ ಗುರ್ತಿಸ್ಬೇಕು. ನೀ ಯಾರು ಹೋಗೋದು ನನ್ಗೆ ಗೊತ್ತಿಲ್ಲ ಅನ್ಬಾರ್ದವ. ಏನ ನಿಮ್ಮ ಮೃತ್ಯು ಲೋಕಕ್ಕೆ ಹೋಗಿ ಬಂದಾನ, ನಿಮ್ಮ ದೆವ್ವಾಗಿ ಬಂದಾನ ಅಂತ ಗುರ್ತಿಸ್ಬಾರ್ದು ನನಗ. ನಮ್ಮ ಮಗ ಹೆಂಗ್ ಹೋಗಿದ್ದ ಹಂಗ ಬಂದಾನ ಅಂತ ಗುರ್ತಿಸ್ಬೇಕು ಅಂತ ನಪ್ಪ. ಈ ಶುಡ್ ನಾಟ್ ರಿಕಗ್ನೈಸ್ ಮೀ ಆಸ್ ಎ ಗೋಸ್ಟ್. ಈ ಯಮಲೋಕಕ್ಕೆ ಹೋಗಿ ಬಂದವರು ಹೊಳೆ ಬಂದಾರ ಅಂದ್ರೆ ದೆವ್ವಾಗಿ ಬಂದಿರ್ತಾರೆ ಅನ್ನುವಂತ ಒಂದು ಲೌಕಿಕ ಅನುಭವ. ಅಂದ್ರೆ ದೆವ್ ಅದಾವೇನ್ರಿ ಅಂತ ಕೇಳ್ತೀರಿ, ಮತ್ತೆ ಯಾರದ ಹೇಳ್ಬೇಕು, ಹೇಳ್ಬೋದು ಬಿಡ್ರಿ. ಯಾರು ನೋಡಿಲ್ಲ, ಯಾರಿಗೆ ಅಂತ ಅನುಭವ ಇಲ್ಲ, ಪುಣ್ಯವಂತರು ನೀವು. ದೆವ್ ಅದಾವ. ಯಾರ್ಯಾರು ಗುರುಬರ ಸರ್ ಶಿಷ್ಯರದಿರಿ, ಆತ್ಮಾನಂದ್ರ ಶಿಷ್ಯರದಿರಿ, ಅವ್ರಿಗೇನು ಹೇಳುವಂತ ಅವಶ್ಯಕತೆ ಇಲ್ಲ.
ಮತ್ತೆ ಯಾರು ಇಲ್ರಿ ದೆವ್ವ ಇಲ್ಲ ಅಂತ ವಾದಿಸ್ತೀರಿ ನೀವು, ಇಲ್ಲ ಅಂತ ಇದ್ಕೊಂಡು ತಿಳ್ಕೊಂಡ್ಬಿಡ್ರಿ. ಯಾಕೆ ಸುಳ್ಳು ಅದಾವ ಅಂತ ತಿಳ್ಕೊಂಡು ಮತ್ತೆ ಅದು ಇಲ್ಲ ಅಂತ ತಿಳ್ಕೊಂಡ್ರಿ. ಯಾಕ ಯಾರಿಗಿಲ್ಲ ಅವ್ರಿಗೆ ಇಲ್ಲ, ಯಾರಿಗ ಅದಾವು ಅವ್ರಿಗೆ ಅದಾವು, ಯಾರಿಗ ಅದು ಅನುಭವ ಮಾಡ್ಯಾರ ಅವ್ರಿಗೆ ಅದಾವ ಅಂತ ಆಗ್ತದೆ, ಯಾರಿಗ ಅನುಭವ ಆಗಿಲ್ಲ ಅವ್ರಿಗೆ ಇಲ್ಲ. ಅದು ಏನೇ ಇದ್ರು ಸತ್ಯ ಅಂತೂ ಅಲ್ಲ, ಅದು ಮಿಥ್ಯ ಅದ. ಅದ್ರ ಬಗ್ಗೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು, ಬಿಟ್ಬಿಟ್ಟು ಇಲ್ಲಿ ಅಂತಾನವ. ನಾ ಹೋದ್ಮ್ಯಾಗ ಮತ್ ನನಗ ನಚಿಕೇತನ ಭೂತ ಬಂದೈತಿ ಅಂತ ತಿಳ್ಕೊಂಡು ಅವ ಹೆದರಬಾರ್ದು ನನ್ ನೋಡಿ ಅಂತ ಕೇಳಾಗ. ಈ ಶುಡ್ ಟಾಕ್ ಟು ಮೀ ಫ್ರೀ ಆಫ್ ಆಂಗರ್ ಆಸ್ ಬಿಫೋರ್. ಮೊದಲು ನನ್ ಕೂಡ ಹೆಂಗ್ ಪ್ರೀತಿಯಿಂದ ಮಗ ಅಂತ ಮಾತಾಡ್ತಿದ್ದ, ಆ ಪ್ರೀತಿಯಿಂದ ನನ್ ಕೂಡ ಮಾತಾಡುವಂಗಾಗ್ಲಿ. ಆ ಶಿಟ್ ಏನ್ ಮಾಡ್ಯಾನಲ್ಲ, ನಾ ಬರ್ಬೇಕಾದ್ರೆ ಅವ್ನ್ ಕಾಡಿ ಬೇಡಿ ಬಂದೇನಿ, ಅದಕ್ಕೆ ಆ ಶಿಟ್ ಅವ ಇಟ್ಕೊಳ್ದಾಗ ನನಗ ಇಷ್ಟೆಲ್ಲ ಕೊಡು, ಇದು ಒಂದೇ ವರ ಅಂತ ಬೆಂಕಿ ಅವ ಜಾಡ್ಯ. ಈ ಚೂರು ದೆವ್ವ ಇಲ್ಲ ಅಂದ್ರೆ ದುಂಡಪ್ಪ ಸರಿ ಸಿಟ್ಟು ಬರ್ತ್ರಿ. ಅಲ್ಲಲ್ಲ, ಅವ್ರಿಗೆ ಯಾಕೆ ತಗೋತೀರಿ ಬಿಡ್ರಿ, ಇದ್ರಾಗ ಹೇಳಿದ್ರೆ ಬೇಡ. ಕೆಲವು ಮಂದಿಗೆ ನಾನ ನೋಡ್ರಿ, ಮೊದಲ ಎಲ್ಲಿದ್ದೆ ಹೋಗ ಎಲ್ಲ ನಿಮ್ ಭ್ರಮ ಆಗ್ತಿದ್ದೆ. ಆರೋಗ್ಯ ಇಲಾಖೆ ಒಳಗೆ ಇದ್ದವ್ರಿಗೆ ಏನಂತಾರಂದ್ರ ಅದು ಭ್ರಮ ಅಂತಾರ. ನಿಮ್ಮದು ಮಾನಸಿಕ ಅಸಮತೋಲ ಅಂತ ಅದಕ್ಕೊಂದು ಹೆಸರಿಡ್ತಾರ. ಅದಕ್ಕೆ ಗುಳಿಗೆ ಕೊಡ್ತಾರ, ನಿದ್ದೆ ಬರುವಂತ ಗುಳಿಗೆ ಕೊಡ್ತಾರೆ. ಮಾನಸಿಕ ಆಘಾತ ಆಗೈತಿ ಅಂತಾರ. ಈಗ ಗೌಡ್ರ ವಿಜ್ಞಾನ ಒಪ್ಪುದಿಲ್ಲ ದೆವ್ವನ್ನ. ಹಂಗ ಈಗ ಅವರು ಒಬ್ಬರೇ ಯಾಕೆ ತಗೊಳ್ಳೋದು? ವಾದ ಇಂಡಿವಿಜುವಲ್ ವಾದ ವಿವಾದ ಮಾಡೋದು ಬೇಡ. ಕೆಲವು ಮಂದಿ ಒಪ್ಪುದಿಲ್ಲ, ಕೆಲವು ಮಂದಿ ಒಪ್ಪುದಿಲ್ಲ, ಕೆಲವು ಮಂದಿ ಒಪ್ತಾರ. ನಾನೇ ಮೊದಲ ಒಪ್ತಿದ್ದಿಲ್ಲ, ಅದೆಲ್ಲ ನಿಮ್ ಕ್ರಮ ಬಿಡ ಅಂತಿದ್ದೆ. ನಮ್ಮ ಆರೋಗ್ಯ ಇಲಾಖೆ ಒಳಗೆ ಹಂಗೆ ಹೇಳ್ಕೊಡ್ತಾರ. ಈಗ ಒಬ್ಬ ಸೊಸಿಗೆ ಏನದ, ಆಕೆ ಬೈದಿದ್ದ ಕೇಳಿಸ್ಕೊಂಡು ಆಕೆ ಮನಸ್ಸು ಇಷ್ಟ ಅಟ್ಯಾಕ್ ಆಗಿರ್ತೈತಿ. ನಮ್ಮ ಅತ್ತಿ ನಾ ಏನ್ ಮಾಡಿದ್ರು ಹೌದು ಅನ್ನೋದಿಲ್ಲಲ್ಲ. ಈ ಕಡೆಯಿಂದ ನಾ ಹೆಂಗ ಕಾಲು ಮುಗಿಸ್ಬೇಕಲ್ಲ ಅಂತ ಅದ್ ಮನಸ್ಸು ಏನ್ ಮಾಡ್ತೈತಿ ಅಂದ್ರೆ ಅದು ದೇವ್ರ ಜೊತೆ ಆಕ್ಟಿಂಗ್ ಮಾಡಕ್ ಚಲೋ ಮಾಡ್ತ. ಅವಾಗ ಯಾವ ಅತ್ತಿ ಆಕೆಗೆ ಬೈತಿದ್ಲೋ ಅವ್ರ ಅತ್ತಿ ಕಡೆಯಿಂದ ಆಕೆ ಕಾಲು ಮುಗಿಸ್ಬೇಕ. ಇದು ಒಂದು ಮಾನಸಿಕ ಕಾಯಿಲೆ ಅಂತ ನಮ್ಮ ಆರೋಗ್ಯ ಇಲಾಖೆ ಒಳಗೆ ಸಿಬ್ಬಂದಿ ಯಾರು ಇದ್ದೋ ವಿಚಾರ ಮಾಡಿ. ನಮ್ಗೆ ಆರೋಗ್ಯ ಇಲಾಖೆ ಒಳಗೆ ನಮ್ಗೆ ಈ ನಮೂನಿ ವಿಜ್ಞಾನವಾದಿಗಳು ಹಿಂಗ್ ಹೇಳ್ತಾರ. ಮತ್ತ ಅವ್ರಿಗೆ ಏನ್ ಹೇಳ್ತೀರಿ ನೀವು? ಇಲ್ಲ ಅಂತೀರ, ಐತ್ ಅಂತೀರ. ನಿಮ್ಮ ಮನಸ್ಸ ಕಾರಣ ಆಗ್ತದೆ ಅಂತಾರ. ಮನಸ್ಸ ಆ ರೀತಿ ವರ್ತನೆ ಮಾಡ್ತದ ಅಂತಾರ. ಅಬ್ನಾರ್ಮಲ್ ಸ್ಟೇಟ್. ಹಾ, ಅದೊಂದು ಮಾನಸಿಕವಾದಂತದ್ದು, ಒಂದು ಏನೋ ಒಂದು ಮಾನಸಿಕ ಸಮತೋಲನ ಕಳ್ಕೊಂಡ ಸ್ಥಿತಿ ಅಂತಾರ ಅವ್ರು. ಮತ್ತ ಅವ್ರಿಗೆ ಏನ್ ಹೇಳ್ತೀರಿ ನೀವು? ಆಮೇಲೆ ನಾನ್ ನಿಮ್ಗೆ ನನ್ನ ನೋಡ್ಬಲ್ಲಂಗ ನಾನು ಫಸ್ಟ್ ಜಾಬ್ ಹೋದಾಗ ಅವನೂರಾಗ ಆಗಿದ್ ಘಟನೆ ಅದು. ಒಬ್ಬ ರಾಜೇಶ್ ಸಾಬ್ ಫಸ್ಟ್ ನಾನು ನೋಡಿದ್ ನಮ್ ಜನಪದ, ಆಮೇಲೆ ಭಾಳ ನೆನ್ಬಿಡಿ. ರಾಜೇಶ್ ಸಾಬ್ ಅನ್ನುವಂತ ಒಬ್ಬವ ಮುಸ್ಲಿಂ ಫೆಲೋ 8 10 ಮಕ್ಕಳಿದ್ದು ಆಪರೇಷನ್ ಮಾಡ್ತಿದ್ದಿಲ್ಲ ಅವ. ಮತ್ತ ಅಷ್ಟು ಮಕ್ಕಳಿಗೆ ಹೆಂಗ್ ಸಲಸಿದ್ದ ಅಂತ ಕೇಳ್ತೀರೇನು? ಅದು ಹೊಲ ಇಲ್ಲ ಕೂಲಿ ಮಾಡ್ಕೊಂಡು ಕೇಳ್ಬೇಕು. ಗಂಡ ಹೆಂಡತಿ ಇಬ್ರು ಕೂಲಿ ಮಾಡ್ತಿದ್ರು. ಅವ ಒಂದು ಕಳವು ಮಾಡ್ತಿದ್ರು. ಯಾರದ ಮನೆ ಬಾಗಲ್ದಾಗ ನೀ ಕೊಡ ಇಟ್ಟಿದ್ರು ಕೊಡ ಕಪ್ಪು ಹೊತ್ಕೊಂಡು ಹೋಗ್ಬಿಡ. ಆ ಕೊಡ ಹೊತ್ಕೊಂಡು ಹೋಗಿದ್ದನ್ನ ಆ ಕೊಡಗಳನ್ನ ಇಟ್ಟು ರೊಕ್ಕ ಅವ್ರು ಮಾರುವುದು ಒಂದು ಸ್ಥಳ ಮಾಡಿದ್ದ. ಎಲ್ಲ ಒಯ್ದು ಅಲ್ಲಿ ಅವ್ರ ಟ್ಯಾಕ್ ಕೊಡೋದು. ಅದು 1000 ರೂಪಾಯಿ ಕಿಮ್ಮತ್ ಇತ್ತಂದ್ರೆ 200 300 ರೂಪಾಯಿ ಕೊಟ್ಟು ಬಂದ್ಬಿಡ, ತೆರೆ ಬಿಡಕಾದ್ರೆ ಸಾಕು. ಹಿಂಗ ವ್ಯವಹಾರ ಹಲವಾರು ದಿವಸಗಳಿಂದ ನಡೆದಿತ್ತು ಅವ್ರಿಬ್ರು ನನಗೆ. ಅವ ಕೊಡ ಇಸ್ಕೊಂಡು ರೊಕ್ಕ ಕೊಡವ ಆ ಊರಿನ ಪೊಲೀಸ್ ಪಾಟೀಲ. ಪೊಲೀಸ್ ಪಾಟೀಲ್ ಅಂತಂದ್ರೆ ಆ ಒಂದು ಹೆಂಗಿತ್ತಪ್ಪ ಅಂತಂದ್ರೆ 2 ಮುಖ ಇತ್ತು ವ್ಯಕ್ತಿ. ಒಂದ ಮಾತು ಹೇಳ್ಬೇಕಂದ್ರೆ 2 ಮುಖ. ಸಮಾಜದಾಗ ಒಂದ್ ಮುಖ, ಆ ಒಳಮುಖ ಒಂದು ಬೇರೆ. ಒಂದು ಅಂಡರ್ಗ್ರೌಂಡ್ ಶೆಲ್ ಮಾಡಿದ್ದಾವ. ಅಂಡರ್ಗ್ರೌಂಡ್ ಶೆಲ್ನಾಗ ಅಲ್ಲಿ ಸಾಮಾನು ಇಟ್ಟು ಇವ್ ರೊಕ್ಕ ಇಸ್ಕೊಂಡ್ ಬರ್ಬೇಕಾದ್ರೆ ಇಷ್ಟ ಕೊಟ್ಟಿರಿ ಅಂತ ಕೇಳೋಣ. ಒಂದು ಕಡಿಮೆ ಕೊಟ್ಟಾನ, ಇಷ್ಟ ಕೊಟ್ಟಿರಿ ಇನ್ನೊಂದು 100 ರೂಪಾಯಿ ಕೊಡ್ರಿ ಅಂತ ಕೇಳ. ಯಾಕಂದ್ರೆ ಮದಸ್ತೇನ ಮಗನ ಚಾರ್ಜ್ ಬಂದಿತ್ತು ಏನೋ ಅಂತ ಒದ್ದ ಬಿಟ್ಟ. ಆ ಒದಕ್ಲೇನ ಪೆಟ್ ಅವ್ನು ಮರಮಾನ್ ಬಿದ್ದದು. ಎಲ್ಲ ಬಹಳ ಹಳೆ 79 80 ಇಸ್ವಿ ಸುದ್ದಿ ಅವನೂರಾಗ ಆಗಿದ್ದು. ನಾಳೆ ಅಲ್ಲಿ ಅದನ್ನೆಲ್ಲ ಅಂದ್ರೇನು ನಾವು ದೂರಿಂದ ಹೊಡೆದು ನಾವೇನು ಹತ್ರದಿಂದ ನಮ್ಗೇನೋ ಊರಾಗಿ ಮಂದಿ ಮಾತಾಡಿದ್ದೇನೆ ಅದ್ರ ಮ್ಯಾಗ ಆಗತ್ತೇನೆ ನಾನು. ಎಷ್ಟರ ಮಟ್ಟಿಗೆ ಸತ್ಯ ಅಸತ್ಯ ಇದು ದೇವ್ರಿಗೆ ಬಿಟ್ಟಿದ್ದು, ನಮಗೂ ಗೊತ್ತಿಲ್ಲ. ಮನೆಗೆ ಏನಾಯ್ತು, ಆ ಪೆಟ್ ಅವಾಗ ಮರಮಾನ್ ಬೀಳೋದ್ಮೇಲೆ ಇಮಿಡಿಯೇಟ್ಲಿ ಅವ್ನ ಸ್ಪಾಟ್ ಕ್ರಾಸ್ ಆಗ್ಬಿಟ್ಟು. ಒಂದ 35ರಿಂದ 40 ವರ್ಷ ಒಳಗಿದ್ದಂತ ಮನುಷ್ಯ. ಮತ್ತೆ ಹೇಳಿ ಪೊಲೀಸ್ ಪಾಟೀಲಿದ್ದ, ಪೊಲೀಸರು ಬಂದ್ರು. ಏನ್ ಹೇಳಿದ್ದ ಏನೋ ನಾರ್ಮಲ್ ಆಗ್ಬಿಡುತ್ತೆ ಕೆಲಸ. ಅದೇನೋ
ಅವ್ರು ಏನ್ ನಮ್ ಪೊಲೀಸ್ರಿಗೆ ಹೇಳಿದ್ರು ಏನ್ ನಮ್ಗ ವಿಷಯ ಅಂತ ಗೊತ್ತಾಗಿಲ್ಲ. ಇವ ಏನ್ ಇದ್ದ ಮನುಷ್ಯ ಅವನ ಮ್ಯಾಗ ಏನೋ ಬಂದಿತ್ತು. ಅವರು ಬಡವರಿದ್ರು ಅಂತ ಏನ ಮುಂದುವರಿಲಿಲ್ಲ. ಯಾಕೆ ಹಿಂಗಾತನು ಎಲ್ಲಿ ಹಿಂಗಾತು ಏನ್ ಗೊತ್ತಾಗಿಲ್ಲ. ಏನ್ ಮಾಡಿದ್ರು ಏನು ಅದನ್ನ ಅವ್ರ ಮ್ಯಾಗ ಬರ್ದಂಗ್ ಮಾಡಿದ್ರು ಕಾಣ್ತೈತಿ. ಅವ್ರ ಮ್ಯಾಗ ಬರ್ಲೇ ಇಲ್ಲ. ಮುಂದೊಂದ್ 4-5 ದಿವಸ ಆದ್ಮ್ಯಾಗ ಹೆಂಡತಿ ಮನ್ಯಾಗ ಬಂದು ಎಲ್ಲಾ ಹೇಳತ್ತವ. ಹೆಂಡತಿ ಮನ್ಯಾಗ ಬಂದು ನಾ ಇಂತ ಮನ್ಯಾಗ ಇಂತ ಹೊಲ ತಗೊಂಡಿದ್ದೆ, ಅವ್ರ ಮನೆಗೆ ಹೋಗಿ ಕೊಟ್ಟೆ. ಅವ್ರ ಕೊಟ್ಟ ಮ್ಯಾಗ ನನಗ ಅಲ್ಲಿ ಸೆಲಿ ಕರೆದ್ರು ಒಳಗ. ಅಲ್ಲಿ ಹೋದೆ, ರೊಕ್ಕ ಇಸ್ಕೊಂಡೆ, ಕಡಿಮೆ ಕೊಟ್ರು, ಹೆಚ್ಚಿಗೆ ಕೊಡಿ ಅಂತ ಹೇಳಿದೆ. ಜಾಡ್ಸಿ ಹೋದ್ರು, ನಾನ್ ಸತ್ತೇನಿ. ಅದನ್ನ ನಂಬುದಿಲ್ಲ, ಕೋರ್ಟ್ ನಂಬುದಿಲ್ಲ, ಪೊಲೀಸರು ನಂಬುದಿಲ್ಲ. ಯಾವಾಗ ಹೇಳಿದ ಮಾತನ್ನ ಪೊಲೀಸರು ನಂಬುದು, ಸಾಕ್ಷಿ ಅಂತ ಹೇಳಿಯಂಗಿಲ್ಲ. ಅದು ಅವನ ಕಡೆ ಅವನ ಬಾಯಿಲೆ ಮಾತಾಡಿದ್ದ ನಾ ಕೇಳಿ ಬಂದಿದ್ದೆ. ಆ ಮನುಷ್ಯ ಮಾತಾಡಿದ್ದ, ಅವನ ಹೆಂಡತಿ ಬಾಯಿಲೆ ಅವನ್ ಬಂದ್ ಮಾತಾಡಿ ಬಡ್ಬಿಡ್ಸಿದ್ದೆ ಕೇಳಿ. ಆಮೇಲೆ ಇನ್ನೂ ಒಂದು ನಮ್ಮ ಮನೆಯೊಳಗ ನನ್ಗೆ ಆ ಒಂದು ಪ್ರಸಂಗ ಬಂತು. ಅದನ್ನ ಕೆಲವು ಮಂದಿಗೆ ನಾ ಹೇಳೇನಿ. ನಮ್ಮ ದೊಡ್ಡ ಮಗಳಿಗೆ ಆಕಿ SSLC ಮಟ್ಟ 94-95% ಬಂದಾಕಿ. ಸೆಕೆಂಡ್ ಇಯರ್ PUCಗೆ ಎಕ್ಸಾಮ್ ಇನ್ನೂ 1 ತಿಂಗಳಿದ್ದಾಗ ಏನಾಯ್ತು ಗೊತ್ತಿಲ್ಲ. ಎಕ್ಸಾಮ್ 2 ವೀಲರ್ ತಗೊಂಡು ಹೋಗ್ಬೇಕಾದ್ರೆ ಕತ್ಲಗೆ ಹೋದಂಗ ಆಗಿ ಆಕಿ ಏನಾಗ್ಯದ, ಗಾಡಿ ಅಲ್ಲೇ ಹಚ್ಚಿ ದೇವಪ್ಪಳ ಟ್ಯೂಷನ್ ಕ್ಲಾಸ್ಗೆ ಹೋಗ್ಯಾಳ. ಇಲ್ಲ ನನಗೆ ಯಾಕೋ ಕುಂಡ್ರಕಾಗ ಬಂದು ನೀವು ಬಂದು ಕರ್ಕೊಂಡು ಹೋಗ್ರಿ ಅವ್ರು. ನಾ ಡ್ಯೂಟಿ ಆಗಿದ್ದ ಹೋಗಿ ಯಾಕೆ ಕರ್ಕೊಂಡು ಬಂದು ಮನೆಗೆ ಬಂದೆ. ಒಂದೊಮ್ಮೆ ವಿಚಿತ್ರ ವರ್ತನೆ ಮಾಡಾಗತ್ತ. ಆಮ್ಯಾಗಿಂದ ಮಾನಸಿಕ ವೈದ್ಯರ ತೋರಿಸಿದೆ. ಆ ಮಾನಸಿಕ ವೈದ್ಯರು ಇಲ್ಲ ಗುಳಿಗೆ ಹಾಕ್ಬೇಕಾಗ್ತದ ಅಂತಿಕೊಂಡು ಅವಾಗಿನಿಂದ ಟ್ರೀಟ್ಮೆಂಟ್ ಹೋಗಾಕ. ಆಮೇಲೆ ಕೆಲವು ಮಂದಿ ಲೌಕಿಕ ಮಂದಿಗೂ ತೋರಿಸಿದಾಗ ಇಲ್ರಿ ಗಾಳಿ ಶಿಖ ಆಗ್ಯದ ತೋರಿಸ್ರಿ ಅದು. ಆ ಗಾಳಿ ಶಿಖಾಗೂ ತೋರಿಸಿದೆ. ಹಾಗೆ ವಿದ್ಯಾಭ್ಯಾಸರು ಕುಂಠಿತ ಆಯ್ತು. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಇದ್ದಕ್ಕೆ ಅಗದಿ ಆರ್ಡಿನರಿ ಪರ್ಸೆಂಟೇಜ್ ಬಂತು. ಸೆಕೆಂಡ್ ಇಯರ್ಗೆ 49% ಮಾಡಿದ್ರು. 94 ಮಾಡಿದಕ್ಕೆ SSLCಗೆ 49% ಮಾಡಿದ್ರು PUC. ಆ ನಂತರ ನನಗ ತೋರಿಸಲಾರದ ಡಾಕ್ಟರ್ ಇಲ್ಲ, ಎಲ್ಲಿ ಹೇಳ್ತಾರ ಕರ್ಕೊಂಡು ಹೋಗಿನ ಆಕಿ ಒಂದು ಇದ್ರಾಗ ಏನು ನಮ್ಮ ಮದುವೆ ಸಂಬಂಧ ಇಂತ ಹೋದಂತ ಜಾಗ ಸಮುದ್ರ ಹೋಗೇವಿ, ಎಲ್ಲಂತಾರ ಅಲ್ಲಿ ಹೋಗೇವಿ, ಏನಂತಾರ ನೋಡ್ಕೊಂಡ್ವಿ. ಒಟ್ಟು ನಮ್ಮ ಮಗಳಿಗೆ ಆರಾಮ ಮಾಡ್ಬೇಕು ಅಂದ್ಕೊಂಡು ಅದು ಕೊನೆಗೂ ಆರಾಮಾಗಿಲ್ಲ. ಈಗ ಎಲ್ಲಾ ಬಿಟ್ಬಿಟ್ಟೇನಿ. ಈಗ ದವಾಖಾನೆಗೆ ತೋರಿಸ್ತೇವಿ. ಆ ದವಾಖಾನೆ ಇದರಿಂದ ಸ್ವಲ್ಪ ಈಗ ಆರಾಮಾಗಿದೆ. ಶಿವಾನಂದ್ ಹಿರೇಮಠ ಅಂತ ತಿಳ್ಕೊಂಡು ಇಲ್ಲಿ ಹುಬ್ಬಳ್ಳಿ KMC ಒಳಗೆ HOD ಅದಾರ. ಅವ್ರ ಕಡೆ ತೋರಿಸಿದ ಮೇಲೆ ಒಂದು 90% ಆರಾಮಾಗಿದೆ. 90%. ಮತ್ ಇದಕ್ಕೇನಂತೀರಿ ನೀವು? ಇಲ್ಲ ಅಂತ ಹೆಂಗ್ ಅಂತೀರಿ? ಅದಕ್ಕೆ ಯಾರು ಇಲ್ಲ ಅಂತಿರಲ್ಲ ಗುಣವಂತರ ಅಂದ್ಬಿಡ್ತೀನಿ. ನಾ ಏನ್ ಅನ್ನಕ್ ಹೋಗಲ್ಲ. ಯಾರು ಅದಾವ ಅಂತಿರಲ್ಲ, ನಾವೇನೋ ಒಂದು ದುಃಖವನ್ನ ಅನುಭವಿಸಿದಾಗ ಅದು ಹೌದು ಅನ್ಬೇಕಾಗ್ತೈತೆ ಹೊರತು ಮತ್ತೊಬ್ಬರ ಅನುಭವ ನಮ್ಗ ಹೌದು ಅನ್ಸಕ ಬರೋದಿಲ್ಲ. ಎಲ್ಲಿ ದೇವದವ್ರಿ ಇಲ್ಲೇ ತೀರ್ಕೊಂಡಿರ್ತಾರ, ಇಲ್ಲೇ ಸುಟ್ಟಿರ್ತಾರ, ಇಲ್ಲೇ ಮಣ್ಣು ಮಾಡಿರ್ತಾರ, ಮತ್ತೆ ಹೆಂಗ ಬರ್ತಾರ ಅಂದ್ರ ಸೂಕ್ಷ್ಮ ಶರೀರದಿಂದ ಬರ್ತಾರ. ನಿಮ್ಗೆ ಯಾರಿಗೆ ಅಕಸ್ಮಾತ್ ದೆವ್ವ ಇಲ್ಲ ಅನ್ನೋರು ಇದ್ರು ಅಂದ್ರೆ ಗುರುಬರ ಸರ್ ಆಶ್ರಮ ನಾವ್ ಎಲ್ಲಿ ಅಲ್ಲಿ ಹೋಗ್ರಿ, ನಿಮ್ ಅಮಾವಾಸ್ಯೆ ದಿವಸ ನೋಡ್ರಿ. ಅವ್ ಏನೇನ್ ಕೇಳ್ತಾವ, ಏನೇನ್ ಮಾಡ್ತಾರ ಆ ಪ್ರಕ್ರಿಯೆಗಳನ್ನ ನೋಡ್ರಿ. ನಿಮ್ಗೆ ಏನ್ ಅನಿಸ್ತೈತೆ ಆಮೇಲೆ ನೀವು ನಮ್ ಕಡೆ ಕಳಿಸ್ಕೊಡ್ರಿ ಅವ್ರನ್ನ. ದುಡ್ಡಾಡ ಹೇಳ್ತಾ ಬಿಡ್ರಿ, ಅವ್ರ ಕಡೆ ಕಳಿಸ್ಕೊಡ್ರಿ. ಇಲ್ಲ ಅನ್ನಂಗಿಲ್ಲ, ಅವ್ರು ರೈತ ಅಂತಾರ. ಯಾಕ್ರಿ ದುಡ್ಡಿಲ್ಲ? ಅದಕ್ಕ ಇಲ್ಲ ಅನ್ನೋರು ಪುಣ್ಯವಂತರ ಅಂತೇಳಿ ನಾನು. ನೀವು 5 ಅನ್ನೋರು ಏನೋ ಪಾಪಿಗಳಪ್ಪ, ನಾವೇನೋ ಒಂದ್ ಕಷ್ಟ ಅನುಭವಿಸೀವಿ. ಅದು ಕಷ್ಟ ಯಾರಿಗೂ ಹೇಳಕ್ ಬರೋದಿಲ್ಲ. ಏನಂದ್ರೆ ಬಹಳ ಕಷ್ಟ. ಕೊನೆಗೆ ಈಗ ಅದು ದೆವ್ವೋ ಏನ್ ಗಾಳಿ ಶಿಖನೋ ಏನದು ಮಾನಸಿಕ ಪ್ರೆಷರು ಇನ್ನೂ ನಮ್ಗೆ ಗೊತ್ತಾಗಿಲ್ಲ. ಬಟ್ ಆರಾಮಾಗೈತಿ. ಟ್ರೀಟ್ಮೆಂಟ್ ನಾವು ಈಗಪ್ಪ ಅವ್ರ ನಮ್ಗ ಜಾಗ್ರ ಮತ್ತು ಸೊಪ್ಪನ ಹೆಂಗ ಖರೆ ಅನಸ್ತೋ ಹಂಗ ಅದನ್ನು ದೇವಿಂದು ಖರೆ ಇರ್ಬೇಕ್ರಪ್ಪ. ಮಿಥ್ಯ. ಅದು ಖರೆ. ಮಿಥ್ಯ ಅಂದ್ರೆ ಹಂಗರಿ ಜಾಗ್ರತೆ ಮತ್ತೆ ಇದು ಹೆಂಗ ಅದಲ್ಲ ಹಂಗೆ. ಅದು ಏನಂದ್ರೆ ಅವ್ರೊಬ್ಬರಿಗೆ ಕಾಣ್ತಿರ್ತತಿಲ್ಲ ಏನೇ ಇದ್ರು. ಈ ಗುರುಬರ್ ಸರ್ ಕಡೆ ಹೋಗ್ರಿ ನೀವು, ಅವ್ರು ಇಲ್ಲ. ಈಗ ಅವ್ರ ಶಿಷ್ಯರು ಏನ್ ಮಾಡ್ತಾರ, ಅವ್ರು ನೋಡ್ತನ ಕಣ್ಣಾಗ ಗುಡ್ಡಿ ಒಳಗ್ ಕಾಣ್ಬೇಕು. ಅವ್ರು ಏನೋ ಒಂದು ಹೇಳ್ತಾರ, ಇಲ್ರಿ ಇಂಥವ್ರ ಮಾಡ್ಸ್ಯಾರ, ಇಂಥವ್ರ ಐತಿ, ಏನೋ ಅದು ಬ್ಲ್ಯಾಕ್ ಮ್ಯಾಜಿಕ್ ಅಂತಾರ. ಇಲ್ಲ ಅನ್ನಕ ಬರೋದಿಲ್ಲ. ಆಮೇಲೆ ಇನ್ನೂ ಒಂದ್ ಏನದ, ನಾನ್ ಅದೊಂದು ಹೇಳ್ತೀನಿ. ಈ ಹಳ್ಳಿ ಒಳಗ ಈಗ ಧಾರವಾಡ ತಾಲೂಕ್ನ ಹಳ್ಳಿ ಒಳಗ 10 ಕಡೆ ಅವ್ರ ಆಶ್ರಮ ಅದಾವ. ಅದ್ರಾಗ ಒಂದ್ 4-5 ಆಶ್ರಮಕ್ಕೆ ಹೋಗ್ತೀನಲ್ಲ, ಮಕ್ಕಳಿಗೆ ಜ್ವರ ಬಂದ್ರು ಕೂಡ ದವಾಖಾನೆ ಹೋಗ್ರಿ. ಅಲ್ಲಿ ಮಂದಿ ಆ ಹಳ್ಳಿಯಾಗಿನ ಮಂದಿ ಗುರುಬರ ಸರ್ ಆಶ್ರಮಕ್ಕೆ ಬರ್ತಾವ.
ಗುರುಬಸವರಾಜ ಯಾಕ ನೋಡ್ರಿಪ್ಪ ನಿನ್ನ ಸ್ವಲ್ಪ ಮೈ ಬಿಸಿ ಆಗೈತೆ ಅಂತ ಹುಡುಗರು ಕರ್ಕೊಂಡ್ಬಂದು ತೋರಿಸ್ತಾರೆ. ದವಾಖಾನೆ ಹೋಗೋದಿಲ್ಲ ಅವರು. ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಾಗ ಈ ನಮೂನಿ ಅವ್ರ ಬಗ್ಗೆ ಇದು. ಆಮೇಲೆ ಗುರುಬಸವರು ಹೇಳ್ತಿದ್ರು, ಅವ್ರು ಬಂದವರೆಲ್ಲ ಯಾರು ನಿಮ್ಗ ಪ್ರವೇಶ ಆಗಿರ್ತಾರಲ್ಲ, ಅವ್ರು ನಿಮಗ್ ಬೇಕಾದವರು ನಿಮ್ ಸಂಬಂಧಿಕರ ಇರ್ತಾರ, ನಿಮ್ಗ ಅವ್ರಿಗೆ ಬಾಂಧವ್ಯ ಇರ್ತದ, ಅದ್ಕ ಬಂದಿರ್ತಾರಂತ. ಅಜ್ಜ ಮೊಮ್ಮಗ ನೋಡಕ್ ಬಂದಿರ್ತಾರ, ಅಮ್ಮ ಮೊಮ್ಮಗ ನೋಡಕ್ ಬಂದಿರ್ತಾರ. ಏನೋ ನಮಗ್ ಸಿರಿ ಉಡ್ಸಿಲ್ಲ, ಸಿರಿ ಉಡಿಸೋದು ಕೇಳಕ್ ಬಂದಿರ್ತಾರ. ಇಂಥವ್ರು ತಿನ್ನುವ ಆಸೆ ಆಗೈತಿ, ಗಿರಿಮಿಟ್ ತಿನ್ನುವ ಆಸೆ ಆಗೈತಿ ಬಂದಿನಿ ಅಂತ, ಹೋಳಿಗೆ ತಿನ್ನುವ ಆಸೆ ಆಗೈತಿ ಬಂದೇವ ಅಂತ ನೋಡ್ರಿ ನೀವು ಎಲ್ಲಾ ಹೇಳ್ತಾವ. ಅಂದ್ರ ಪಾರಮಾರ್ಥಿಕ ಸತ್ಯ ಅಲ್ಲ, ಪ್ರಾತಿಭಾಷಿಕ ಅಥವಾ ವ್ಯವಹಾರಿಕ ಸತ್ಯದಾಗ ಬರ್ತದ. ಬ್ರಹ್ಮನಂತೆ ಸತ್ಯ ಅಲ್ಲ ಇದು. ಆದ್ರೆ ವ್ಯವಹಾರಿಕವಾಗಿ ಪ್ರಾತಿಭಾಷಿಕವಾಗಿ ಹೆಂಗ್ ನಮಗೆ ಈಗ ಜಗತ್ತು ಹೊರಾಗತೈತಿ, ಹಂಗ ಅದು ಕೂಡ ಸ್ವಲ್ಪ ಹೊತ್ತು ಕಾಡ್ತದ. ಕೆಲವು ಮಂದಿಗೆ ಕಾಡಿ ಆಮ್ಯಾಗ ಇಲ್ದಂಗ ಆಗ್ತದ, ಕೆಲವು ಮಂದಿಗೆ ನಿರಂತರ ಕಾಡ್ತಾವ. ಬಟ್ ಏನದ ಮಾನಸಿಕ ಆದವರು ಹಿಂಗ ಆಗ್ತಾರ, ಗಾಯಸಿಕ ಆದವರು ಹಿಂಗ ಇರ್ತಾರ. ಅದು ಯಾವ್ದು ಅನ್ನೋದನ್ನ ಅದು ನೋಟ್ ಮಾಡಿ ಉಳಿದಿದ್ದಕ್ಕೆ ಉಪಚಾರ ಕೊಡ್ಬೇಕು ನೋಡ್ರಿ. ನನ್ನ ಅನುಭವದ ಮಾತು ಹೇಳ್ಬೇಕಂದ್ರ ಅದು ಯಾವ್ದು ಅನ್ನೋದು ನೋಟ್ ಮಾಡ್ಬೇಕು ಮೊದಲು, ಆಮ್ಯಾಗ ಅದಕ್ಕೆ ಉಪಚಾರ ನೀಡ್ಬೇಕು. ಬೇರೆಯವ್ರಿಗೆ ಏನೋ ಮಾಡ್ಸಿದಾರೆ ಅಂತಾರಲ್ಲ, ಅದು ನಿಜಾನ ಗುರುಗಳೇ? ಮಾಡಿಸ್ತಾರ ಆತರ? ಅದು ಆಗತ್ತಮ್ಮ, ಆಗತ್ತೆ. ಅದಕ್ಕೆ ಮಾಟ ಅನ್ನೋದು. ಮಾಟ ಅಂತ ತಿಳ್ಕೊಂಡು ಅವ್ರು ಕೆಲವೊಂದು ವಶೀಕರಣ ಮಾಡ್ಕೊಂಡಿರ್ತಾರ. ಅವ್ರು ಆ ವಶೀಕರಣ ಮಾಡ್ಕೊಂಡಂತ ಸೂಕ್ಷ್ಮ ಶರೀರದಿಂದ ಇವ್ರ ಮ್ಯಾಗ ಬಿಡ್ತಾರ. ಅದು ದುರ್ಬಲ ಮನಸ್ಸಿನ ಮ್ಯಾಗ ಅದು ಪ್ರಯೋಗ ಆಗ್ತದ. ಸಬಲ ಅಗ್ರಿ ಒಳ್ಳೆ ಗಟ್ಟಿ ಮನಸ್ಸಿದವ್ರ ಮ್ಯಾಗ ಏನ್ ಮಾಡಕ್ಕೂ ಆಗಂಗಿಲ್ಲ. ಈಗ ಹಿಪ್ನೋಟಿಸಮ್ ಮಾಡ್ತಾರ ನೋಡ್ರಿ, ಎಲ್ಲರ ಮ್ಯಾಗ ಹಿಪ್ನೋಟಿಸಮ್ ಆಗಲ್ಲ. ಯಾರು ದುರ್ಬಲ ಇರ್ತಾರ ಮನಸ್ಸು, ಅವ್ರ ಮ್ಯಾಗ ಅಷ್ಟೇ ಹಿಪ್ನೋಟಿಸಮ್ ಮಾಡ್ತಾರ. ಅವ್ರು ಕೂಡ್ರಂದ್ರ ಕೂಡ್ತಾರ, ನಿಂದ್ರಂದ್ರ ನಿಂದಿರ್ತಾರ, ನಾಯಿಗತೆ ಹೋದ್ರ ನಾಯಿಗತೆ ಹೋದಿರ್ತಾರ. ಅವ್ರ ಕೈಯಾಗ ಅವ್ರ ಮನಸ್ಸು ಅವ್ರ ಕೈಯಾಗ ಕಂಟ್ರೋಲ್ ಬಂದ್ಬಿಡ್ತದ. ನಮ್ ಕಂಟ್ರೋಲ್ ಐತಂದ್ರ ಇದು ಇಷ್ಟೆಲ್ಲ ಆಗ್ತಾರಪ್ಪ ಅವ್ರ. ಹೌದೌದು, ನಮ್ ಮನಸ್ಸು ಅವ್ರ ಕೈಯಾಗ ಕಂಟ್ರೋಲ್ ಬಂತಂದ್ರ ಅವ್ರು ಹೆಂಗ್ ಹೇಳ್ತಾರ ಅಂತ ಕೇಳ್ತೇವೆ ನಾವು. ಇದು ದಾವಣಗೆರೆ ಹತ್ರ ಕರ್ಬಸಯ್ಯನ ಮಠ ಅಂತ ಐತ್ರಿ. ಅಲ್ಲಿ ವಿಶೇಷ ದೆವ್ವಗಳು ಬಿಡ್ಸದ್ರಿ. ಅಲ್ಲಿ ಹೋಗ್ಬಿಟ್ರೆ ನೂರಾರು ಹೆಣ್ಮಕ್ಳು ಮೈ ಮೇಲೆ ಪರವಿಲ್ದಂಗ ಅಡ್ಡಾಡೋದೇನು, ಕುಣಿಯೋದೇನು ಚಿತ್ರ. ಉಕ್ಕುಡುಗಾತ್ರಿ, ಕರೆಕ್ಟ್. ಅವ್ರೆಲ್ಲ ಹೆಚ್ಚು ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರ ನೋಡ್ರಿ ಅಪ್ಪಾರ, ಗಮನಿಸಿ ನೋಡಿದ್ರ. ಹೌದೌದು, ಹೆಚ್ಚು ಗ್ರಾಮೀಣ ಪ್ರದೇಶದಿಂದ ಇರ್ತಾರೆ. ಹೆಚ್ಚು ಗ್ರಾಮೀಣ ಪ್ರದೇಶದಿಂದ ಇರ್ತಾರೆ. ಮತ್ತ ಅದು ಅಲ್ಲಿ ಏನಾಗೈತೆ ಅಂದ್ರ ಏನಾರ ಆಗೈತೆ ಅಂದ್ರೆ ಗಾಳಿ ಮೊದಲು ಗಾಳಿ ಹೋಗ್ತಾರ ಅವ್ರು. ಇಲ್ಲ ಯಾವ್ದೋ ರೋಗಾಣು ಪ್ರವೇಶ ಆಗೈತಿ, ಅದಕ್ಕೆ ಆಂಟಿಬಯೋಟಿಕ್ ಕೊಡ್ಬೇಕು, ಗುಳಿಗೆ ಕೊಡ್ಬೇಕು, ದವಾಖಾನೆ ತೋರಿಸ್ಬೇಕು ಅನ್ನೋದ್ರಿಂದ ಮೊದಲು ಗಾಳಿ ಹೋಗ್ತಾರ. ಅಷ್ಟ ಹಳ್ಳಿಯೊಳಗ ಅದ ನೋಡ್ರಿ. ನಾನು ಕಣ್ಣಾರೆ ಕಂಡಿದ್ದು ಹೇಳತ್ತೀನಿ. ಮತ್ ಇಂಥ ಒಂದು ವಾತಾವರಣದಾಗ ಇಲ್ಲ ಅನ್ನೋರು ಇದ್ರೆ ನೀವೆಲ್ಲ ಪುಣ್ಯವಂತರು. ಈ ದೆವ್ವ ಪವ್ವ ಇಲ್ರಿ ಅನ್ನೋರು ಪುಣ್ಯವಂತರು. ನೀವ್ ಹೇಳ್ದಂಗಪ್ಪ ಪ್ರಾತಿಭಾಷಿಕ ಸತ್ತದ ಆದ್ರೆ ಅದು ಪ್ರಾತಿಭಾಷಿಕ ಬರೋಬರ್. ಅವ್ರ ಒಬ್ರಿಗೆ ಕಾಣ್ತಿರ್ತದ, ಎಲ್ಲರಿಗೂ ಕಾಣೋದಿಲ್ಲ. ಮತ್ತ ಆ ದೆವ್ವಗಳಿಂದ ಸತ್ಯ ಸಂಗತಿಯನ್ನ ಹೊರಬರ್ತದಲ್ರಿ ಪಜ್ಜೆ? ಬಂದ್ರು ಕೂಡ ಅದು ಸತ್ಯ ಅಂತ ಒಪ್ಪೋದಿಲ್ಲ ಅದು ಗೌರ್ಮೆಂಟ್. ಅದನ್ನು ನಿಜ. ಇವಾಗ ನಮ್ಗೆ ಪಂಚಭೂತಗಳು ಇದೆ ಅಂತ ಹೇಳ್ತಿಲ್ಲ ಗುರುಗಳೇ. ಕೆಲವ್ರು ಯಾರು ಹೇಳಿದ್ವಿ ನಮ್ಮಲ್ಲೇ ಪಂಚಭೂತ ಅಂತ ಇದೀವಿ, ಆ ಭೂತ ದೇವ ಅದು ಭೂತನೇ. ಅಲ್ಲಿ ಇರುವಂತ ಪಂಚಭೂತದಲ್ಲಿ ಅದು ಒಂದು ಭೂತ ಅಂತ, ಅದು ನಿಜನಾ ಗುರುಗಳೇ? ಅಂದ್ರೆ ಮತ್ತೆ ಈಗ ಅದು ಈ ಅಜ್ಞಾನ ಅನ್ನೋದೊಂದು ಭೂತ ಅಂತ ಹೇಳ್ತೀವಿ ನಾವು. ಈಗ ನೋಡ್ರಿ, ಈಗ ಮನುಷ್ಯ ಏನಂತ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಇನ್ನೊಂದು, ಒಬ್ಬ ಬ್ರಾಹ್ಮಣ ಸ್ತ್ರೀ ಮ್ಯಾಗ ಒಬ್ಬ ಮುಸ್ಲಿಂ ಶರೀರದ್ದು ಭೂತ ಪಡ್ಕೊಂಡೈತೆ ಅಂತ ತಿಳ್ಕೊಡ್ರಿ. ಅವಾಗ ಆಕಿ ಬ್ರಾಹ್ಮಣರಿಗೆ ಹೆಣ್ಮಗಳು ಬಾಳ ಮಡಿಲಿ ಇರುವಂತ ಹೆಣ್ಮಗಳು ನನಗ ಕೋಳಿ ತತ್ತಿ ತಂದ್ಕೊಡ್ರಿ, ನನಗ ಚಿಕನ್ ತಂದ್ಕೊಡ್ರಿ ಅಂತ ಕೇಳ್ತಾಳೆ. ಕೇಳಿರಿ ನೀವು? ಗೊತ್ತಿಲ್ಲ ಗುರುಗಳೇ, ಇಲ್ಲಿ ಹೇಳಿದ್ ಕೇಳಿದೀನಿ. ಆತಾರಪ್ಪ ಆತಾರ ನೀವು ನೋಡಿ ನಿಜವಾದ ಮಾತ್ರ ಅದು. ಮತ್ತ ಆಕಿ ಬ್ರಾಹ್ಮಣ ಇದ್ದಂತ ಹೆಣ್ಮಗಳು ನನಗ್ ಕೋಳಿ ತಂದ್ಕೊಡ್ರಿ, ಚಿಕನ್ ತಂದ್ಕೊಡ್ರಿ, ಮೀನಾ ತಂದ್ಕೊಡ್ರಿ ಅಂತ ಅಂದ್ರೆ ಏನಂತೀರಿ ನೀವು? ಅದು ಸೂಕ್ಷ್ಮ ಶರೀರ.
ನೀವು ನಾನಿನ್ನ ಬಿಡಲಾರೆ ಅನ್ನುವಂತ ಸಿನಿಮಾದಾಗ ತೋರ್ಸ್ಯಾನ ನೋಡ್ರಿ ಅವ ಡೈರೆಕ್ಟರ್ ಹೆಂಗ್ ತೋರ್ಸ್ಯಾನ ಅಂದ್ರ ಅವ ಅನಂತನಾಗನ ಮೈ ಒಳಗ ಅದು ಪ್ರವೇಶ ಆಗ್ತದ. ಅದು ಒಳಗ ಸೂಕ್ಷ್ಮ ಶರೀರ ಇರ್ತದಲ್ಲ ಒಳಗ ಜೀವಂತ ಮನುಷ್ಯನಿಗೆ ಅದನ್ನ ಆಕ್ರಮಣ ಮಾಡ್ತದ ಒಳಗ. ಆಕ್ರಮಣ ಮಾಡಿ ಆ ಸೂಕ್ಷ್ಮ ಶರೀರನ ಇಲ್ಲ ಅದ್ ಏನಪ್ಪಾ ದೌಡ ಮಾಡಿ ಇದು ಕೆಲಸ ಮಾಡಕ್ ಚಾಲು ಮಾಡ್ತದ ಆ ಶರೀರದ ಮೂಲಕ. ಅದಕ್ಕೆ ಬರೀ ಸೂಕ್ಷ್ಮ ಶರೀರ ಅಷ್ಟ ಇರ್ತದ್ರಿ. ಯವ್ವ ಅಂದ್ರೆ ಏನಂದ್ರೆ ನಿಮ್ಗೆ ಸೂಕ್ಷ್ಮ ಶರೀರ ಅಷ್ಟ ಇರ್ತದ, ಸ್ಥೂಲ ಶರೀರ ಇರುದಿಲ್ಲ. ಸ್ಥೂಲ ಶರೀರ ಇಲ್ಲಂದ್ರ ಅದಕ್ಕೆ ಭೋಗ ಬೇಕಾದಾಗ ಯಾವ್ದರ ಸೂಕ್ಷ್ಮ ಮನಸ್ಸಂತತಿ ಅದ್ರೊಳಗ ಅತಿಕ್ರಮಣ ಮಾಡಿ ನನ್ನ ಬೇಡಿಕೆಗಳನ್ನ ಈಡೇರಿಸ್ಕೊತದ. ನಾ ಏನ್ ತಿನ್ಬೇಕಾಗಿ ಕೆಲವರಿಗೆ ಅಪ್ಪಾಜಿ ಅವರ ಕೆಲವರಿಗೆ ಮಾತನಾಡಕ್ ಬೇರೆ ಭಾಷೆನ ಮಾತನಾಡಕ್ ಬರಲ್ಲ. ಆದ್ರ ಅದನ್ನ ಅವರಲ್ಲಿ ಪ್ರವೇಶ ಆಗಿತ್ತಂದ್ರ ಎಲ್ಲವೂ ಭಾಷೆಗಳನ್ನ ಮಾತನಾಡ್ತಾರ. ಅದ ಹೇಳ್ತಿರಲ್ಲ ಈಗ ಸೂಕ್ಷ್ಮ ಶರೀರ ಗ್ರಹಣ ಮಾಡ್ತೇವ್ರಿ. ಭಾಷೆ ಕಲ್ಚರ್ ಎಲ್ಲ ಗ್ರಹಣ ಮಾಡ್ತದ ಸೂಕ್ಷ್ಮ ಶರೀರ. ಹೌದು ಹೌದು. ಆ ಭಾಷೆ ಮುಸ್ಲಿಂ ಭಾಷೆ ಬರೋದಿಲ್ಲ ಹೆಣ್ಮಗಳಿಗೆ. ಗಂಗೂಬಾಯಿ ಕುಲಕರ್ಣಿ ಅಂತ ತಿಳ್ಕೊಡ್ರಿ. ಹಂಗ ಒಂದು ಉದಾಹರಣೆ ಹೇಳಕತ್ತೀರಿ, ಯಾರು ವ್ಯಕ್ತಿ ಹೆಸರು ಹೇಳಕತ್ತಿಲ್ಲ. ಆಕೆ ಮುಸಲ್ಮಾನ್ರ ರೆಹಮಾನ್ ಬಿ ಆಗಿ ಬಂದಂತ ಏನ್ ಮಾಡ್ತೀರಿ ನೀವು? ಮುಜೆ ಓಲಾವ್ ಅಂತ ನೋಡ್ರಿ, ಕೇಳ್ರಿ ನೀವು ಅಂತಾರೆ, ಹೋಗಿ ನೋಡ್ರಿ ಗೊತ್ತಾಗ್ತದ. ಇಲ್ಲ ಬರಂಗಿಲ್ಲ. ಆದ್ರೆ ದೆವ್ವ ಅಂದ್ರೆ ಏನು? ಸೂಕ್ಷ್ಮ ಶರೀರ ಒಳಗಿಂದ ಅದನ್ನ ಆಕ್ರಮಣ ಮಾಡ್ತದ. ಅದು ಡೈರೆಕ್ಟರ್ ಬಸ್ ತೋರ್ಸ್ಯಾನ ಪಿಕ್ಚರ್ ನೋಡ್ರಿ. ನಾನಿನ್ನ ಬಿಡಲಾರೆ ಪಿಕ್ಚರ್ ನೋಡ್ರಿ. ಅತಿಕ್ರಮಣ ಮಾಡ್ತದೆ. ಆಮ್ಯಾಗ ಹೋದಾಗ ಮತ್ತೆ ಇವ್ರು ನಾರ್ಮಲ್ ಆಗ್ತದ. ಅವ್ನ ಮುಖ ಬ್ಲೂ ಕಲರ್ ಆಗ್ಬಿಡ್ತದ, ಇದು ಆಗ್ಬಿಡ್ತದ ಅನಂತನಾಗ್ ಅಂತ. ಅಲ್ಲಿ ಹಂಗ ತೋರ್ಸ್ಯಾರ, ಲಾಕ್ಷಣಿಕವಾಗಿ ಹಂಗ ತೋರ್ಸ್ಯಾರ. ಇಲ್ಲೇನು ಬ್ಲೂ ಆಗೋದಿಲ್ಲ, ವಿಕಾರ ಆಗ್ತದ. ವಿಕಾರ ಆಗಿರ್ತದ. ಒಂದ್ ನಮೂನಿ ಗ್ಲೂಮಿ ಕಣ್ಣು ಬಾವು, ಗಲ್ಲ ಬಾವು, ಒಂದ್ ನಮೂನಿ ಅವ್ರು ಈ ಲೋಕದಾಗ ಇಲ್ಲಪ್ಪ, ಅವ್ರು ಬೇರೆ ಲೋಕದಾಗ ಅದಾರೇನೋ ಅನ್ನೋನ್ ಕಾಡ್ತಿರ್ತಾರ. ನೋಡ್ರಿ ಲಕ್ಷಣ ನೋಡ್ರಿ, ಮಾರಿ ಮ್ಯಾಗ ಗೊತ್ತಾಗ್ತದೆ. ಈಗ ಶಂಕರಾಚಾರ್ಯರು ಮಂಡನ್ ಮಿಶ್ರ ವಾದದೊಳಗ ಶಾರದಾ ದೇವಿ ನಿರ್ಣಾಯಕ ಆಗಿರ್ತಾವ. ಅವಾಗ ನಿರ್ಣಾಯಕ ಸೋಲ್ತಾವ ಮಂಡನ್ ಮಿಶ್ರ. ಹೌದು. ನನ್ನ ಸೋಲಿಸ್ರಿ ಅಂತ ಆಕಿ. ಅಂದ್ರ ನಾನು ಅರ್ಧ ಶರೀರಿ, ನನ್ನನ್ನ ಸೋಲಿಸಿದ್ರ ಪೂರ್ಣ ಸೋಲಿಸಿದಂಗ ಆಗತ್ತ. ನನ್ನ ಇದಕ್ಕೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂತ ಹೇಳಿ ಆಕಿ ತನ್ನ ಗೃಹಸ್ಥಾಶ್ರಮದ ಪೈಕಿ ಪ್ರಶ್ನೆಗಳನ್ನು ಕೇಳ್ತಾವ. ಅವರು ಸನ್ಯಾಸಾಶ್ರಮದೊಳಗೆ ಇದ್ಕೊಂಡು ಗೃಹಸ್ಥಾಶ್ರಮದ ಪ್ರಶ್ನೆಗೆ ಉತ್ತರ ಹೆಂಗ್ ಹೇಳ್ಬೇಕು? ಅನುಭವ ಇಲ್ಲ ಅವ್ರಿಗೆ, ಆಗುದಿಲ್ಲ. ಹಂಗ ನನಗೆ ಟೈಮ್ ಕೊಡ್ರಿ ಅಂತಂತಾರ ಅವ್ರು. ಹೌದೌದು. ಟೈಮ್ ಕೊಡ್ರಿ ಅಂತ ಹೇಳಿ ತಮ್ಮ ಶಿಷ್ಯರಿಗೆ ಹೇಳಿ, ನಾನು ಈ ಸ್ಥೂಲ ಶರೀರ ಬಿಡ್ತೇನೆ, ಸೂಕ್ಷ್ಮ ಶರೀರದಿಂದ ಆ ಯಾವ ಗೃಹಸ್ಥಾಶ್ರಮದೊಳಗೆ ಆಗಿರ್ತಕ್ಕಂಥ ಅನುಭವವನ್ನು ಪಡ್ಕೊಂಡ್ ಬರ್ತೀನಿ, ನೀವು ಕಾಯಿರಿ ಇದನ್ನ ಅಂತ ಹೇಳ್ತಾರ. ಅದನ್ನ ಗವಿಯೊಳಗಿಟ್ಟು ಅವ್ರನ್ನ ಕಾಯಕ್ ಹಚ್ಚಿ ತಾವು ಸೂಕ್ಷ್ಮ ಶರೀರದಿಂದ ಕಾಶಿರಾಜನ ಒಂದು ಅಂತ್ಯ ಆಗಿರ್ತೈತಿ. ಅದೇ ಟೈಮ್ನೊಳಗ ಇವ್ರು ಅವನ ಇದ್ರೊಳಗೆ ಪ್ರವೇಶ ಆಗ್ತಾರ. ಪ್ರವೇಶ ಆಗಿ ಆ ರಾಜ್ಯ ಕಾರ್ಭಾರ ಮಾಡಕ್ ಚಾಲು ಮಾಡ್ತಾರ ಅಲ್ಲಿ. ಆಮೇಲೆ ಗೃಹಸ್ಥಾಶ್ರಮದ ಅನುಭವವನ್ನ ತಾವು ತಮ್ಮ ಪತಿಯನ್ನೇ ಪಡ್ಕೋತಾರ. ಪಡ್ಕೊಂಡಾಗ ಅವ್ರ ಆಚರಣೆ ಬದ್ಲಿ ಆದದ್ದು ಆ ಹೆಣ್ಮಗ್ ಗುರ್ತಾ ಹಿಡಿತಾವ. ನನ್ನ ರಾಜ್ಯಭಾರ ಮಾಡುವಾಗ ಅವ್ನು ರಾಜಸ ಗುಣದವ್ ಇದ್ದವ, ಈಗ ಸಾತ್ವಿಕ ಗುಣದಿಂದ ಆಗ್ತಕ್ಕಂತ ಒಂದು ಭಾವನಾ ಬರಕತ್ತೈತಿ, ಇವ್ ಯಾರು ಬ್ಯಾರೆ ಅದ ನೀವ ಅಂತೇಳಿ ಗುರ್ತಾ ಹಿಡಿತಾವ. ಬ್ಯಾಗಿನ ಕೋಕ ಮಾತ್ರ ಅದ ಐತಿ, ಒಳಗ್ ಬ್ಯಾರೆ ಅದ ಅಂತ. ಈ ಗುಣಾದಿಗಳು ಬ್ಯಾರೆ ಅದಾವಲ್ಲಿ. ಇವನು ಏನೋ ಈಶ್ವರನ ಶರೀರ ಇರ್ಬೇಕಿದು, ಮಾಡ್ರಿ ಅಂತ ಹೇಳಿ ತನ್ನ ಮಂತ್ರಿಗಳಿಗೆ ಹೇಳ್ತಾಳ ಹೆಣ್ಮಗಳು. ಪತ್ತೆ ಮಾಡ್ರಿ ಅಂತೇಳಿ ಹೇಳಿಂದ ಅವ್ರೆಲ್ಲಾ ಕಡೆಗೆ ಎಲ್ಲೇ ಬರುತ್ತೆ ಶರೀರ ಅದಾವ ಎಲ್ಲಾ ಪತ್ತೆ ಮಾಡ್ತಾರ. ಅವಾಗ ಇವ್ರು ಒಂದು ಗವಿಯೊಳಗೆ ಕಾಯ್ಕೊಂಡು ಕುಂತಿರ್ತಾರ. ಅವಾಗ ಇವ್ರು ಸೂಕ್ಷ್ಮ ಶರೀರದಿಂದ ಇದ್ದದ್ದು ನಾ ಹಿಂಗ್ ಬಿಟ್ಟು ಬಂದಿನ ನೆನಪಾರ ಹೋಗಿರ್ತೈತಿ ಇವ್ರಿಗೆ ಆಗಲೇ. ಅವಾಗ ಅವ್ರ ಶಿಷ್ಯರು ಎಷ್ಟು ವಾದ್ಯ 6 ತಿಂಗಳಾಗಕ್ ಬಂತು, ಏನಿದು ಹಕ್ಕಿಕತ್ತು, ನಮ್ ಗುರುಗಳು ಹೊಳ್ಳಿ ಬರ್ಲಿಲ್ಲ, ಚಿಂತೆ ಮಾಡಿ ಸ್ಮರಣ ಮಾಡಿ ಮತ್ತ ಶಂಕರಾಚಾರ್ಯ ಸೂಚನೆ ಕೊಡ್ತಾರ ಅವ್ರು. ಅವಾಗ ಅವ್ರ ಶಂಕರಾಚಾರ್ಯ ಹೌದಂತ ಹೇಳಿ ನೆನಪು ಮಾಡ್ಕೊಂಡು ಮತ್ತೆ ಹೊಳ್ಳಿ ಆ ಶರೀರಕ್ಕೆ ಬರೋದ್ರೊಳಗನ ಮೃತ ಶರೀರ ಆ ರಾಣಿ ಮಂತ್ರಿ ಸಿಕ್ಬಿಟ್ಟಿರ್ತದ. ಇದು ಯೋಗೀಶ್ವರನ ಶರೀರ, ಇದನ್ನ ಸುಟ್ಟು ಬಿಡ್ರಿ ಅಂತ ಹೇಳಿ ಹೇಳಿದ್ರ ಸುಡಕ್ ಹೋಗ್ತಾರ.
ಸುಡಾಕ್ ಹೋದ್ ಕೂಡ್ಲೆ ಅದ ಬೆಂಕಿ ಹೆಚ್ಚಿರ್ತೈತಿ, ಬೆಚ್ಚಗ ಅದು ಅವನ್ ಕಾಲ್ ಕಡೆಗೆ ಹೆಚ್ಚಿರ್ತೈತಿ. ಅವಾಗ ಅವ್ರಿಗೆ ಸ್ಮೃತಿ ಬರ್ತೈತಿ. ಹ್ಮ್ ಅವಾಗ ರಾಜನ ಶರೀರ ಬಿಟ್ಟು ಈ ಶರೀರದೊಳಗೆ ಪ್ರವೇಶ ಆಕ್ಕ. ಅದು ಈ ಶರೀರದೊಳಗೆ ಪ್ರವೇಶ ಆದ ಕೂಡಲೇ ನಾವು ಸ್ವಲ್ಪ ಕಾಲಿಗೆ ಅದು ಬೆಂಕಿ ತಗಲಿರ್ತೈತಲ್ಲ, ಅಡ್ಡಾಡಕ್ ಬರ್ತಿರೋದಿಲ್ಲ. ಹಾ ಅವಾಗ ಶಿಷ್ಯರು ಅವಾಗ ಪಾಲ್ಕಿ ತಗೊಂಡ್ಬರ್ತಾರ. ಅಲ್ಲಿಂದ ಪಾಲ್ಕಿ ಉತ್ಸವ ಚಾಲು ಆತಂತೇಳಿ ಹೇಳ್ತಾರ ಇದ್ರೊಳಗೆ, ಶಂಕರಾಚಾರ್ಯ ಚರಿತ್ರದೊಳಗ ಅವ್ರನ್ನ ಕರ್ಕೊಂಡ್ ಬರ್ತಾರ. ಅವಾಗ ಈ ಸೂಕ್ಷ್ಮ ಶರೀರ ಅನ್ನುವಂಥದ್ದನ್ನ ಮತ್ತೆ ಹೊಳ್ಳಿ ಶಂಕರಾಚಾರ್ಯ ತಮ್ಮ ಶರೀರದೊಳಗೆ ಪ್ರವೇಶ ಆಗಿ ಆ ಮಂಡಲ ಮಿಶ್ರರು ಕೂಡ ವಾದವನ್ನು ಹೇಳ್ತಾರ, ಪ್ರಶ್ನೆಗಳನ್ನ. ಈ ರೀತಿಯಾಗಿ ಆ ಶಾರದಾಬಾಯಿ ಆಕೆಯ ಒಂದು ಇದನ್ನ ಸಮಾಧಾನ ಮಾಡ್ತಾರ ಅಂತ ಬರ್ತದ. ಪರಕಾಯ ಪ್ರವೇಶ ಅಂತ ಕರ್ಕೊಂಡು. ಪರಕಾಯ ಪ್ರವೇಶ ಅಂದ್ರೆ ಸೂಕ್ಷ್ಮ ಶರೀರದಿಂದನೂ ಹೋಗುದಲ್ರಿ. ಹೌದೌದು, ಸೂಕ್ಷ್ಮ ಶರೀರದಿಂದ ಹೋಗುದು. 17 ತತ್ವದ ಏನ್ ಶರೀರ ಅದಲ್ಲ, ಪಂಚ ಪ್ರಾಣ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಮನಸ್ಸು ಬುದ್ಧಿ ಹಿಡ್ಕೊಂಡ್ರೆ 13, ಚಿತ್ತ ಅಹಂಕಾರ ಹಿಡ್ಕೊಂಡ್ರೆ 19 ಶರೀರ ಏನದ ಅಪಂಚೀಕೃತ ಮಹಾಭೂತಗಳಿಂದ. ನಿಮ್ಗೆ ಚಂದ್ರೋದಯ ಬಲ್ಲವರಿಗೆ ಈ 19 ಏನ್ ಅಂಗಗಳಿಂದ ಕೂಡಿದಂತಹ ಸೂಕ್ಷ್ಮ ಶರೀರ ಐತಿ, ಇದು ಅಪಂಚೀಕೃತ ಮಹಾಭೂತಗಳಿಂದ ಆಗಿರ್ತದ. ಅದು ಗಾಳಿ ಹೆಂಗಿರ್ತದ, ಅದು ನೀವ್ ಎಲ್ಲಿ ನೋಡ್ತೀರಿ ಅಂತ ನಿಮ್ ನೋಡಾಕ ಒಂದೇ ಒಂದ್ ಅವಸ್ಥೆ ಅಂದ್ರ ಸ್ವಪ್ನಾವಸ್ಥೆಯಲ್ಲಿ ಒಬ್ಬರದ ನೋಡಿ. ಈಗ ಬಿಜೆ ಪಾಟೀಲ್ರು ಈಗ ಸ್ಥೂಲವಾಗಿ ಸ್ಥೂಲ ಶರೀರದಾಗ ಮಾತಾಡಿದ್ರು. ಈಗ ನೀವು ವಿಚಾರ ಮಾಡ್ರಿ, ನೀವು ಸ್ವಪ್ನದಾಗ ಒಬ್ರು ಬಿಜೆ ಪಾಟೀಲ್ ಅದಾರ, ಅದೇ ಸೂಕ್ಷ್ಮ ಶರೀರ. ಹಂಗ ಆ ಸೂಕ್ಷ್ಮ ಶರೀರ 19 ತತ್ವದಾಗ್ಲಿ 17 ತತ್ವದ ಏನಾಯ್ತಲ್ಲ, ಅದು ಶರೀರ ಗಾಳಿ ಹಂಗಿರ್ತದ. ಅದಕ್ಕ ಗಾಳಿ ಗಾಳಿ ಅಂತ ನಂಬಿದೆ. ಗಾಳಿ ಬಡದೈತ ಅವಂಗ, ಗಾಳಿ ಬಡದೈತ ಅವಂಗ, ದೇವ್ ಬಡದೈತ ಅವಂಗ ಅಂತ. ಒಂದಕ್ಕೊಂದು ವ್ಯತಿರೇಕ ಅದಾವಲ್ರಪ್ಪ ಅವ್ರು, ಮೂರು ಒಂದಕ್ಕೊಂದು ವ್ಯತಿರೇಕ ಅದಾವ. ಸೂಕ್ಷ್ಮ ಸ್ಥೂಲ ಕಾರಣ ಹೌದೌದು, ಒಂದೇ ಒಂದ್ ಸೇರೋದಿಲ್ಲ. ಹೌದು. ಅಪ್ಪಾರ ನಿನ್ನೆ ಪಿರಮಿಡ್ ಸಂಸ್ಥಾಪಕರ ಪತ್ರಿಯವ್ರ ಬಗ್ಗೆ ಹೇಳಿದ್ನಲ್ರಿ. ಅವ್ರ ಆಕ್ಸಿಡೆಂಟ್ ಆದಾಗ ಅವ್ರು ಮೊದಲು ಇಸ್ಪೇಟ್ ಆಡ್ತಿದ್ರು, ಸಿಗರೇಟ್ ಸೇತಿದ್ರು, ಎಲ್ಲ ಮಾಡ್ತಿದ್ರು ಅವ್ರು. ಯಾವಾಗ ಒಂದು ಒಳ್ಳೆ ಆತ್ಮ ಬಂದು ಆ ಮೃತ ಶರೀರ ಸೇರ್ತು, ಪೂರ್ತಿ ಚೇಂಜ್ ನೋಡ್ರಿ. ಅವ್ರಿಗೆ ದೊಡ್ಡ ಸಾಧನೆ ಆಗ್ಬಿಟ್ರು ಅವ್ರು. ಅದೇ ಅದೇ ಅದೇ. ಈಗ ಮುಂದುವರ್ಸ್ರಿ. ಇದು ಏನದ ಬಹಳ ಆಸಕ್ತಿ ಇತ್ತು ಮಂದಿಗೆ. ಸ್ವಲ್ಪ ವೇಟ್ ಮಾಡೋದ್ ಹೋಗೋಣ. ಯಾಕಂದ್ರೆ ಬಹಳ ಮಂದಿಗೆ ಸಂಶಯ ಬಗೆಹರಿದಿರಂಗಿಲ್ಲ. ನನಗ ಎಷ್ಟು ದಿವಸ ಬಗೆಹರಿದಿದ್ದಿಲ್ಲ ಇದು. ಇವಾಗ ನಮಗ್ ಆಲ್ರೆಡಿ ಮುಂಚೆನೆ ಇರುತ್ತಲ್ಲ ಗುರುಗಳೇ, ಸೂಕ್ಷ್ಮ ಶರೀರ ಅದ್ರ ಜೊತೆಗೆ ಬಂದು ಅದು ಸೇರ್ಕೊಳ್ಳುತ್ತಾ? ಹೌದು 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 ಹೌದ್ರಿ, ಹೌದು ಬರೋಬರ್. ನಾನು ಹೆಸರು ಹೇಳುದಿಲ್ಲ. ಇಲ್ಲೇ ಧಾರವಾಡ ತಾಲೂಕ್ನಾಗ ಒಂದ್ ಊರಾಗ ಒಂದ್ ಹುಡುಗ 30 ರಿಂದ 35 ವರ್ಷ ಹುಡುಗ. ನಾ ಇಷ್ಟ ಹೇಳ್ತೇನೆ, ಕೆಲವು ಮಂದಿ ಯಾರು ಸಮೀಪ ಇರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಯಾರು ಅವ್ರು ಅನ್ನೋದು. ಅವರು ಶಾಸ್ತ್ರ ಹೇಳ್ತಿದ್ದ ಹುಡುಗ, ನಿಜಗುಂಡ್ರ ಶಾಸ್ತ್ರ ಹೇಳ್ತಿದ್ದ. ಈಗ ಒಂದ್ 5-6 ವರ್ಷ ಆಯ್ತು, ಅವ್ರ ಕಡೆ ಶಾಸ್ತ್ರ ಹೇಳೋ ಶಕ್ತಿನೂ ಹೋಗ್ಬಿಡೈತಿ. ಮತ್ತಂದ್ರ ಅವರ ಹೇಳ್ತಿದ್ರಿ ಶಾಸ್ತ್ರ ಅಂದ್ರ ಈಗ ಯಾಕೆ ಹೋತು, ಆ ಒಳಗೆ ಬೇರೆ ಒಂದು ಯಾವ್ದೋ ಸೂಕ್ಷ್ಮ ಶರೀರ ಹೇಳ್ತಿತ್ತು ಅಂತ ಅನುಮಾನ ಮಾಡಿದ್ವಿ ನಾವು. ಹಿಂಗೂ ಆತು. ಒಳ್ಳೆ ಕೆಲಸ ಮಾಡಿದಾಗ ನಾವು ಅದನ್ನ ದೇವ್ ಅನ್ನೋದಿಲ್ಲ, ಕೆಟ್ಟ ಕೆಲಸ ಮಾಡ್ತಂದ್ರೆ ದೇವ್ ಅಂತೀವಿ ನಾವು. ಇಷ್ಟ ಮಜಾ ಅದೇ ನಾವು. ಕರೆಕ್ಟ್. ಕನ್ನಡದಾಗ ಇನ್ನೊಂದು ಬಂದೈತೆ ನೋಡ್ರಿ, ಆಪ್ತ ಮಿತ್ರ ಅಂತ, ವಿಷ್ಣುವರ್ಧನ್ದು. ಅದರ ಕೂಡ ಸೇಮ್ ರೀ. ದೆವ್ವ ಕೆಟ್ಟದ್ದ ಮಾಡ್ತಾವ ಅಂತ ಹಿಂಗನೂ ಇಲ್ರಿ ಅಪ್ಪವ್ರ. ಅದ ಯಾಕಂದ್ರೆ ಈ ಆತ್ಮಾನಂದ ಅಪ್ಪವ್ರ ಪುಣ್ಯತಿಥಿ ಏನು ಮಾಡ್ತಿದ್ರಲ್ಲ, ಮಾಡಿ ಮೊದ್ಲ ಇದನ್ ಮಾಡ್ತಿದ್ರು ನೋಡ್ರಿ, ಇವು ಹಂಡೆ ಅದ ಹುಕ್ಕಿ ಮಾಡ್ತಿದ್ರ. ಮಾಡಿ ಅದನ್ನ ಆಶ್ರಮದ ಕಟ್ಟಿ ಮೇಲೆ ಇಟ್ಟು ಮಕ್ಕೊಂಡಿದ್ರಂತ್ರ. ಮಕ್ಕೊಂಡಾಗ ಇವು ಪಿಶಾಚಿ ಏನಾಗಿರ್ತಾವಲ್ರಿ, ಅವ ಅಲ್ಲಿ ಆಶ್ರಮದೊಳಗ ಮನುಷ್ಯನ ಮ್ಯಾಲ ಪರಿಣಾಮ ಆಗಿ ಒಂದ್ 7-8 ಉಳ್ಕೊಂಡಿದ್ವು ಅಂತ್ರಿ. ಇವು ಆಗಿದ್ ಘಟನಾನ ರೀ. ಅಪ್ಪವ್ರ ಇದ್ದಾಗ ಅದ್ನ ಹೊತ್ಕೊಂಡ್ ಹೊಟ್ಟಿದ್ರಂತ್ರಿ ಅವ್ರ. ಹೊತ್ಕೊಂಡ್ ಹೊಂಟೊತ್ನ್ಯಾಗ ಅವ್ರದ್ದು ಒಂದ್ ಗಿಡಕ್ಕ ಹುಲಿಯಾರ್ದ ನಿಲ್ಸಿ ಕಟ್ಟಿ ಬಂದು ಅಂದ್ವಂತ್ರಿ, ಅಪ್ಪರ
ಮತ್ ನೀವು ಪ್ರವಚನ ಮುಗಿಸಿ ಆರಾಮ್ ಮಕ್ಕೊಂಡಿದ್ರಿ ಅಂಡೆ ಹೊತ್ಕೊಂಡ್ ಹೊಟ್ಟಿದ್ರ ಅವ್ರನ್ನ ಕಟ್ ಬಿಟ್ಟು ನೋಡ್ರಿ ಅಂತೇಳಿ ಅಂದ್ ಹೋತ್ರಿ ಅವ್ ಹೋಗಿ ನೋಡಿದ್ರ ಗಿಡದಾತ್ರ ಇದ್ದು ಹತ್ರ ಇವ್ರಿಗೆ ಗುರ್ತತ್ ನೋಡ್ರಿ ಮಾರಿಗೆ ಅದ ಇಲ್ಲ ಆಗಿದ್ ಕಟ್ಟಾನವ್ರಿ ಇದು ಅಪ್ಪವ್ರ ಇದ್ದಾಗ ಹೌದು ಹೌದು. ಆಮೇಲೆ ಜೋತಪ್ಪ ಅಂತೇಳಿ ಜೋತಪ್ಪನ ಒಂದು ದೃಷ್ಟಾಂತ ಐತಿ ನೋಡ್ರಿ ಅವ್ನು ಪಿಶಾಚಿ ಅವನು ಪ್ರವಚನ ಕೇಳವನವ್ರಿ ಅವ ಅದ ರೀ ಏನೋ ದುರಾಸೆ ನೀವು ಕೇಳಿರ್ಬೇಕಲ್ರಿ ಅಪ್ಪಾರ ಅದನ್ನ ಕೇಳಿ ಜೂತಾಪನ್ ಕೇಳಿ ಹೆಬ್ಬಳ್ಳಿ ಹನುಮಂತ ಒಂದೊಂದು ಆಗ್ಯಾವಲ್ರಿ. ಹೆಬ್ಬಳ್ಳಿ ಹನುಮಂತಂದು ಅದ ಉದಾಹರಣೆ. ಹೌದ್ರಿ. ನನಗೂ ಮೊದಲ ಅದ ಅಂತ ಗೊತ್ತಿತ್ರಿ. ಈ ಅಧ್ಯಾತ್ಮ ಬಂದ್ಮೇಲೆ ನನಗೆ ಇಲ್ಲ ಅಂತ ಗೊತ್ತಾಗಿದ್ರಪ್ಪ ಅವ್ರ. ಹೌನ್ರಿ. ನೀವು ಒಂದ ಒಂದು ಉದಾಹರಣೆ ಹೇಳ್ಬಿಡ್ತೇನ್ರಿ. ನಾವು ಮಠದಾಗಿದ್ದ ಒಬ್ಬ ಯೋಗಿ ಶೆಲ್ರಾವಿ ಅಂತ ಗೊತ್ತಿರ್ಬೇಕು. ಪ್ರಸಿದ್ಧ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಪ್ರಸಿದ್ಧ ಆದಂತ ಅವರು ಪ್ರವಚನಕಾರರು. ಅವ್ರ ತಮ್ಮಾರು ನಮ್ಗೆಲ್ಲಾ ಹೇಳ್ತಾರೆ ಇಲ್ಲಿ ಮಠದಾಗ ಬಂದ ಅವರು ಈಗ ಶರೀರ ಬಿಟ್ರು, ಅವರು ಶರೀರ ಬಿಟ್ರು. ನಾವೆಲ್ಲಾ ಮನೆಗ್ ಹೋಗಿದ್ವಿ. ಅಂದರ್ ಸರ್ ಬಂದಿದ್ರು ಗೊತ್ತಿಲ್ಲ, ಈಗ 3-4 ವರ್ಷದಿಂದ. ಅವಾಗ ಅವರು ಪರೀಕ್ಷೆ ಮಾಡ್ಬೇಕಂತ ಹಿಂಗೇನ್ ನೀವು ಸಂಶಯ ಮಾಡಾಕತ್ತೀರಲ್ಲ ಹಂಗ ಸಂಶಯ ಇಟ್ಕೊಂಡ್ ಅಲ್ಲಿ ಬಂದ್ರು. ಆತ್ಮಾನಂದ್ರ ಹತ್ತಾರ ಬಾಳ ಹೇಳ್ತಾರ ಸೂಕ್ಷ್ಮ ಶರೀರ ಬಗ್ಗೆ, ನಾನು ಅಟ್ ನೋಡ್ಬೇಕು ಅಂತ ಬಂದ್ರು. ಹೊರಗೊಡದಂದ್ರಿ ಇವ್ರು ಒಂದೆರಡು ಎದ್ದಿದ್ವು, ಒಂದು ಫೋನ್ ತಗೊಂಡ ಹಿಂಗ್ ಬಡಿತಿದ್ರು ಆತ್ಮಾನಂದ್ರು. ನಾವ್ ಇದ್ದೀವಿ ಪ್ರತ್ಯಕ್ಷದು. ಬಡಿವಾಗ ಬಡಿಬೇಡಪ್ಪ ಎಲ್ಲಿ ನಾ ಎಲ್ಲಿ ಬಡಿಯಾಕತ್ತೀನಿ, ನಾ ಇಲ್ಲಿ ಹಿಡ್ಕೊಂಡ್ ಕುಂತೀನಿ, ನೀವು ನಮ್ಮನ್ ಬಡಿಯಾಕತ್ತೀರಿ ಅಂತಿರಲ್ಲ. ಇಲ್ರಿಯಪ್ಪ ಸೂಕ್ಷ್ಮ ಶರೀರ ನಮ್ಮ ಹೊಡ್ಯಾಕತ್ತೀರಿ ನೀವು, ನಾವ್ ಏನ್ ಬರಂಗಿಲ್ರಿ ಶರೀರದೊಳಗೆ, ತಪ್ಪಾತ್ರಿ ಕ್ಷಮ ಮಾಡ್ರಿ, ನಿಮ್ಮಂತೆ ಸೇವಾ ಮಾಡ್ಕೊಂಡಿರ್ತೀವಿ ಅನ್ನಾಕ್ತಿದ್ವು ಅವು. ನೀವು ಪುಣ್ಯಾತ್ಮ ಸುಮ್ಕೊಂಡಿರ್ಬೇಕಿಲ್ರಿ ಪರೀಕ್ಷೆ ಮಾಡಕ್ ಬಂದಾವ್. ನಮ್ಮಂತವ್ರಿ ತಾರ್ಕಿಕ ಮನುಷ್ಯ ಇಲ್ಲ ನಾವು. ಅವಾಗ ಏನಾಗ್ಬಿಡ್ತಿ ಅಂತಂದ್ರ ಅಲ್ರಿ ನೀವ್ ಅಲ್ಲಿದ್ರಿ ಅದು ಹೋಗ್ಕೊಳಕತೈತಿ, ಹೆಂಗ್ರಿ ಇದು ಹೆಂಗ ನನಗ್ ಬಿಡುವಪ್ಪ ಅನ್ನಾಗ್ತೈತಿ, ಇದೇನಿದು ನಾಟಕನೇನೋ ಹಿಂಗ. ಅವಾಗ ಅವ್ನ್ ತನ್ನ ಪಾಂಡಿತ್ಯ ಪ್ರದರ್ಶನ ಇತ್ತಲ್ಲ, ಅವ್ರಿಗೆ ಜ್ಞಾನಿಗಳಲ್ಲಿ ಇಂತ ಇವ್ ಇರ್ತಾವ ಅನ್ನೋದು ಗೊತ್ತಿಲ್ಲ. ಅಲ್ರಿ ನೀವ್ ಹೇಳಾಕತ್ತೀರಿ ಅದಕ್ಕ ಇಲ್ಲಿ ಬಿಡೋಯಪ್ಪ ಅಂತ ಒದರಾಗ್ತೈತಿ, ನೀವು ಬಡಿಗೆ ಬಾರ್ಕಾಕತ್ತೀರಿ ಹೊಡ್ಯಾಕತ್ತೀರಿ ಅಂತ ಅದಂತೈತಿ. ನಿಮ್ ಬಡಿಗೆ ಇಲ್ಲೇ ಹೊಡಿಯೋದು ಅಲ್ಲಿ ಹೆಂಗ್ರಿದು ಅಂತ ಅಂದವ. ಅವ್ರಂದ್ರು ಅದು ಕೇಳಿ ಹೊಳ್ಳಿ ಇವನ್ನ ತಗೊಂಡ್ಬಿಡ್ತೀರಿ ಅದು. ಸರಿ ನಿನಗ ಅವ್ರ ಜ್ಞಾನಿಗಳು ಒಳಗ್ ಸೂಕ್ಷ್ಮ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ಹೊಡಿತಾರ, ನಿನಗ್ ಗೊತ್ತಾಗೋದಿಲ್ಲ. ನೀ ಸ್ಥೂಲ ಶರೀರದಾರ ಅಂತ ತಿಳ್ಕೊಂಡಿ ನೀನು ದೇಹಾತ್ಮ ಬುದ್ಧಿಯಿಂದ ಸ್ಥೂಲ ಶರೀರದೊಳಗ ಬಂದಿದಿ. ನಿನಗ್ ಗೊತ್ತಾಗೋದು ಸ್ಥೂಲ ಶರೀರದಷ್ಟ, ಒಳಗಿಂದ ಹೋಗಾವಲ್ಲ. ಅವ್ರು ಗುರುತಿಸ್ತಾರ, ತ್ರಿಕಾಲ ಜ್ಞಾನಿಗಳು ಗುರುತಿಸ್ತಾರ. ಅವ್ರು ಹೊಡಿದ್ ಪೆಟ್ ನನಗ್ ತಾಕ್ತಾವ, ನಿನಗ್ ತಾಕ್ತಾ ಇಲ್ಲ ನೋಡಿ ಅಂದವ್ರ ಅವ್ನ ಎಟ್ಟಿಗೆ ಯಾಕೆ ಬಂತ್ರಿ ಅದು ಗಯಾಡಕತ್ತವ. ಯಪ್ಪ ಅಂತ ಏನ್ ಮಾಡಕತ್ತ, ಅದು ನಿನ್ ತಲಿ ಮೇಲಿನ ಮಾಸ್ ಆರಿಲ್ಲ ನಿನಗ. ಆದ್ರ ನೀಗ ಇಲ್ಲಿ ಪರೀಕ್ಷೆ ಮಾಡಕ್ ಬಂದಿದ್ದಿ ಗೊತ್ತಾಗೈತಿ, ಅಲ್ಲಿ ಹೋಗಿ ನಿನ್ ಪರಿಸ್ಥಿತಿ ಏನಾಕೈತಿ, ಹೋಗಿ ಮುಟ್ರಿ ಊರ್ ಅಂದ್ವು. ಹೋಗಿ ಊರ್ ಮುಟ್ನಿ ಗೊತ್ತಾಕೈತಿ ನಿನಗ, ಅದಾ ಹೋಗಿಲ್ಲ ಅನ್ನೋದು ನಿನಗ್ ಗೊತ್ತಾಕೈತಿ ಅನ್ಕೊಡ್ದ. ಅಲ್ಲಿ ಹೋಗಿ ಕಾರ್ ಪಂಚರ್ ಮಾಡಿ ಅಟ್ಟು 4 ಗಾಲಿ ಒತ್ತಟ್ಟಿ ಹೋಗಿ ಎಳ್ದ್ ನಿಲ್ಸಿದ್ವಿ ರೀ ಕಾಡ. ಅದನ್ನ ಕಾರ್ ರೀ. ಅಲ್ಲ ಅದು ಜ್ಞಾನಿಗಳವರು ಸಾಮಾನ್ಯ ಅಲ್ಲ, ಜ್ಞಾನಿಗಳಪ್ಪ. ಅವರು ಪಾಪ 4 ಮಂದಿಗೆ ಉಪಯೋಗ ಅವರು ಪ್ರವಚನ ಹೇಳ್ತಾರ. ತಿಳ್ಕೊಳಕ್ ಬಂದವ್ರು ದ್ವೇಷ ಮಾಡ್ಬಾರ್ದು, ತಿಳ್ಕೊಳಕ್ ಅವ್ರಿಗೆ ಅವಕಾಶ ಕೊಡೋನು. 4 ಮಂದಿಗೆ ಅವರು ಎಲ್ಲಾ ಹೇಳ್ತಾರ ಅಂತ ತಿಳ್ಕೊಂಡು ಸಮಾಧಾನ ಮಾಡಿದ್ರಿ ಅದನ್ನ. ಇಲ್ರಿ ಇವ್ ನಿನ್ನೆ ಮೊನ್ನೆ ಬಂದ್ ನೀವು ಬರೀ ಪಾಂಡಿತ್ ಪ್ರದೇಶ ತಲೆ ಮೇಲೆ ಮಾತಾರಿಲ್ಲ ಹಿಂಗಾರ ಮತ್ ಇದ ಶಬ್ದ. ನೀವು ಪರೀಕ್ಷೆ ಮಾಡಕ್ ಬಂದಾನ, ಇವಾಗ ಒಂದ್ ಕೈ ತಗೊಂಡ್ಬಿಡ್ತೀವಿ ಬಿಡ್ರಿ ಅಪ್ಪಾರ, ಪರ್ಮಿಷನ್ ಕೊಡ್ರಿ, ಅವ್ನ್ ಮೊದಲು ತೋರಿಸ್ತೇವೆ ನಾವ್ ಏನದೇವ್ ಅನ್ನೋದೊಂದು. ಅಲ್ಲ ಈಗ ಒಂದ್ ಶರೀರ ತ್ರಾಸ್ ಕೊಟ್ಟ ಪಿಶಾಚಿ ಆಗಿರಿ ನೀವು, ಮತ್ ಅವ್ರಿಗೆ ತ್ರಾಸ್ ಕೊಟ್ಟು ಮತ್ತೊಂದ್ ಜನ್ಮ ಬರ್ತೈತಿ ನಿಮಗೆ. ಅಲ್ಲ ಅದ ಪದ್ಧತಿ. ಇಲ್ಲಿ ನಾದೇನ್ ಹೇಳೋದು ಕೇಳಾಕದೇನಿ, ನೀವು ಒಣ ಕಾರ್ಬಾರ ಮಾಡಬೇಡ್ರಿ. ಆ ಶರೀರ ಏನಂತೆಲ್ಲ ಮೊದಲ್ ಬಿಟ್ಟು ಹೋಗ್ರಿ, ಆಮೇಲೆ ಮಾತಾಡಕ್ ಅಧಿಕಾರ ಐತಿ ನಿಮ್ಗ. ಅವ್ರಿಗೇನ್ ಬುದ್ಧಿ ಹೇಳ್ತೀರಿ, ಅವ್ರಿಗೇನ್ ಬುದ್ಧಿ ಹೇಳ್ತೀರಿ ನೀವು? ಎಟ್ರವ್ರು ನೀ ತಲೆ ಮೇಲೆ ಮಾಸ ಹಾರಿಲ್ಲ ನಿನಗಿನ್ನ. ಆ ಪಿಶಾಚಿ ಹೇಳಿದ್ರಿ ಅವ್ರು, ನಿನ್ ತಲೆ ಮೇಲಿನ ಮಾಸಾರಿ ಅಲ್ಲ ಅವ್ರಿಗೆ ಬೇಕಾಕೈತಿ ಅಂದ್ರೆ ಅವ್ರನ್ನ ಅಟ್ಕೊಂಡ್ರಿ. ಅವ್ರು ಯಾರನ್ನ ಯಡ್ರಾವಿ ಅವ್ರನ್ನ ಮತ್ ಅವ್ರಿಗೆ ಕುಂಡ್ರಿಸಿ ಬೋಧ ಮಾಡಿ ಅದ್ರ ಬಗ್ಗೆ ಒಂದ್ ತಾಸ್ಮಟ ಚರ್ಚೆ ಮಾಡಿ ಎಲ್ಲಾ ಬಾಳ ಹನಗಲಾಯ್ತಾರ. ಅದು ಹಿಂದಳಿಸಿ ಅವರು ಅದ್ರ ಮೇಲೆ ಒಂದ್ ಬುಕ್ ಬರ್ದಾರ. ನಮ್ಮಂದ ಆ ಜ್ಯೋತಿಯಪ್ಪ ಅಂತ ಏನಿದ್ದಲ್ರಿ, ಅದ್ರದ್ದು ಒಂದ್ ಸಾ ಅಂತ ಹೇಳ್ತೇನೆ ಅಷ್ಟ ಸಮೀಕ್ಷೆ. ಅವ ಇಲ್ಲಿ ಧಾರವಾಡದವ್ರಿ, ಅವ ಕಂಡಕ್ಟರ್ ಇದ್ದ. ಅವ ಒಂದ್ ಹುಡುಗಿ ಮೇಲೆ ಪ್ರೇಮ್ ಮಾಡಿ ನಿರಾಶೆ ಆಗಿ ಪಿಶಾಚಿ ಆಗ್ಯಾನ್ರಿ. ಎಷ್ಟ್ ಜನ್ಮ ಮಾಡಿದ್ದು ಗೊತ್ತಿಲ್ಲ, ಹಿಂದಿನ ಎಷ್ಟೋ ಜನ್ಮಗಳದ್ದು ಎಲ್ಲ ಕೂಡ್ಕೊಂಡು ದೊಡ್ಡ ಪಿಶಾಚಿ ಬ್ರಹ್ಮ ರಾಕ್ಷಸ ಆದವ ಎಲ್ಲಿ ಹೊಸಕ್ತಿಯಲ್ಲಿ. ಅವಾಗ ಅವ ಎಲ್ಲಾ ಸೂಕ್ಷ್ಮ ಶರೀರದಿಂದ ಅಪ್ಪ ಅವರು ಇಲ್ಲದ ಕಾಲಕ್ಕ
ಅವ ಅಪ್ಪಾರಿಂದ ನನ್ನ ಕಲ್ಯಾಣ ಆಗಿ ನನಗೆ ಪಿಶಾಚಿ ಬಿಟ್ಟೈತಿ, ನಾನು ಇದೇ ಕೆಲಸ ಮಾಡ್ತೀನಿ ನೀನ್ ಒಳ್ಳೇದಂತ ತಿಳ್ಕೊಂಡು ಹೊಸಕ್ಕಿ ಹಂಗಲ್ಕಿ ಎಲ್ಲಾ ಕಡೆ ಅವೆಲ್ಲ ಕಲ್ಯಾಣ ಮಾಡಾಕತ್ತ. ಯಾರ್ಯಾರು ಪಿಶಾಚಿ ಬಂದಿರ್ತಾವಲ್ಲ ಕುರುಬರ್ ಸರ್ ಹೇಳ್ತಿದ್ರು ಆ ಜ್ಯೋತ್ಯ ಪಜ್ಜ ಭೇಟಿ ಆಗ್ರಿ ಅಂತ ಹೇಳಿ. ಅವ ಒಬ್ರು ಹೆಣ್ಮಗಳು ಬಂದು ಎಲ್ಲ ಪಿಶಾಚಿ ದೂರ ಮಾಡಿ ಬಿಡ್ತಿದ್ದ. ಸೂಕ್ಷ್ಮ ಒಳಗಿಂದ ಹೊಡೆದು ಓಡಿಸಿ ಬಿಡ್ತಿದ್ದ. ಅವು ಕುರುಬರ್ ಸರಿಗೆ ಕೆಲಸ ಹಗರಾಕಿತ್ತು. ಹಿಂಗಾಗಿ ಒಂದ್ ನಿಮಿಷ ಏನಾಗಿಬಿಡ್ತು, ನಾವು ಕಾರ್ಯಕ್ರಮ ನಡೆಸ್ತಿದ್ವಿ ಕೈಕಟ್ಟಿ ಒಳಗ. ನೋಡಪ್ಪ ಎಲ್ಲರಿಗೂ ಹೇಳ್ತಿ ಆ ಜ್ಯೋತ್ಯಪ್ಪಜ್ಜಿಗ ಮತ್ತ ಇನ್ನೊಬ್ರು ಶಂಭುಬಾಯಿ ಅಂತದಾಳ, ಸೀತಮ್ಮ ಅಂತದಾಳ, 3 ಮಂದಿ ಬ್ರಹ್ಮ ರಾಕ್ಷಸ ಅದಾರ, ಅವ್ರ ಇನ್ವಿಟೇಷನ್ ಕೊಟ್ಟಪ್ಪ ಅವ್ರು ಬರ್ಲಿ ಅಂತಂದ್ರು. ಆ ಪ್ರಕಾರ ನಾ ಬಂದು ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತೀನ್ರಿ. ನಾವು ಕಾರ್ಯಕ್ರಮಕ್ಕೆ ಮನೆ ಹೋಗಿದ್ವಲ್ಲ, ಹಂಗ ಹೋಗಿ ಹೊಸಟ್ಟಿ ಆಶ್ರಮಗ ನಿಂತ ಹೇಳಿದೆ, ಜ್ಯೋತ್ಯಪ್ಪಜ್ಜ ಎಲ್ಲಿದಿ ಬಾರಪ್ಪ, ನಮ್ ಕಾರ್ಯಕ್ರಮಕ್ಕೆ ಬಂದು ನೀನು ಇದನ್ ಮಾಡು, ಬರೇ ಸ್ಥೂಲ ಶರೀರದವ್ರಿಗೆ ಹೇಳ್ತಾರ ಅಂತ ತಿಳ್ಕೊಬೇಡ, ಸೂಕ್ಷ್ಮ ಶರೀರದವ್ರಿಗೂ ನಾನು ಇನ್ವಿಟೇಷನ್ ಅಂತ ತಿಳ್ಕೊಂಡ ಓದಿದ್ನಿ ಅದನ್ನ. ಇಂತಿಂತ ದಿವಸ 13, 14 ಕಾರ್ಯಕ್ರಮ ಅದಾವ, ಸಂಕ್ರಮಣದ ಕಾರ್ಯಕ್ರಮ, ದಯಮಾಡಿ ಬಂದ್ ನಮಗ ನೀ ಭಾಗಿಯಾಗಬೇಕು. ಅದ್ರ ಜೊತೆಗೆ ನಿನ್ನ ಅನುಭವ ಹೇಳ್ಬೇಕು. ನೀ ಯಾವ್ದ್ರ ಸಲುವಾಗಿ ಪಿಶಾಚಿ ಆದಿ, ಏನ್ ಕಲ್ಯಾಣ ಮಾಡಾಕೈತಿ, ಅದ್ರ ಸ್ಥಿತಿಗತಿ ಅನ್ನೋದು ನೀ ಅಲ್ಲಿ ಜನರಿಗೆ ಗೊತ್ತು ಮಾಡಿ ಕೊಟ್ರ ಪಾಪದ ಪ್ರಜ್ಞೆ ಬರ್ತೈತಿ, ಪಾಪ ಮಾಡ್ದಂಗ ಆಕೈತಿ. ಅದಕ್ಕೆ ನೀ ಬರ್ಬೇಕು ಅಂತ ಇಷ್ಟ ಹೇಳಿ ಬಂದಿದ್ನಿ. ಸಂಕ್ರಮಣ ದಿವಸ ಬಂದ್ರಿ, ಟೈಮ್ ಹೇಳಿ ಬಂದಿನಿ, 10 ಗಂಟೆ 15 ನಿಮಿಷಕ್ಕೆ ನಿನಗೆ ಬರೋಬ್ಬರಿ ನಾ ಒದರ್ತೇನಿ ಜ್ಯೋತ್ಯಪ್ಪಜ್ಜ ಅಂತ. ನೀ ಎಲ್ಲಿದೀವ ಅಲ್ಲಿಂದ ಪ್ರತ್ಯಕ್ಷ ಆಗಿ ನೀನು ಯಾರದ್ರ ಮಯ ನಿನಗೆ ಬೇಕಾದವ್ರ ಮಯ ಪ್ರವೇಶ ಆಗಿ ಬಂದು ನೀನ್ ಪ್ರವಚನ ಮಾಡ್ಬೇಕು, ಅರ್ಧ ತಾಸು ಟೈಮ್ ನಿನಗಂತ ಹೇಳಿದ್ದೆ. ಆ ಪ್ರಕಾರ ಆ ವರ್ಷ ಬರೋಬ್ಬರಿ 10-15 ಆಯ್ತು, ಒಬ್ರು ಮುಗೀತು. ನಿನ್ ನೆಕ್ಸ್ಟ್ ಏನದಲ್ಲ ಒಬ್ರು ಜ್ಯೋತ್ಯಪ್ಪಜ್ಜಂದ ಐತಿ, ಆ ಜ್ಯೋತ್ಯಪ್ಪಜ್ಜ ಬಂದು ಪ್ರವಚನ ಮಾಡ್ತಾನೆ. ಅವ್ನು ಸೂಕ್ಷ್ಮ ಶರೀರದಾಗ ಅದನ್ನ ಯಾರು ಹೆದರಾಕ್ ಹೋಗ್ಬೇಡ್ರಿ ದಯಮಾಡಿ. 1000 ಜನ ಅದ, 10,000 ಜನ ಕೂಡಿರ್ತೈತ್ರಿ ಸಾಧಾರಣ. ಅಲ್ಲಿ ಮಾನ್ಯವಾದಾಗ 10,000 ಜನ ಹೆಚ್ಚು ಕಡಿಮೆ ಇತ್ತು. ಆ ಪ್ರಕಾರ ನಾನು ಒದರಿದೆ, ಅನೌನ್ಸ್ ಮಾಡ್ರೆ ನಾನೇ ಇದ್ದೆಲ್ಲ, ಕಾರ್ಯನಿರ್ವಾಹಕ ನಾನೇ ಇದ್ದೆ. ಆ ಪ್ರಕಾರ ಅನೌನ್ಸ್ ಮಾಡಿ ಹೊಡೆದ, ನೋಡಿದ್ರೆ ಜ್ಯೋತ್ಯಪ್ಪಜ್ಜ ನಿನಗೆ ನಾ ಹೇಳಿ ಬಂದಿದ್ದೆ, ನೀ ಬಾರಪ್ಪ ಅಂತ ಇನ್ವಿಟೇಷನ್ ಕೊಟ್ಟು ಬಂದಿದ್ದೆ, ಈಗ ನಾನೇ ನೀನು ಕರಿತಾ ಇದ್ದೀನಿ, ದಯಮಾಡಿ 10-15 ಆಯ್ತು, ಈಗ ಮುಗಿದ ಕೂಡಲೇ ತಕ್ಷಣ ಬಂದು ಬರ್ಬೇಕು ನೀ ಇಲ್ಲಿ ಸ್ಟೇಜ್ಗೆ. ಅಷ್ಟು ತಂದ್ಬಿಡೋದಂದ್ರೆ 10-15 ಒಂದು ಪ್ರವಚನ ಮುಗಿದಕ್ಕೂ ಒಬ್ರು ಮಯ ಪ್ರವೇಶ ಆಗಿಬಿಡ್ತ. ಅಗದಿ ಸಾಮಾನ್ಯ ಹೆಣ್ಮಗಳ್ರಿ, ಸಂಬಾಯ್ತಾಕಿ ಚಂದ ಮಾತಾಡಕ್ ಬರೋದಿಲ್ಲ, ಮಿಶಿ ತಿರ್ಕೊಂತ ಬಂದ್ಬಿಟ್ಟು ನನ್ನ ಕಡೆಯಿಂದ ಟೇಬಲ್ ಹಾಕ್ರಿ ಇಲ್ಲಿ ಮ್ಯಾಲ ಸ್ಟೇಜ್ ಮೇಲೆ. ನನಗ ಮೊದಲ ಅದ್ ಏನ್ ಪಾಪ ಪ್ರಜ್ಞೆ ಐತಿ, ಏನ್ ಮಾಡೀನಿ, ಯಾಕೆ ಆದ್ನಿ, ನೀವ್ ಯಾಕೆ ಮಾಡ್ಬಾರ್ದು ಅನ್ನೋದನ್ನ ಸ್ಪಷ್ಟ ನನಗೆ ಅರ್ಧ ಗಂಟೆ ಅಲ್ಲ 1 ಗಂಟೆ ಕೊಟ್ರಿ ಹೇಳ್ತೇನಂತ. ನೀವ್ 1 ಗಂಟೆ ತಗೊಂಡ್ರ ಅಲ್ಲಿ ಎಲ್ಲಾರು ಅವರು ಸಾವುಕಾರ ಕೊಟ್ಬಿಡ ಬಂತ, ಅಲ್ಲಿಂದ ಇನ್ವಿಟೇಷನ್ ಮಾಡಿದ್ವಿ ಬಾ ಅಂತೇಳಿ ಮಾತಾಡ್ಲಿ ಅಂದ್ರು. ಟೇಬಲ್ ಹಾಕಿ ನೀವು ಕುಂತ ಅರ್ಧ ತಾಸು ಪ್ರವಚನ ಹೊಡೆದ್ರನ ಗಬ್ ಎಲ್ಲಾರು ತಂಡ್ ಹೊಡೆದ್ ಬಿಟ್ರು. ಮಿಶಿ ಹೊಡಿತೈತಿ, ಧ್ವನಿನೂ ಏರ ಹೊಡೆದ್ರೆ ಎಲ್ಲಾರು ಗಾಬಾಗಿ ಹೋಗ್ಬಿಟ್ರು. ಹಿಂಗಾಗಿ ಏನ್ರಿಪ್ಪ ಇದು ಒಂದ್ ಸ್ವಲ್ಪ ಇದಾಕೈತಿ, ಮುಂದಿನ ವರ್ಷದಿಂದ ಅವರಿಗೆ ಇದನ್ನ ಮಾಡ್ತಾರೆ ಅಂತ ಹೇಳಿ ಕೂಲಿ ಪಿಶಾಚಿ ಕಡೆಯಿಂದ ಪ್ರವಚನ ಮಾಡ್ಸಾಕತ್ತಾರಂತ ಬೇರೆ ಹೆಸರು ಬರ್ತೈತಿ ಮಠಕ್ಕ. ಅದ ಅಷ್ಟೇ ಇರ್ಲಿ, ಈಗ ನೀವು ನಿದರ್ಶನ ಆತಿಲ್ಲ ಸಾಕು. ಈ ವರ್ಷ ಎಲ್ಲರಿಗೂ ಗೊತ್ತಾತ ಐತಿ ಅನ್ನೋದು ಗೊತ್ತಾತಿಲ್ಲ, ಮುಗೀತಿ. ಯಾರು ಇಲ್ಲ ಅಂತಿದ್ರಲ್ಲ ಅವ್ರು ಬೇಕಾದ್ರೆ ನಾವು ಭೇಟಿ ಮಾಡಿಸ್ತೇವಿ, ಅಂತವ್ರ ಜ್ಯೋತ್ಯಪ್ಪಜ್ಜಿಗೆ ಭೇಟಿ ಮಾಡಿಸ್ತೀವಿ ಬರ್ರಿ ಅಂತ ಹೇಳಿರ ಅವ್ರು. ಆ ಪ್ರಕಾರ ಇಲ್ಲಿ ನಮ್ಮ ಲಿಂಕ್ನಾಗ ಯಾರು ಇದ್ರ ಜ್ಯೋತ್ಯಪ್ಪಜ್ಜಿ ಇನ್ನೂ ಅದಾನ ಹೊಸಟ್ಟಿ. ಅಕಸ್ಮಾತ್ ಏನೋ ನಾನು ಫೋನ್ ನಂಬರ್ ಮಾಡ್ರಿ ಅವ್ರನ್ನ ಕರ್ಕೊಂಡು ಹೋಗ್ತೇವೆ, ಉಕ್ಕಡಿಗೆ ಹಾಕ್ರಿ, ಇಲ್ಲಾಂದ್ರ ನಾವು ಇದಕ್ಕ ಇಲ್ಲೇ ಹೊಸಟ್ಟಿ ಆಶ್ರಮ ಮತ್ತೆ ಇದು ಬೇಕಾಗಿತ್ತಂದ್ರ ನಾವು ಶಾಂತಾನಂದ ಹಬ್ಬಗಳು ಕರ್ಕೊಂಡು ಹೋಗಿದ್ವಿ ಎಲ್ಲಿಗೆ, ಉಕ್ಕಡ್ಗಾತ್ರಿಗೆ. ಅಲ್ಲಿ 100 ಪಿಶಾಚಿಗಳು ಇರ್ತಾವ. ಅವ್ ಯಾಕ ಏನ ಅನ್ನೋದು ಅವೆಲ್ಲ ತಾವು ನೋಡ್ತಾವ, ತಾವು ಹೇಳ್ತಾವ. ಒಂದ್ ರಾತ್ರಿ ಬೇಕಾದ್ರೆ ನೀವ್ ಯಾರು ಎಲ್ಲ ಅಂತೀರಿ, ಉಕ್ಕಡ್ಗಾತ್ರಿಗಾರ ಬರ್ರಿ, ಹೊಸಟಿಗಾರ ಬರ್ರಿ, ಪ್ರತ್ಯಕ್ಷ ನಿಮ್ಗೆ ನಿದರ್ಶನ ಮಾಡಿ ತೋರಿಸ್ತೀನಿ. ಮತ್ತೊಂದ್ ಸ್ವಲ್ಪ ನಿಮ್ಗೆ ಬೇಕಾಗಿತ್ತಂದ್ರ ತಿಳ್ಕೊಳಬೇಕಾಗಿತ್ತಂದ್ರ ಅದ್ರ ಜೊತೆ ಮಾತಾಡಕ್ಕೂ ಅಷ್ಟೇವ್ ನಿಮಗ, ಅದ್ರ ಜೊತೆ ಸಂಭಾಷಣೆ ಮಾಡ್ರಿ. ಇದ್ರ ಯಾರು ರೆಡಿ ಇದ್ದವ್ರು ನನ್ನ ಫೋನ್ ನಂಬರ್ ತಗೋರಿ, ಬರ್ರಿ. ಬರೀ ಮಾತಿನಿಂದ ಪ್ರಯೋಜನ ಇಲ್ಲ. ಇದು ಸರ್ ಜ್ಯೋತ್ಯಪ್ಪನ ಸ್ಪೀಚ್ ಆದಾಗ ಇವ್ರು ಇದ್ರಲ್ಲ, ಅಪ್ಪವ್ರು ಇದ್ರಲ್ಲ, ಯತ್ಮಾನಂದ್ರ ಇದ್ರಲ್ಲ. ಇಲ್ರಿ ಇದು ಈಗ ಸರಿಯಾಗಿ ಇತ್ತಿತ್ತಲಾಗ ಯಾವ್ದು ಇದು 2010 9-10 ಅಂದ್ರೆ ಇವ್ರು ಕುರ್ಬಾರ್ ಸರ್ ಇದ್ರಲ್ಲ, ಇದ್ರು ಕುರುಬಾರ್ ಸರ್ ಇದ್ರು. ಅವ್ರ ಹೇಳಿದ್ರು ಇನ್ವಿಟೇಷನ್ ಎಲ್ಲಿ ಕೊಟ್ಬಾರಪ್ಪ, ಕಲ್ಯಾಣ ಕೆಲಸ ಮಾಡಾಕ್ತಾರ ಅವ್ರು ಒಟ್ಟು ಕೇಳಿ. ಮತ್ತ ಅವ್ರು ಬಹಳ ರೆಸ್ಪೆಕ್ಟೇಬಲ್ ಅದಾರ. ಎಲ್ಲಾ ಬಿಟ್ಟು ಒಂದು ಕಲ್ಯಾಣ ಕೆಲಸ ಮಾಡಾಕ್ತಾರ. ಎಲ್ಲಾ ಪಿಶಾಚಿಗಳು ಎಟ್ಟು ಬರ್ತಾವ ಅವರೇ ಬಿಡಿಸ್ತಾರ. ಅವ್ ಬಿಡ್ಲಿಲ್ಲ ಅಂದ್ರ ಹೊಡಿತೈತಿ ಅದು ಯಾವ್ದು ಧ್ವಜಪ್ಪ ಅದ್ ಒಳಗ್ ಹೋಗಿ ಬಿಡುವಪ್ಪ ಬಿಡುವಪ್ಪ ಅಜ್ಜ ಬಿಡೋ ನಾವ್ ಬಿಡ್ತೇವೆ ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾವ್. ಈ ಕುರುಬರ್ ಸರ್ ಏನ್ ತ್ರಾಸ ತಗೊಳುದಿಲ್ಲ. ಈಗ ಎಷ್ಟೋ ಕೆಲಸ ಜ್ಯೋತ್ಯಪ್ಪನ ಕಡೆಯಿಂದ ಮಾಡ್ಸಾಕ್ತಾರ. ಸೀತಮ್ಮ ಜ್ಯೋತ್ಯಪ್ಪಜ್ಜ ಅಂತ ಅದಾರ ಹೊಸಟ್ಟಿ ಆಶ್ರಮದಾಗ. ಅಮಾವಾಸ್ಯೆ ದಿವಸ ಎಷ್ಟೇ ಹೋಗ್ತಾವಲ್ಲ ಎಲ್ಲ ಬಿಡಿಸಿ ಕಳಿಸ್ತಾನ ಜ್ಯೋತ್ಯಪ್ಪಜ್ಜ. ಹಂಗ ನಿಮ್ಮಲ್ಲಿ ಏನಾದ್ರು ಅಂತ ದೋಷ ಇದ್ರೆ ತೊಗೊಂಬರ್ರಿ, ಅಲ್ಲಿ ಎಲ್ಲ ಬಿಡ್ತಾವ. ಅವ್ ಜ್ಯೋತ್ಯಪ್ಪಜ್ಜ ಬಿಡಿಸ್ತಾನ. ಸೂಕ್ಷ್ಮ ಶರೀರನ ಬಿಡಿಸ್ತೈತಿ ಒಬ್ರ ಮಯ ಪ್ರವೇಶ ಆಗಿ. ನೀವು ನಿದರ್ಶನ ಬೇಕಾಗಿತ್ತಂದ್ರೆ ಉಕ್ಕಡಿಗೆ ಆಯ್ತಿರ ಒಂದು ಹೊಸಟ್ಟಿ ಆಶ್ರಮ ಯಾರು ಬರಬಹುದು, ನಾನೇ ಕರ್ಕೊಂಡು
ಅಪ್ಪರ ದ್ವತ್ತಪ್ಪಗ ಸೀತಮ್ಮ ಎಲ್ಲಿ ತನಕ ಬಂದನ್ರಿ ಅವ್ರಿಗೆ ಒಬ್ಬರಿಗೆ ಬಂಧನ ಬಿಡಿಸೋರು ಬೇಕಲ್ರಿ ಗುರುಗಳು ಬೇಕು. ಅಲ್ಲ ನೀವು ಬೇಕಾದ್ರೆ ಬರ್ರಿ ಸರ್, ಡಿಟೇಲ್ ಬೇಕಾದ್ರೆ ಬರ್ರಿ, ಅದ್ರ ಇದ್ರಾಗ ಚರ್ಚೆ ಮಾಡೋದಲ್ಲ. ಅಲ್ಲ ಅಲ್ಲ ನಿಮ್ಗೆ ಅರ್ಥ ಆಗ್ಲಿಲ್ಲ. ಅವ್ರಿಗೂ ಐತಲ್ರಿ, ಅವ್ರಿಗೆ ಅವಧಿ ಐತಿ, ಅವ್ರಿಗೂ ಒಂದು ಅವಧಿ ಐತಿ. ಹಾ ಹಿಂಗಂದ್ರೆ 100 ರಿಂದ 500 ವರ್ಷ ಮಟ್ಟ ಆಯ್ತು ನೋಡ್ರಿ ಬ್ರಹ್ಮ ಪಿಶಾಚಿಗೆ. 100, 500, 2.5 ಸೀತಮ್ಮ 2.5 ಆಮೇಲೆ ಅಲ್ಲಿದ್ದು ಇನ್ನೊಂದು 100 ವರ್ಷದವ್ರಿ ಬಿಡುದಿಲ್ಲ ಅವು. ಕರ್ಮ ಪಿಶಾಚಿ ಅಂತಾರ, ಬ್ರಹ್ಮ ಪಿಶಾಚಿ ಅಂತಾರ, ಅವಧಿ ಅದಾವ್ರಿ ಅವಕ್ಕ. ಬ್ರಹ್ಮ ಪಿಶಾಚಿ ಬಾಳ ಅವಧಿ ಬಿಟ್ಟದ್ರಿ ಇಲ್ಲೇ ನಮ್ ಕರ್ಮ. ಇಲ್ಲೇ ನಮ್ ಮಠದಂದ ಹೇಳ್ತೇನೆ ನೋಡ್ರಿ, ಒಂದ್ ನಮ್ ಶಾಂತಾನಂದ್ರ ಬಿಡ್ಸಾಕ ಒಬ್ರು ಹೆಣ್ಮಗಳ್ರಿ, ಆಕಿ ಬಾಳ ಜ್ಞಾನಿ, ಎಲ್ಲಾ ಬಿಡಿಸ್ಕೊಂತ ಬಂದಿರು. ನಾನ ಕರ್ಕೊಂಡ್ ಹೋಗಿನಿ, ಅಪ್ಪಾರ ಇವ್ರ ಕಡಿಕಾರ ಬಿಡ್ಲಿ ಅಂತೇಳಿ. ಈಗಾದ್ರೂ ಐತ್ರಿ ಹೋಗಿಲ್ಲ, ಕರ್ಕೊಂಡ್ ಹೋದೆ. ಅವ್ರು ಏನೋ ಒಂದ್ ಮಂತ್ರ ಹಾಕ್ತಿದ್ರು ಅವ್ರು ಗುರುಗಳು ಮೊದಲ ಅಲ್ಲಿ ಕುಂತಿದ್ರು. ತಪ್ಪ ಅದು ಪ್ರವೇಶ ಆಗಿ ಅವ್ರ ಮನ್ಯಾಗ ಪ್ರವೇಶ ಆಗಿ ಇವ್ರು ತಪ್ಪ ಮಾತಾಡ್ತಾರ್ರಿ, ಇವ್ರು ಮಂತ್ರ ತಪ್ಪ ಮಾಡ್ತಾರಂತ ಅದನ್ನ ಉಚ್ಚಾರ ಮಾಡಿ ತೋರಿಸ್ತೀರ. ಅದು ಪಿಶಾಚಿ ಈ ಹೆಣ್ಮಗಳೇನ್ ಬಿಡ್ಸಾಕ್ ಬಂದಿದ್ದಾಳ್ರಿ, ಇವ್ರ ಮಂತ್ರ ಅನ್ನಕತ್ರ ಹೆಣ್ಮಗಳು ಬಿಡ್ಸಾಕ ಯಾವ್ದೋ ಒಂದ್ ಮಂತ್ರ. ನೀನ್ 10 ಪಟ್ಟ ಮಂತ್ರ ನನಗ್ ಗುರ್ತೈತಿ, ಎಲ್ಲಿ ತಪ್ಪ ಅನ್ನಕತ್ತಿ ಹೇಳಿ ಜಗ ಬಿಟ್ಟು ಕಪಾಳ ಹೊಡೆದ್ ಬಿಟ್ಟು ಸರ್ದ್ ಬಿತ್ತ, ಕಪಾಳ ಹೊಡೆದ್ ಬಿಡ್ತೀವಿ. ನಮ್ ಗುರುವನ್ರಿ ಮತ್ತ ನಮ್ ಗುರುವನ್ ಹೊಡಿತಿ, ಅವ್ರ ಮೈಯಾಗ ಬಂದ್ ಹೊಡಿತಿ. ನಾ ಬಿಡಿಸ್ಕೊಳಕ್ ಬಿಡ್ಲಿಲ್ಲ. ಆಮೇಲೆ ಇಲ್ಲ ಮತ್ತ ಹಿಂಗ್ ಮಾಡಿ ಅದನ್ನ ರಮಿಸಿ ಆಗುದ್ ಹೋಗಮ್ಮ ನಿನಗ ಬಿಡ್ಸಾಕ ಬೇರೆ ಹೋಗಂತೇಳಿ ಅವ್ರ ಕಳಿಸ್ಕೊಟ್ನಿ. ಎಂತೆಂತವ ಉಕ್ಕಡಿಗೆ ಹತ್ರ ಬಿಟ್ಟಿಲ್ಲ ಅವ್ರಿಗೆ. ಸಾಧಾರಣ ಕರ್ನಾಟಕಗಳು ಎಲ್ಲಾ ಅಡ್ಡಾಡೋದು ಮುಗ್ದಾವ. ಮತ್ ನಿಮ್ಮಲ್ಲಿ ಯಾವ್ರ ಇದ್ರ ಹೇಳ್ರಿ, ಅವ್ರು ನಮ್ಮಲ್ಲಿ ಬರಾಕ್ ತಯಾರಿಲ್ಲ. ಹೊಸಟ್ಟಿಗೆ ಬಿದ್ದಾರ ಬಂದ್ರ ಬಿಡ್ತಿದ್ವು. ಕುರ್ಬರ್ ಸರ್ ಇದ್ದಾಗ ಬಾಳ ಪ್ರಯತ್ನ ಮಾಡಿದ್ವು ನಾವು. ನಮ್ದಾರ್ ಸರ್ ಕರ್ಕೊಂಡ್ ಹೋಗೋಣ ಅಂತ ಬಾಳ ವಿಚಾರ ಮಾಡಿದ್ವು. ಅವ್ರು ಬರಾಕ್ ತಯಾರಾಗ್ಲಿಲ್ಲ. ಇಲ್ಲೇ ಧಾರವಾಡಕ್ ಬಂದಿದ್ರ ಹಾಕಿತ್ರಿ, ಅವ್ರು ಅಲ್ಲಿ ಬರ್ಲಿಲ್ಲ. ಕುರ್ಬರ್ ಸರ್ ಇದ್ದಾಗ ಬರ್ಲಿಲ್ಲ. ಅದ ಇನ್ನೂ ಹಂಗೈತಿ. ನೇಕಾರ ಹೋಗಿದ್ದಲ್ಲ ಹೇಳಿದ್ದೆ ಇಷ್ಟೊತ್ತನ. ಅಲ್ರಿ ಇಲ್ಲಿ ಜವ್ರನ ಯಾವ್ದು ಇದೈತ್ರಿ, ಒಂದ್ ಊರ್ ಐತ್ರಿ, ಅಲ್ಲಿ ಹೋಗಿ ಬಿಡಿಸ್ತಾಳ್ರಿ ಜೋಗಮ್ಮ. ಆಕಿನ್ ಕರ್ಕೊಂಡ್ ಬಂದಿದ್ವಿ. ಈ ನೇಕಾರ ನಗರಕ್ಕೆ ಹೋಗಿದ್ವಿ, ಅಲ್ಲಿ ಬಿಡ್ಲಿಲ್ರಿ. ಅಲ್ಲಿಯೂ ವಿರೋಧ ಹೋತ್ ಆಕಿಗೆ. ಅವ್ರು ಎದುರು ಕೈ ಬಿಟ್ಟಿರ್ಲಿಲ್ಲ. ಕರ್ಮ ಪಿಶಾಚಿ ಐತ್ರಿ, ಜನ್ಮಾಂತರ ಪಿಶಾಚಿ ಅದು. ಏನೋ ಇವ್ರು ಆಸ್ತಿ ವಿವಾದ ಅದ, ಆಸ್ತಿ ಕೊಟ್ರ ಹೋಗ್ತದ, ಇವ್ರು ಕೊಡಾಕ್ತೇರಿಲ್ಲ, ಅದ್ ಬಿಡಾಕ್ತೇರಿಲ್ಲ. ಇಷ್ಟ ಅದು ಬಿಟ್ಟು ಬಂದ್ರೆ ಇವತ್ತೇ ಬಿಡ್ತೈತ್ರಿ ಅದ ಆಸ್ತಿ. ಹೋಗ್ಬಿಟ್ರಿ ಅದೆಲ್ಲ ಪಬ್ಲಿಸಿಟಿ ಹೋಗ್ಬಿಡ್ರಿ, ವಿಷಯ ಬ್ಯಾಡ್ ಬಿಡ್ರಿ. ಅದಕ್ಕ ನಾ ಹೇಳಿನ್ರಿ ಅವ್ರಿಗೆ, ಬ್ಯಾಡ್ರಿಪ್ಪ ಅವು ನೀವ್ ಬೇಕಾಗಿತ್ತಂದ್ರ ಬಂದ್ಬಿಡ್ರಿ, ಬಂದ್ಬಿಡ್ರಿ. ನಾ ನಂಬರ್ ತಗೊಂಡ್ ಕರ್ಕೊಂಡ್ ಹೋಗಿ ಅಮಾಸಿ ದಿವಸ ಬರ್ಬೇಕು, ಹಿಂದಿನ ದಿವಸ ಬರ್ಬೇಕು ಅಷ್ಟೇ. ನಾ ಕರ್ಕೊಂಡು ಹೋಗ್ತೇನೆ. ಬಟ್ ಖರ್ಚು ಆಗ್ತೈತಿ. ಉಪ್ಪಿಟ್ಟಾತ್ರಿ ಅಂದ್ರ 10 ಪೈಸಾ ಖರ್ಚಿಲ್ಲ. ನೀವು ಕುರ್ಬರ್ ಸರ್ ಆಶ್ರಮಕ್ಕೆ ಹೋದ್ರೆ 10 ಪೈಸಾ ಖರ್ಚಿಲ್ಲ. ಇನ್ನ ನಿಮ್ಗ ಊಟ ಅಲ್ಲಿ ಊಟ ಉಪಚಾರ ಎಲ್ಲಾ ಇರ್ತೈತಿ, ಪ್ರವಚನ ಇರ್ತೈತಿ. ಇದು ಮುಗಿದಿಂದ ಮೊದಲ ಕಲ್ಯಾಣ ಕೆಲಸ ಅಂತೇಳಿ ಪಿಶಾಚಿಗಳು 10-12 ಬಂದಿರ್ತಾವ, ಬಿಡಿಸ್ತಾರ. ಈ ಧಾರವಾಡಕ್ ಬಿಡಿಸ್ತಾರೋ, ಮತ್ತ ಅಲ್ಲಿ ಹೊಸಟಿಗೂ ಬಿಡಿಸ್ತಾರ. ಅವ್ ತಿಳಿ ಹೇಳ್ತಾರ ಮೊದಲ ಸಮೋಪಾಯ 3 ರೀತಿಯಿಂದ ನೋಡ್ತಾರ ಅವ್ರು. ಇದಕ್ಕೇನ ಮಾನಸಿಕ ಆಗೈತೋ, ಪೈಶಾಚಿಕ ಆಗೈತೋ, ಅಥವಾ ದೈಹಿಕ ಐತೋ. ಗುರುಗಳು ಹೇಳ್ತಿದ್ರು ಇದು ದೈಹಿಕ ಐತಿ, ಡಾಕ್ಟರ್ ಅಂತ ಕರ್ಕೊಂಡ್ ಹೋಗ್ರಿ. ಈ ಮಾನಸಿಕ ಐತಿ, ಪಾಂಡ್ರಿಗೆ ಅಂತ ಕರ್ಕೊಂಡ್ ಹೋಗ್ರಿ. ಇದು ಪೈಶಾಚಿಕ ಐತಿ, ಒಂದ್ 5-6 ಬರ್ರಿ, ಹಿಂಗ ಹೇಳ್ತಿದ್ರು. ಅವ್ರು ವಿಶ್ಲೇಷಣೆ ಮಾಡ್ತಿದ್ರು. ಎಲ್ಲಾನು ಪಿಶಾಚಿ ಇರೋದಿಲ್ಲ, ಕೆಲವೊಂದ್ ದೈಹಿಕ ಇರ್ತಾವ, ಕೆಲವೊಂದ್ ಮಾನಸಿಕ ಇರ್ತಾವ. ಅವ್ನ್ ಗುರುತಿಸ್ತಿದ್ರು. ಅವ್ರು ಗುರುತಿಸಿ ಅವರಿಗೆ ಮತ್ ಒಡ್ನೂಡ್ಸಕ್ ಹಚ್ಚಿ, ಪಿಶಾಚಿ ಇತ್ತಂದ್ರ ಒಡ್ನೂಡ್ಸ್ತಿದ್ರು. ಅವನ್ ಈಗ್ಲಿಲ್ಲ ಅಂದ್ರೆ ಜ್ಯೋತ್ಯಾಪಾಜಿ ಕೊಡ್ತಿದ್ರು, ಹೊಸಟಿಗೆ ಬರೀ ಅಂತಿದ್ರು. ಆ ಹೊಸಟಿಯಾಗಂತರ ಬಿಡಬೇಕ. ಅವ್ ಬಿಡ್ತಿರ್ಕಿಲ್ಲ ಅವ್ನು ಜ್ಯೋತ್ಯಾಪಾದ, ಹೊಡದ ಅವನ್ನ ಓಡಿಸ್ಬಿಡಿ ಆ ಪಿಶಾಚಿ. ಹಿಂಗೆಲ್ಲ ಅದಾವ್ರಿ ಪದ್ಧತಿ. ಅವ್ ನಾನು ಕೇಳಿದ್ರೆ ಸುರೇಂದ್ರಪ್ಪ ಅವ್ರನ್ನ, ಶರೀರಕ್ಕ ತ್ರಾಸ ಐತಂದ್ರ ಶಾರೀರಿಕ, ಮಾನಸಿಕ, ಪಿಶಾಚಿಕ ಈ 3 ಒಳಗ್ ಮಾತ್ರ ಒಂದ್ ಮಾತ್ರ ಇರ್ತದ ನೋಡ್ಪ ಗುರುಸಿದ್ದ ಅಂತ ಹೇಳಿ ಅಂದ್ರಿ ಅವ್ರು. ಗೊತ್ತಿದ್ದಪ್ಪ, ಕರೆಕ್ಟ್, ಬರೋಬರಿ. ಅದಕ್ಕ ನಾ ಹೇಳಿದಲ್ಲ, ಅದು ಬಿಡು ಮುಂದ ಊರ್ ಹಾಕೊಂಡಿತ್ತಂದ್ರೆ ಅಲ್ರಿ, ಅದು ಬಿಡು ಮುಂದ್ ಊರ್ ಹಾಕೊಂಡಿತ್ತಂದ್ರ ಕುತ್ತಿಗೆ ಅಂತ ಬಂದ್ ಭಯಂಕರ ತ್ರಾಸ ಮಾಡ್ಕೊಂಡ್ ಊರ್ಲಾಗಿರ್ತೈತಲ್ರಿ, ಆ ಪ್ರಕಾರ ಬರ್ತೈತಿ. ಮತ್ ಪ್ರವೇಶ ಆಗೋ ಮುಂದ್ ಕುತ್ತಿಗೆ ಹಿಡ್ಕೊಂಡ ಒಳಗ್ ಪ್ರವೇಶ ಎತ್ತಿದ್ರ ಅವ್ರ ಗುರುಗಳ. ಅದು ಊರ್ಲ್ ಹಾಕೊಂಡಿದ್ ನೋಡು. ಈ ಪ್ರವೇಶ ಆಗೋ ಮುಂದ್ ಹೆಣ್ಮಗಳ ಹೆಂಗ ಇದನ್ ಮಾಡ್ತಾರ, ಹೆಂಗ್ ಕುತ್ತಿಗೆ ಹಿಡ್ಕೋತಾಳ, ಅದನ್ನು ನೋಡ್ರಿ. ಅದ್ ಬಿಡು ಮುಂದ್ ಯಾವ ತ್ರಾಸ ಆಗಿತ್ತ ಪಿಶಾಚಿಗೆ, ಆ ತ್ರಾಸ ಈ ಶರೀರಕ್ಕೆ ಆಕೈತಿ ನೋಡ್ರಿ. ಅದೇನ್ ತಿಂತಿತ್ತು ಅದನ್ನ ಕೇಳ್ತಾರೆ. ಅದನ್ನ ಕೊಡ್ಬೇಕಂದ್ರ ಸಮಾಧಾನ ಆಕೈತಿ. ಅದಕ್ಕೆ ಅದು ಬ್ರಾಹ್ಮಣರಿದ್ರು ಪರವಾಗಿಲ್ಲ, ಅದಕ್ಕ ಮೊಸ ಬೇಕಂತಂದ್ರ ಮೊಸ ಕೊಡಬೇಕ ನಾವು ಅನಿವಾರ್ಯ. ಹಿಂಗ ಅದಾವಪ್ಪ ಪದ್ಧತಿ. ಏನ್ ಮಾಡುದು, ಬಾಳ ಇದೈತಿ. ಕಲ್ಯಾಣ ಕೆಲಸ ಅಂತೇಳಿ ನಾವ್ ಮಾಡಾಕತ್ತೀವಿ ಅಂತಿದ್ರು ಅವ್ರು. ಅವ್ ಸೂಕ್ಷ್ಮ ರೀ ಅವು. ಏನ್ ನುಸ್ತತ್ಯಾ ಈ ಕ್ಲಾಸ್ ಇವತ್ತು ಇದ್ರಾಗ ಹೋತಲ್ಲ,
ಶಾಂತಿ ಮಂತ್ರಕ್ಕೆ ಬಂತ್ರಿ. ಇದು ಜಲವಂತ ಸಮಸ್ಯೆ. ಯಾರ ಬದಿಗೆ ಅಕಸ್ಮಾತ್ ಯಾರಿಗೆ ಈಗ ಕೇಳೋ ಶ್ರೋತೃಗಳಲ್ಲಿ ಆಗ್ಲಿ ಅಥವಾ ಅವ್ರ ಸಂಬಂಧಿಕರಲ್ಲಿ ಆಗ್ಲಿ ಇದು ಏನದ ಬಗೆಹರಿದಾರ ಸಮಸ್ಯೆ, ಇದು ಉರಿಯುತ್ತಿರುವ ಸಮಸ್ಯೆ ಅದ. ಇರ್ಲಿ, ನಾವು ಟೈಮ್ ವೇಸ್ಟ್ ಅನ್ನ ಮಾಡಿಲ್ಲ. ಬಟ್ ಏನದ ನೋಡ್ರಿ, ಅದು ಏನು ಮಾನಸಿಕ ಐತೋ, ಏನು ಪೈಶಾಚಿಕ ಐತೋ, ಏನು ಕರ್ಮ ಐತೋ, ಇದನ್ನ ಅನಲೈಸ್ ಮಾಡಿ ಅದನ್ನ ಆ ರೀತಿ ಉಪಚಾರ ಕೊಟ್ಟರೆ ಅದು ಹೋಗ್ತದೆ, ಇಲ್ಲ ಹೋಗುದು. ಒಂದು ಬರೀ ಒಂದು ಆದ್ರೆ ಹೋಗುದಿಲ್ಲ. ಪೈಶಾಚಿಕ ಇದ್ರೆ ಪೈಶಾಚಿಕ ಮಾಡ್ಬೇಕು, ಕರ್ಮದಿತ್ತಂದ್ರೆ ನೀವು ಬೇಕಾದ್ ಮಾಡಿ ಹೋಗುದಿಲ್ಲ. ಈಗ ಐತಲ್ರಿ ಮಠದ್ದ ಕರ್ಮದಿತ್ತು ಅಂದ್ರ ಆ ಕರ್ಮ ಶೇಷ ಹೋಗು ಮಠ ಬಿಡುಗಲ್ಲ. ಪೈಶಾಚಿಕ ಇದ್ರ ಪೈಸಾ, ದವಾಖಾನಿದ್ದು ಮಾನಸಿಕ ಇತ್ತಂದ್ರ ಶಾರೀರಿಕ ಬಾಧನಾನು ಇರ್ತತ್ರಿ ಅಪ್ಪಾರ. ಶಾರೀರಿಕ ಬಾಧನಾನು ಇತ್ತಂದ್ರ ಪಿಶಾಚಿಕ ಐತಂತೇಳಿ ಕೆಲವೊಬ್ರು ಗಾಳಿ ಬಂದೈತಿ ಅಂತೇಳಿ ಮೆಣಸಿನ್ಕಾಯಿ ಘಾಟ ಹಾಕ್ಯಾಕೆ ಕೊಂದಿದ್ದು ಸತ್ತಿದ್ದು ಕೇಳೋರು ನಾವ್ ಎಷ್ಟೋ ಕೇಸ್. ಹೌದ್ರಿ, ಕರೆಕ್ಟ್. ಮೊದ್ಲ ಮಾತ ಹೇಳ್ತೀನಿ ನೋಡ್ರಿ, ದೆವ್ವ ಇಲ್ಲ ಅಂತ ಯಾರು ಅನ್ನಾಗತ್ತೀರಿ ಇಷ್ಟ ಮಂದಿ ಗುಂಪ್ನಾಗ? ನೀವೆಲ್ಲ ಪುಣ್ಯವಂತರು. ಹೋಗ್ರಿ, ಇಲ್ಲ ಅನ್ನೋರು ಯಾರು ನೋಡ್ರಿ, ಇಲ್ಲ ಅನ್ನೋರು ಯಾರು ನೋಡ್ರಿ, ಫೋನ್ ಮಾಡಿ ದುಂಡಣ ಇಲ್ಲ ಫೋನ್ ಮಾಡ್ರಿ, ಹಂಗ ಅನ್ನಕ್ ಹೋಗ್ಬೇಡ್ರಿ. ಅಲ್ರಿ ಹಂಗ ಅಲ್ರಿ, ಅವ್ರಿಗೆ ನಂಬಿಕೆ ಹುಟ್ಬೇಕಾದ್ರೆ ಇದ್ರ ನಂಬಿಕೆ ಹುಟ್ಟುದು. ನಂಬಿಕೆ ತಗೊಳ್ಳಿ ಏನ್ ಮಾಡ್ತೀರಿ? ಅವ್ರು ಇಲ್ಲ ಅನ್ನೋದು ಇದ್ ಬಿಡ್ಲಿಲ್ಲ, ಏನ್ ಆವಾಗ ಐತಿ? ಅವ್ರು ಸುಖದಿಂದ ಇರ್ಲಿಲ್ಲ, ಯಾಕೆ ಅದನ್ನ ತೋರಿಸ್ತೀರಿ? ಮತ್ತ ನೋಡ್ಬಾರ್ದು ಹೇಳ್ರಿ, ಅವ್ರಿಗೆ ನಂಬಿಕೆ ಹುಟ್ಟಾಕ ಅಸಂಭವ. ನಂಬಿಕೆ ಹುಟ್ಟದಂಗ ಹೇಳ್ರಿ. ಇದ್ದಂತೆ ಹೃದಯ ಗ್ರಂಥಿ ಚಿದ್ದಂತೆ ಸರ್ವಸಯ ಸಂಶಯ ಕ್ಷೀಯಂತೆ ಸರ್ವಕರ್ಮಾಣಿ ಬಸವ ಸಾತ್ಕೃತಿ ಅರ್ಜುನ ಅಂದಂತ ಸರ್ವ ಕರ್ಮಗಳು ಹೊಕ್ಕವ, ಸರ್ವ ಗ್ರಂಥಿನೂ ಹೊಕ್ಕವ ಅಂತೇಳಿ ಬ್ರಹ್ಮಜ್ಞಾನದಿಂದ ಹೇಳ್ಯಾರ. ಮತ್ ಬ್ರಹ್ಮಜ್ಞಾನಕ್ಕ ಇದಕ್ಕ ಏನ್ ಸಾಮರ್ಥ್ಯನ ಇಲ್ಲ ನಂಗಾಗತ್ತಲ್ಲ, ಹೆಂಗ? ಬ್ರಹ್ಮಜ್ಞಾನಿಯಿಂದ ನಾಶ ಆಗಿ ಹೋಗತ್ರಿ. ಅದು ಸೂಕ್ಷ್ಮ ಶರೀರ ನಾಶ ಆದಾಗ ಜ್ಞಾನಿ ಆಗಿರ್ತಾನವ. ಗೊತ್ತಾಕೈತಿ ಸೂಕ್ಷ್ಮ ಶರೀರ ಕಾಂತವ. ಈಗ ವಾಸ ಮಾಡ್ಕೊಳಕ್ ಹೋಗ್ಬೇಕು, ಏನ್ ದೇವ್ರನ್ನ ಬಿಡಿಸ್ಕೊಳಕ್ ಹೋಗ್ಬೇಕು? ಈಗ ಏನ್ ನಡ್ದೈತ್ರಿ ವಿಷಯ? ನಾವ್ ಏನ್ ಮಾತಾಡಕತ್ತೀವಿ ಅಷ್ಟ ಮಾತಾಡ್ರಿ. ಮ್ಯಾಲಿಂದ ಬ್ಯಾಡ್ರಿ ಗೌಡ್ರಿ, ಮ್ಯಾಲಿಂದ ಬ್ಯಾಡ. ಮ್ಯಾಲಿಂದ ಇಷ್ಟು ಮಟ್ಟ ಮಾತಾಡಿವಿ. ಈಗ ಕೆಳಗ್ ಬಂದ್ ಮಾತಾಡಕತ್ತೀವಿ. ಕರ್ಮ ಎಲ್ಲಾ ಉಪಸಂಹಾರ ಕೊಟ್ಬಿಡ್ತಾರೆ. ಈಗ ಮತ್ ಜ್ಞಾನಿ ಬೇಕಾದ್ರ ಮತ್ತ ಗೌಡ್ರ ಅದ್ ಆಗ್ಬಿಡೋದು ನಿಮ್ಗೆ. ಅದ್ ಇದ್ದಾಗ ಅವ್ರಿಗೆ ಹೇಳ್ತಾರ, ಕೇಳ್ರಿ ನೀವು, ನಮ್ ತ್ರಾಸ ನಮ್ಗ ಗೊತ್ತು, ನಿಮ್ಗೇನ್ ಗೊತ್ತು ಅಂತಾರ ಅವ್ರು. ಏನ್ರಿ, ಈಗ ಹೊಟ್ಟೆ ಹಸಿವಾದವಂಗನೆ ಶಾಸ್ತ್ರ ಹೇಳ್ಕೊಂಡ್ ಬಾ ಅಂದ್ರೆ ಅವ್ರು ಕೇಳ್ತಾರ, ನಿಮ್ ಶಾಸ್ತ್ರ? ನನ್ ಮೊದಲು ಹೊಟ್ಟೆ ಹಸ್ತೈತಿ, 2 ರೊಟ್ಟಿಗಳು ಅಂತಾರ ನಾವು. ನಿಮ್ ಶಾಸ್ತ್ರ ಕೇಳಿ ಅವ ಜ್ಞಾನಿ ಆಗಿದ್ದ ನಾವು ಹೊಟ್ಟೆ ಹಸಿವಾಗೋದು ಪ್ರಾಣಕ್ಕ ನನಗಿಲ್ಲ ಅಂತಾರ. ಮೊದಲು 2 ರೊಟ್ಟಿ ಕೊಡು ಅಂತಾರ. ಈಗ ಅವ್ರ ಮೂಲಭೂತ ಅನುಕೂಲ ಆಗ್ಬೇಕಲ್ಲ. ಅಲ್ಲಿ 2 ರೊಟ್ಟಿ ತಿಂದಿಂದನು ಸಮಾಧಾನ ಹಾಕತ್ತೇನ್ರಿ ಅವಾಗ? ಅದು ನಮ್ಗ ಗವ್ ಬರ್ದವ ಗವಿಗೆ ಹಾಕತಿ. ಮತ್ತು ರೊಟ್ಟಿ ಬಿಡವ್ ನಾವ ಹಿಂಗದ್ರಿ ನೋಡ್ರ. ಜ್ಞಾನಿಗಳಿದ್ರು ಈಗ 2 ಉಪಾಯ. ಒಂದು ಜ್ಞಾನಿಗಳಿದ್ರು ಅವ್ರನ್ನ ಸತ್ತದಿಂದ ಹೋಗ್ತೈತಿ. ಅವರು ಸಾಮೋಪಾಯ ಹೇಳ್ತಾರ. ಈ ಏನ್ ಕರ್ಮ ಮಾಡಿದೆಯಲ್ಲ ಅದರಿಂದ ಪಿಶಾಚಿ ಜನ್ಮ ಬಂದಿತ್ತು ನನಗೆ, ಮತ್ತು ಪೀಡ ಮಾಡಾಕತ್ತಿ, ಮತ್ತೊಂದ್ ಜನ್ಮ ಬರ್ತದ, ಇದನ್ನ ಬಿಡು ಅಂತ ತಿಳ್ಕೊಂಡು ಆ ಶಾಸ್ತ್ರ ಕೇಳಂತಾರ ಆ ಪಿಶಾಚಿಗೆ. ಹಂಗ ಇಲ್ಲಿ ನಿಮ್ ಕಂಡಿದ್ದವ್ರು ನೋಡ್ರಿ, ಇಲ್ಲಿ ಸುತ್ತ ಕಡೆ 106 ಮಂದಿ ಪಿಶಾಚಿಗಳು ಶಾಸ್ತ್ರ ಕೇಳಕ್ ಹಚ್ಚನ್ ಕೇಳ್ತಾವ್ ನೋಡ್ ಅಂತಿದ್ರ ಆತ್ಮಾನಂದ್ರ. ಆ ಪ್ರಕಾರ ಉದ್ಧಾರ ಆಕಾರ, ನೀವು ಉದ್ಧಾರ ಆಗುವಲ್ಲಿ ಉದ್ಧಾರ ಆಗಿ ಶರೀರ ಬಿಟ್ಬಿಟ್ಟು ಹೊಂಟಾವ್. ಆ ಗಿಡಕ್ ಟೊಂಗಿ ಮುರಿದು ಹೋದಂದ್ರೆ ಅಲ್ಲಿ ಯಾರೋ ಬಂದು ಯಾರ್ಯವ ಹನುಮಂತ್ರಿ, ಹನುಮಂತಪ್ಪನಂತವ್ರು ಬಾಳ ಮಂದಿ ಅದಾರ ಇಲ್ಲಿ. ಅದಕ್ಕೆ ನೀವು ಅಷ್ಟೇ ಅಂತಿದ್ರು ಅವ್ರು. ಸಮೋಪಾಯದಿಂದ ಬಿಡ್ಲಿಲ್ಲ ಅಂದ್ರೆ ದಂಡೋಪಾಯ ಮಾಡ್ತಿದ್ರು ಅವ್ರು. ಈಗ ಅವ್ರಿಲ್ಲ, ಆತ್ಮಾನಂದ್ರಿ ಇಲ್ಲ, ಕುರ್ಬರ್ ಸೇರಿ ಅಂತಿದ್ರು. ಅವ್ನು ಸಾಕಿದ್ರು, ಜೋತ್ಯಪ್ಪ ನೀನ ಬಿಡಿಸ್ಪಾ ನೀನ ಅಂತೇಳಿ. ಅವ್ ದಂಡೋಪಾಯದಿಂದ ಬಿಡಿಸ್ತಿದ್ದ. ಇವ್ರು ಮೊದಲು ಹೇಳ್ತಿದ್ರು, ಬಿಡ್ಲಿಲ್ಲ ಅಂದ್ರೆ ಹೊಸಟಿಗೆ ಬರಿ ಅಂತಿದ್ರು. ಆ ಹೊಸಟ ದಂಡೋಪಾಯ. ಶಿವಾನಂದ್ರ ಹನುಮಂತನ ಶಾಸ್ತ್ರ ಕೇಳಕ್ ಹಚ್ಚಿದ್ರ ಅವ್ರು. ಅಲ್ಲ ಮತ್ತ ಇವೆಲ್ಲ 3 ತಿಂಗಳ ಶಾಸ್ತ್ರ ಕೇಳಪ್ಪ, ನಿನಗೆ ಆಮೇಲೆ 3 ವರ್ಷ ಆಗ ನಿನಗೆ ಮತ್ತೆ ಮುಕ್ತಿ ಸಿಗ್ತ ಅಂತ ಹಿಂಗ್ ಹೇಳಿದ್ರಲ್ರಿ. ಮತ್ತ ಇವೆಲ್ಲ ಉದಾಹರಣೆ ತಿಳ್ಕೊಂಡ್ರೆ ಕರೆ ಅಂತ ನಂಬಕ್ರಿ. ನಂಬಲಿಲ್ಲ ಅಂದ್ರೆ ಅವ್ರಿಗೆ ಪಡ್ಕೊಂಡಂಗ ಗೊತ್ತಾಯ್ತಂತ. ಇಲ್ಲಿವ್ರ ಗೊತ್ತಾಗುತ್ತೆ. ಅಪ್ಪ ಅವ್ರು ಹೇಳಿದ್ರಲ್ರಿ, ಪ್ರಾಚೀ ಭಾಷೆ ಸತ್ತ ನಿಜ ಅದ. ವಾದ ಹಾಕ್ತಿರ್ತಾರಲ್ಲ, ಅಲ್ಲಿ ಮಾಡಿ ತೋರ್ಸ್ಯಾವ. ಹೊಸಟಿ ಆಸನಕ್ಕೆ ಬರ್ರಿ, ಹಂಗ ವಿರೋಧ ಓಸಾಕತ್ರ ಅದು ನಿಮ್ಗೆ ಪ್ರತ್ಯಕ್ಷ ಆಗಿ ತೋರಿಸ್ತದೆ. ಯಾವ ರೀತಿ
ತೋರಿಸ್ತೈತಿ, ಅದ್ ನೀವು ಅನುಭವ ಮಾಡ್ಕೊಳ್ಳೋದಲ್ಲಿ ಬರ್ರಿ. ಈಗ ಹಂಗ ಆಯ್ತಲ್ಲ, ಡ್ರೈವರ್ಗೆ ಅನುಭವ ಮಾಡ್ತಲ್ಲ, ಹಂಗ ಅನುಭವ ಮಾಡ್ತೈತಿ ಅದು, ನಿಮ್ಗೆ ಅನುಭವ ಮಾಡಿ ಕೊಡ್ತೈತಿ ಅದು. ಆದ್ರೆ ಬಾಳ ಹಾರ್ ಮಾಡೋದಿಲ್ಲ, ಒಂದ್ ಸ್ವಲ್ಪ ನಿಮ್ಗೆ ಎಚ್ಚರಿಕೆ ಕೊಟ್ಟು ಮೊದಲೈತಿ, ಬ್ಯಾಡ ಬ್ಯಾಡ ತಡಬೇಡ, ಬೆಂಕಿದು ನೀ ಪ್ರತ್ಯಕ್ಷ ನೋಡಾಕ್ ಹೋಗ್ಬೇಡ ಅಂತ ಹೇಳ್ತೈತಿ ಅದು. ಇಲ್ಲ ನನಗ್ ಗೊತ್ತಾಗ್ಬೇಕಾದ್ರೆ ನಿಮ್ಗೆ ಗೊತ್ತ ಮಾಡಿ ಬಿಡ್ತೈತಿ ಅದು. ಹೆಂಗ್ ಗೊತ್ತ ಮಾಡ್ತೈತಿ ಗೊತ್ತಿಲ್ಲ, ಏನ್ ದಾರ್ಯಾಗ ಹೊಡ್ದೈತೋ ಏನ್ ವೀಲರ್ ಟೂ ವೀಲರ್ಸ್ ಐತಿ, ಏನ್ ಮಾಡೋದು ಮಾಡ್ತೈತಿ. ಅಪ್ಪರ್ ಪೂರ್ತಿ ಜ್ಞಾನ ಆಗೋ ತನಕ ನಾವು ಇದು ಸೂಕ್ಷ್ಮ ಶರೀರ ಸಿಗಾಕೊಳ್ಳೋ ಇದು ಸಾಧ್ಯತೆ ಇದೆ. ಪೂರ್ತಿ ಜ್ಞಾನ ಆಗೋ ತನಕ ಅದು ಪ್ರಕಾರ ಆಗ್ತಿರೋ ಹೇಳ್ದಂಗ ಜ್ಞಾನ ಆದ್ಮೇಲೆ ಎಲ್ಲ ಹೋಗ್ಬಿಡುತ್ತೆ ಅಷ್ಟೇ. ಏನ್ ಮಾಡ್ರಿ, ಯಾರು ನೀವು ನಂಬುದ್ರಲ್ಲ ದೇವ್ರ ನಿಮ್ಗೆ ಹಿಂಗ ಇಡ್ಲಿ ಅಂತೇನ್ ನೋಡ್ರಿ. ನಂಬದಂಗ ಇಡ್ಲಿ, ಅದು ನಂಬುದು ಬೇಡ, ಅದನ್ನ ನೋಡುದು ಬೇಡ, ಕಷ್ಟನ. ನೋಡಬೇಕಂದ್ರೆ ಬರ್ರಿ ಅಂತ ಹೇಳಿ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವ, ಭದ್ರಂ ಪಶ್ಯೇಮಾಕ್ಷಭಿರೇಜತ್ರಾಹ, ಸ್ಥಿರೈರಂಗೈ ತುಷ್ಟು ವಾಗಂ ಸ್ವಸ್ತನೂಭಿ, ವೇಷೇಮ ದೇವಹಿತಂ ಯದಾಯು. ಎಷ್ಟು ಆಯುಷ್ಯ ಐತಿ ಅಷ್ಟ ಆಯುಷ್ಯ ಕಿವಿಗೆ ಪರಮಾತ್ಮನ ವಿಷಯನ ಕೇಳು. ಈ ದೆವ್ವದ ವಿಷಯ ಕೇಳುದ ಬೇಡ. ಇವತ್ತಿನ ಕ್ಲಾಸ ಹಾಳು ಮಾಡ್ತಿದ್ದ ದೆವ್ವನು ಬೇಡ. ಕರೆಕ್ಟ್. ಮತ್ತೆ ಕೇಳಬೇಕಂದವ್ರು ಬರ್ರಿ ಅಂತ ಹೇಳಿ. ಇಲ್ಲ ಅನುಭವ ಮಾಡ್ಕೊಳ್ಬೇಕ್ರಿ, ಅದ್ ಏನಾದ್ರು ಸತ್ಯಾಂಶ ತಿಳ್ಕೊಂಡು ತೀರ್ತೀನಿ ಅನ್ನೋರು ನಾನು ಫೋನ್ ಮಾಡ್ರಿ ಬರ್ರಿ ಕರ್ಕೊಂಡ್ ಹೋಗ್ತೀನಿ. ಆದ್ರೆ ಹೆದರಬಾರ್ದು ಇಷ್ಟ. ನಿಮ್ ಕಡೆ ಕಳಿಸ್ಕೊಡ್ತೀವಂತ ಏನ್ರಿ ನೀವು ವೆಲ್ಕಮ್. ಬರ್ರಿ ಸರ್, ಬರ್ರಿ, ನಾನು ನಿಮ್ಮಲ್ಲಿ ಬರ್ರಿ, ನಾ ಕರ್ಕೊಂಡ್ ಹೋಗ್ತೀನಿ. ನಮ್ಮನಿಗೆ ಬರ್ರಿ ನೀವು. ಮತ್ತ ಅಲ್ಲಿ ಬಂತು ನಮ್ಮ ಮನ್ಯಾಗ ನನಗೆ ಬಸ್ಮಾಕ್ ಕೊಟ್ಟು ನೀನ ಬಿಡಿಸ್ ಅಂತಿದ್ರ ಕುರುಬರ್ದವ್ರು. ಎಷ್ಟೋ ಬಿಟ್ಟು ಈಗಾದ್ರು ಆ ಹುಡುಗರು ಭೇಟಿಯಾಗಿದ್ದು ಮಾನ್ಯ ಆದಾಗ, ಸರ ನಿಮ್ಮಿಂದ ಪಿಶಾಚ್ ಬಿಟ್ಟೈತಿ ಸರ್ ಅಂದ. ಇಲ್ಲಪ್ಪ ಕುರುಬರ್ ಸರ್ ಸತ್ತಾದ್ಮೇಲೆ ಬಿಡ್ತಿದ್ವು ಅವು, ಅಲ್ಲಿ ಕರ್ಕೊಂಡ್ ಬಂದಿರಿ ಮತ್ ಸಿದ್ದೋಣ ಮಠಕ್ಕ ಇನ್ನ. ಅದಕ್ಕೆ ನಾ ಹಿಂಗಾಗಿ ದೂರ ಏನು, ಕುರುಬರ್ ಸರ್ ನನ್ನನ್ನು ಮೀಡಿಯಾ ಮಾಡಿದ್ರು, ಮೀಡಿಯಾ ಮಾಡಿ ಬಿಡ್ಸಾಕ್ ಕಸ್ತಿದ್ರು. ತಿಳುವಳಿಕೆ ಹೇಳೋದ್ರಿ ನಾ ಇಷ್ಟ, ಏನಾದ್ರೆ ಏನಾಕೈತಿ. ಆಮೇಲೆ ಅವ್ರು ಬಿಡ್ಲಿಲ್ಲ ಅಂದ್ರ ಕೈ ತಗೋತಿದ್ರು ಸರ್. ಬಿಡ್ರಿ, ಇಷ್ಟ ಮಂದಿಯಾಗ ಈಗ ಇಲ್ಲ ಅನ್ನೋ ಎಷ್ಟು ಮಂದಿ ಕೈ ಎತ್ತು. ಯಾತ್ರಿ ಹೆಸರು ಹೇಳ್ಬಿಡ್ರಿ ನನಗ. ಇಲ್ಲ ಅನ್ನೋ ಕೈ ಎತ್ತು. ಇಲ್ಲೇನು ಹೇಳ್ರಿ ಅವ್ರಿಗೆ, ನಾ ಅಲ್ಲಿ ಹೊಸಟಿಗೆ ಹೋಗಿ ಅವ್ರ ಕರಿ ಕಳಿಸ್ತೇನೆ, ಅವ್ರ ಮನಿಗೆ ಕಳಿಸ್ತೇನೆ. ಆದ್ರೆ ನೀವ್ ಏನ್ ಬಾಳ ವಿಚಿತ್ರ ಅಲ್ರಿ, ಪ್ರತ್ಯಕ್ಷ ಹೋಗಿ ದರ್ಶನ ಕೊಟ್ಟು ಬಾಪ ಅಂತೇಳಿ. ಇಲ್ಲ ಅಂದ್ರೆ ಇಲ್ಲೇ ಬರ್ರಿ, ನಾನು ನಿಮ್ಮಲ್ಲಿ ಅವ್ರಂತೆ ಕರ್ಕೊಂಡು ಹೋಗ್ತೀನಿ. ಅಲ್ಲ ಈಗ ಅಶೋಕ್ ಮೋದಿ ಅವ್ರೊಬ್ಬರೇ ಅವ್ರ ಅಶೋಕ್ ಬರ್ರಿ ಅವ್ರ ಕೇಳ್ಬಿಡ್ರಿ. ಈಗ ಫೋನ್ ಮಾಡಿ ಬರ್ರಿ, ನಾನು ಫೋನ್ ಮಾಡಿ ಬರ್ರಿ ಸರ್, ನನ್ನ ಬರ್ರಿ, ಫೋನ್ ಮಾಡಿ ಬರ್ರಿ. ಯಾಕಂದ್ರ ಯಾರು ಮುಗಿತ್ ಬಿಡ್ರಿ. ಈಗ ಯಾರಿಗ್ ಮಿಥ್ಯೆ ಆಗೈತಿ ಅವ್ರಿಗೆ ನೋಡ್ರಿ ಸರ್, ಸುಳ್ಳು ಯಾರಿಗ್ ಮಿಥ್ಯೆ ಆಗೈತಿ ಅವ್ರಿಗೆ ದೇವಿಲ್ಲ ಭೂತಿಲ್ಲ. ಸೂಕ್ಷ್ಮ ಶರೀರ ಮಿಥ್ಯೆ ಆಗ್ಬೇಕಂದ್ರೆ ಜ್ಞಾನಿ ಇರ್ಬೇಕ್ರವ. ಅವ್ರಿಗಿಲ್ಲ, ಸೂಕ್ಷ್ಮ ಶರೀರ ಮಿಥ್ಯೆ ಆಗಿರ್ಬೇಕು, ಅವ್ನ್ ಕಳ್ಕೊಂಡಿರ್ಬೇಕು ಸೂಕ್ಷ್ಮ ಶರೀರ. ಅವಾಗ ಅವ್ನ ಜ್ಞಾನಿ, ಅವ್ನ ದೇವಿಲ್ಲ ಭೂತಿಲ್ಲ. ಎಲ್ಲಿವರೆ ಜ್ಞಾನ ಇಲ್ಲ ಅಲ್ಲಿ ಮಟ್ಟ ದೇವ ಭೂತ ಇರುವನವ್ರು. ಇದ ಭೂತ್ರಿ, ನಮ್ ಶರೀರ ಒಂದ್ ಭೂತ ಆಗೈತಿ, ಪಂಚಭೂತ 5 ಭೂತ ಮಾಡ್ದಾವ, 5 ದೊಡ್ಡ ಭೂತ. ಇಲ್ಲಿ ಹೋತಂದ್ರ ಬರೇ ಭೂತ ಇಲ್ಲಿ ಇರ್ತೈತ್ರಿ. ಇದಕ್ ಸಂಬಂಧಪಟ್ಟ ಸೂಕ್ಷ್ಮ ಶರೀರ ನಾಶ ಆಗಿರ್ತೈತಿ ಅಂದ್ಮೇಲೆ ಕಾರಣ ದೇಹ ನಾಶ ಆದ್ರೆ ಮಾತ್ರ ಈಗ ಅಪ್ಪರ್ ಬರೀ ಸೂಕ್ಷ್ಮ ಶರೀರ. ಅಂದ್ರೆ ಅವ್ ಕಾಣ್ತಾವ್ರಿ, ಅವು ಕಾಣ್ತಾವ್, ಸೂಕ್ಷ್ಮ ಶರೀರ ಕಾಣ್ತಾವ, ಆದ್ರೆ ಮಿಥ್ಯಾ ಕಾಣ್ತಾವ. ಅದ್ರ ಕನ್ಸ್ಟ್ರಕ್ಷನ್ ಅವನಿಗೆ ಪೂರ್ತಿ ಗೊತ್ತಾದ್ರಪ್ಪ, ಇದು ಹೆಂಗ್ ರಚನೆ ಆಗಿದೆ ಅಂತ ಹೇಳಿ ಅವನಿಗೆ ಕಣ್ಣಾರಿ ಕಾಣ್ತಾ ಇರ್ತದ. ಹೌದಲ್ರಪ್ಪ ಅವ್ರ? ಶಿವಾನಂದ ಗುರುಗಳು ಹೇಳ್ತಾರ, ಅವ್ರ ಚರಿತ್ರ ಬರ್ತೈತಿ ನೋಡ್ರಿ. ಅಲ್ಲಿ ಗುದಗೊಂಡ್ ಹಾಳ ಅಂತ ಐತ್ರಿ, ಅಲ್ಲಿ ಇದ್ರಾಗ ಸುರೇಬಾನ್ ಅಂತ ಅವ್ರ ಧ್ಯಾನಕ್ ಕೊಡ್ತಿದ್ರ ನವರಾತ್ರಿ ಒಳಗ 9 ದಿವಸ. ಅವಾಗ ಅಲ್ಲಿ ಗುಡಿ ಮೇಲೆ ಅವ್ರು ಒಂದಕ್ಕೆ ಹೋಗುವಾಗ 9 ದಿವಸ ಅನುಷ್ಠಾನ ರೀ, ನೀರಿಲ್ಲ ಏನಿಲ್ಲ, ಅಲ್ಲೇ ಕೂಡ್ತಿದ್ರು ಅವ್ರ ಗುಡಿಯಾಗ. ಅವ್ರ ಚರಿತ್ರ ಹೋದ್ರಿ, ಅವಾಗ ಕೈಕಾಲ ದೊಡ್ಡ ರಾಕ್ಷಸಗಳು 2 ಕಾಲ್ ಇಳಿ ಬಿಟ್ಕೊಂಡ್ ಕೂಡ್ತಾವ, ಕೂದ್ಲ ಹರಿ ಬಿಟ್ಕೊಂಡು. ಆಮೇಲೆ ಅವರು ಮುದ್ರ ಮಾಡಿ ವಾಳಿ ಬರ್ಬಿಡ್ದ ಅಂದ್ರ ಆ ಕಾಲ್ ಸಂಧ್ಯಾಗ ಅಷ್ಟೇ ಹೋಗ್ತಾರ. ಹಿಂಗ್ ನೋಡ್ತಾರ, ಮ್ಯಾಲ ಅಖಂಡ ಇರ್ತದ್ರಿ ಅದು. ಮ್ಯಾಲ ಗುಡಿಯಿಂದ ಕೆಳಗ್ ಕಾಲ್ ಇಳಿ ಬಿಟ್ಟಿರ್ತೈತಿ, ಕೂದ್ಲೆಲ್ಲ ದೋಟಿ ಬಿದ್ದಿರ್ತಾವ ಅಂತಾರ. ಅದಕ್ಕ ಅವ್ರು ಆ ಚರಿತ್ರ ಬರ್ತೈತಿ ಅಂತಾರ ಅವ್ರು. ಅಲ್ಲ ನೀ ಇಲ್ಲೇ ಎಷ್ಟು ಭಯ ಮಾಡಾಕತ್ತಿ, ಇದ್ರ ಏನ್ ಮಾಡ್ತಿದ್ದಿ ನೀನು ಅಂತಾರ. ಅದಕ್ಕ ಇಲ್ಲೇ ನಿನ್ ಅಸ್ತಿತ್ವ ಇಲ್ಲ ಮೊದಲ, ಅಂತಂದ್ರ ನನಗ್ ಭಯ ಉಂಟು ಮಾಡಾಕತಿ. ಕರೆನ ನಿನಗೆ ಅಸ್ತಿತ್ವ ಕೊಟ್ಟಿತ್ತಂದ್ರ ಇದ್ದಿದ್ರ ನೀ ಎಷ್ಟ್ ಹೆದರ್ತಿದ್ಯೋ ಮೂಳ ಅಂತ ಬೀತಾರ್ರಿ ಅವ್ರು. ಬೇರೆ 2 ಕಾಲ್ ನಡಕ ಆದಕ್ಕಾರ ಅಂಜಿ ಕಾಲ್ ಸ್ವ ಮಾಡಿ ಗೌಡ್ರು ಇವ್ರು ಅಂತ ತಿಳ್ಕೊಂಡ್ ನಮಸ್ಕಾರ ಮಾಡಿ ಹೋಗ್ತೈತಿ. ಕಾಯ್ತೈತ್ರಿ ಅವ್ರ ಅನುಷ್ಠಾನ ಮಾಡುವಂತ ಕಾಯ್ತೈತಿ. ಆಗ 2 ದೇವತೆಗಳು ಬರ್ತಾರ. ಶಿವಾನಂದ ಚರಿತಾಮೃತ ನೋಡ್ರಿ, ಅಪ್ಪಾರ ಬರಿಸ್ಯಾರ ನನಗ.
ಆ ಗ್ರಂಥ ಬೇಕಾದ್ರೆ ಬಂದು ಹೋಗಿ ನೀವು ಮಠದಾಗ ಸಿಗ್ತಾವ. ಬಾಳ ಚಂದ ಬರಿಸ್ಯಾರ ಅಪ್ಪ ಅವ್ರು ಇದ್ದದ್ದು. ಅವಾಗ ದೇವತೆಗಳು ಯಪ್ಪ ನೀವ್ ಯಾರ್ರಿಪ್ಪ ಈ ಯಾಕೆ ಬಂದಿರಿ ನೀವು ಶುಭ್ರವಸ್ತ್ರಗಳಾಗಿ ದೇವತೆಗಳು ಹೇಳ್ತಾರ. ಯಪ್ಪ ನಾವು ಇಲ್ಲಿ ಯಾರಕ್ ಬಂದಿರ್ತೀವಿ, ನಂದನವನ ಐತಿ, ಇಲ್ಲಿ ಜ್ಞಾನಿಗಳ ಸಂಚಾರ ಐತಿ, ನಾವ್ ಬಂದೇವಿ. ನಿಮ್ಮ ನಿರ್ವಿಘ್ನವಾಗಿ ನಿಮ್ ತಪಸ್ ನಡಿಲ್ರಿ, ನಾವೆಲ್ಲ ಕಾಯ್ತೀವಿ ಅಂತ ಹೇಳೋಕವ್ರಿ. ಅವು ಚರಿತ್ರ ಬರ್ತೈತ್ ನೋಡ್. ಮತ್ತೆ ಇವೆಲ್ಲ ಮಾತು ಎಲ್ಲ ಅನುಭವ ಅದಾವ್ರಿ. ಆಯ್ತು ಬಿಡ್ರಿ, ಐತಿ ದೆವ್ವ ಐತಿ ಅನ್ನೋರಿಗೆ ಕೂಡ ಪ್ರಾತಿಭಾಷಿಕ ಐತಿ, ಪಾರಮಾರ್ಥಿಕವಾಗಿಲ್ಲ. ತಿಳ್ಕೊಡ್ರಿ ಮತ್ತೆ ದೆವ್ವ ಇಲ್ಲ ಇಲ್ಲ ಪ್ರಾತಿಭಾಷಿಕವಾಗಿ ಅಲ್ಲ, ಜಗತ್ತ ಇಲ್ಲ ಅವ್ರಿಗೆ. ಜಗತ್ತ ಇಲ್ಲ. ಜಗತ್ತ ದೆವ್ವ ಅಂತ ಹೋಗ್ಲಿ ಅಲ್ವಾ ಬಿಡ್ರಿ. ಅದಕ್ಕೆ ಐತಿ ಅಂದ್ರ ಐತಿ, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಯಾರು ನೀವು ಕುಡಿವಂತ್ರ ಯಾರ ಐತಿ ಅಂತಾರ ನಾವ್ ಕರ್ಮಿಷ್ಟ್ರು ಇಷ್ಟ ತಗೊಂಡ್ಬಿಡ್ರಿ. ಯಾರು ದೇಹಾತ್ಮ ಬುದ್ಧಿ ಸತ್ಯತ್ವ ಬುದ್ಧಿ ಜಗತ್ ಬಗ್ಗೆ ಐತಲ್ರಿ, ದೇಹಾತ್ಮ ಬುದ್ಧಿ ಮತ್ ಜಗತ್ತಿನ ಸತ್ಯತ್ವ ಬುದ್ಧಿ ಐತಿ, ಅವ್ರಿಗೆ ಪ್ರತ್ಯಕ್ಷ ಐತೆ ಅದ. ಯಾರಿಗೆ ಇಲ್ಲ ಅವ್ರಿಗೆ ದೇವ್ ಅನ್ನೋದು ಶಬ್ದ ಇಲ್ಲ. ಆ ಶಬ್ದ ಅವ್ರ ಡಿಕ್ಷನರಿಯಿಂದ ತೆಗೆದಾಕು ಅನ್ನೋಲ್ಲಿಗೆ ಇವತ್ತಿನ ಈ ಒಂದು ಏನದ ಈ ವಿಚಾರ ಸಂಕೀರ್ಣವನ್ನ ಇಲ್ಲಿಗೆ ಮುಗಿಸ್ಬಿಡೋಣ. ನಾಳೆ ದಯವಿಟ್ಟು ಮುಂದಿನ ನಾಳಿಂದ ತೆಗಿಬೇಡ್ರಿ, ನನ್ನ ವಿಷಯ ತೆಗಿಬೇಡ್ರಿ ನಾಳಿಂದ. ಯಾರು ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ.